ಸ್ವಲ್ಪ ಸೈಡ್ ಕೊಡಿ ನೀವು, ಸ್ವಲ್ಪ ಸೈಡ್ ಮೇಡಮ್, ಸೈಡ್ ಮೇಡಮ್ ನೀವು ಒಂದು ಸ್ವಲ್ಪ ಜಾಗ ಬಿಟ್ಬಿಡಿ. ಓಕೆ ಸರ್. ಹಾಗೆ ಮಹಿಳಾ ಸಬಲೀಕರಣದ ಬಗ್ಗೆ ಹೆಚ್ಚು ಅವರು ಮಾಹಿತಿಯನ್ನು ನಮಗೆ ತಿಳಿಸಲಿದ್ದಾರೆ. I hope Reverend Godwin Madhusudan sir is here. One of the speakers, I think he will be joining us in a few minutes. He will be speaking about youngsters for social, economical and environment inclusion. ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲಿದ್ದಾರೆ. ಇನ್ನು ನಮ್ಮ ಒಂದು ಸಂಗಮಾಸ್ನ ಬ್ರೈನ್ ಅಂತ ಹೇಳ್ಬೋದು, ಸುನೀಶ್ ದೇವರ್ ಅವರು ಸ್ಟ್ರಾಟಜಿಕ್ ಅನಲಿಸ್ಟ್ ಸಂಗಮ ಇಂಟರ್ನ್ಯಾಷನಲ್ ಅಲ್ಲಿ. ಇವರು ಸಂಗಮ CSR and ISR ಸಪೋರ್ಟ್ ಸರ್ವಿಸಸ್ ಇನ್ ಕರ್ನಾಟಕ ಹೇಗೆ ನಿಮ್ಗೆ ಸಹಕಾರಿಯಾಗಿ ನಿಲ್ಲಲಿದೆ, ಈ ಎಲ್ಲ ಫಂಡ್ಸ್ ನಿಮ್ಗೆ ತಲುಪಿಸ್ಲಿಕ್ಕೆ ಮತ್ತು ನೀವು ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಯಾರೆಲ್ಲ ಬೆಂಗಳೂರಿಂದ ಬಂದಿದ್ದೀರಾ ಕೈ ಎತ್ತಬಹುದಾ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಓಕೆ, ಪ್ರಾಬ್ಲಿ 70%. Non-Bangaloreans? Not bad. 40% ಬಂದಿದ್ದೀರಾ. ಗುಡ್. ಬಹುಶಃ ಲೆಕ್ಕ ಹಾಕಿದ್ರೆ ಸಾವಿರಾರು ಸಂಘ ಸಂಸ್ಥೆಗಳಿದೆ ಕೆಲಸವನ್ನ ಮಾಡ್ತಿದ್ದಾರೆ. ಬಹಳಷ್ಟು ಜನರಿಗೆ ಮಾಹಿತಿ ತಲುಪಿರ್ಬೋದು, ಇನ್ನು ಕೆಲವರಿಗೆ ಬರೀಕ್ ಆಗಿಲ್ಲದೆ ಇರ್ಬೋದು. ಬಟ್ ಇದು ಜಸ್ಟ್ ಇದೊಂದು ಶೃಂಗ ಸಭೆ ಅಷ್ಟೇ, ಸಲದ್. ಸೊ ನಂತರದಲ್ಲಿ ನಾವು ಇದೇ ತಿಂಗಳಲ್ಲಿ, ಇನ್ನು ಸ್ವಲ್ಪನೇ ದಿನದಲ್ಲಿ 3 ದಿನಗಳ ಒಂದು ಅದ್ಭುತವಾದ ಕಾರ್ಯಕ್ರಮ ಇರುತ್ತೆ. ಅದೆಲ್ಲದರಲ್ಲೂ ತಾವು ಪಾಲ್ಗೊಳ್ಳಿ ಅಂತ ಹೇಳ್ತಾ ಏನಾಗ್ತಿದೆ, ಜನವರಿಯಲ್ಲಿ 3 ದಿನಗಳ ಕಾಲ ಜರುಗುವಂತಹ ಒಂದು ಕಾರ್ಯಕ್ರಮ. ರಿಜಿಸ್ಟ್ರೇಷನ್ಸ್ ಎಲ್ಲರೂ ಮಾಡ್ಕೊಂಡಿದ್ದೀರಾ? Hope all are done with the registrations part. Say yes or no. Such a sober crowd, yeah. ಇಷ್ಟು ಸೈಲೆಂಟ್ ಆಗಿರ್ಬೇಕು ಅಂತ ಏನಾದ್ರು ಮನೆಯಲ್ಲಿ ಅಗ್ರಿಮೆಂಟ್ ಆಗಿದ್ಯಾ ಗಂಡ್ ಮಕ್ಳಿಗೆ ಹೆಂಡತಿಯರಿಂದ? ಯಾಕಂದ್ರೆ ಬಹುಪಾಲು ಪುರುಷರೇ ಇದ್ದೀರಾ. ಪುರುಷ ಸಿಂಹಗಳೇ ಏಳಿ ಎದ್ದೇಳಿ ಜಾಗೃತರಾಗಿ. ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್. ಹೊರಗಡೆ ಇರೋಂಥವ್ರು ಆದಷ್ಟು ಬೇಗ ಬಂದು ಒಳಗಡೆ ಕುಳಿತುಕೊಳ್ಬೇಕಾಗಿ ಕೋರಿಕೆ. ಇವತ್ತು ಒಂದು ರೀತಿ ಜ್ಞಾನಾರ್ಜನೆಗಾಗಿ ಬಂದಿದ್ದೀವಿ. ಇದರ ಅರ್ಥ ನಾವು ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿರಬೇಕು, ಸೀರಿಯಸ್ ಆಗಿ ಕೂತ್ಕೋಬೇಕು ಅಂತೇನಿಲ್ಲ. ರಿಲ್ಯಾಕ್ಸ್, ಆರಾಮ್ಸೆ ಎಂಜಾಯ್ ದಿ ಈವೆಂಟ್ ಆ್ಯಂಡ್ ಟೇಕ್ ಆಸ್ ಮಚ್ ಆಸ್ ಇನ್ಫಾರ್ಮೇಷನ್ ಪಾಸಿಬಲ್. ಸೊ ಬಹಳ ಜನ ನನಗೆ ಗೊತ್ತಿರೋ ಅಂಥವ್ರು ಇಲ್ಲಿ ಬಂದಿದ್ದೀರಾ. ಸುಮಾರು ಜನ ಮಹಿಳಾ ಸಬಲೀಕರಣಕ್ಕಾಗಿ ನಮ್ಮ ರಚನಾ ಅವರು ಇಲ್ಲೆಲ್ಲ ಮೈಸೂರಿಂದ ಬಂದಿರೋರು ನಾನು ನೋಡ್ತಾ ಇದ್ದೆ. ಅವ್ರು ರೀಸೆಂಟ್ಲಿ ಒಂದು ಬಹಳ ದೊಡ್ಡ ಎಕ್ಸಿಬಿಷನ್ ಮಾಡಿದ್ದಾರೆ. ಸೊ ನಮ್ಮ ಟ್ರಾನ್ಸ್ಜೆಂಡರ್ ಆಗಿದ್ದುಕೊಂಡು ಎಲ್ಲರಿಗೂ ಕೂಡ ಒಂದು ಅದ್ಭುತವಾದಂತಹ ಮನೆಯನ್ನು ತೆರೆದಿದ್ದಾರೆ. ನಮ್ಮ ಮನೆ ಸುಮ್ಮನೆ ಎನ್ನುವಂಥ. ನೋಡಿ, ಪುರುಷರಾಗಿದ್ದರೆ ಒಂಥರ, ಮಹಿಳೆಯರಾದರೆ ಇನ್ನೊಂದು ಥರ. ಈ ಎರಡೂ ಅಲ್ಲದಿರೋ ಅಂಥವರು ಆಯ್ಕೆ ಮಾಡ್ಕೊಂಡು ಹುಟ್ಟಿರೋದಿಲ್ಲ. ಅವರಲ್ಲಾಗುವಂಥ ಒಂದು ಬದಲಾವಣೆಗಳನ್ನು ಮನೆಯಲ್ಲಿ ಸ್ವೀಕರಿಸದೆ ಆಚೆ ಹಾಕಿದಾಗ ಆಗುವಂಥ ನೋವು ಹೇಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆಕೆ ನಮ್ಮನೆ ಸುಮ್ಮನೆ, ಇಫ್ ಐ ಆಮ್ ನಾಟ್ ರಾಂಗ್, ಆ ಒಂದು ಸಂಸ್ಥೆಯಲ್ಲಿ ಬಹಳಷ್ಟು ಜನ ಅನಾಥರಿಗೆ HIV ಇದೆ ಅಂತ ಗೊತ್ತಾದ ಕೂಡಲೇ ಮಕ್ಕಳನ್ನ ರೋಡಿಗೆ ಬಿಟ್ಟಿರೋರ್ನೆಲ್ಲ ಕರ್ಕೊಂಡು ಬಂದು ಆಶ್ರಯ ನೀಡ್ತಿದ್ದಾರೆ. ಅವರು ಕೇಳೋ ಪ್ರಶ್ನೆ,
ಆ ಮಗುವಿಗೆ ಏಡ್ಸ್ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಅಪ್ಪನೋ ಅಥವಾ ಅಮ್ಮನಿಂದ ಬಂದಿರುತ್ತೆ. ಆದರೆ ಆ ಮಗುವನ್ನ ಅನಾಥ ಮಾಡೋದು ಏನ್ ನ್ಯಾಯ ಅಂತ ಹೇಳಿ ಬಹಳ ಫರ್ಮ್ ಆಗಿ ನಿಂತಿದ್ದಾರೆ. ಐ ಫೆಲ್ಟ್ ರಿಯಲಿ ಪ್ರೌಡ್ ಅಬೌಟ್ ಹರ್. ಯಾಕಂದ್ರೆ ನಾವು ಟ್ರಾನ್ಸ್ಜೆಂಡರ್ಸ್ ಅನ್ನ ಈಗಲೂ ಕೂಡ ಬಹುಪಾಲು ಮಂದಿ ನೋಡೋವಂಥ ಪರಿನೇ ಬೇರೆ. ಅವರು ರೋಡಲ್ಲಿ ಭಿಕ್ಷೆ ಬೇಡ್ತಾರೆ, ಅಥವಾ ಅವರು ಮದುವೆ ಮನೆಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಬಂದು ಕಾಟ ಕೊಡ್ತಾರೆ, ಹಾಗೆ ಹೀಗೆ ಎಲ್ಲ. ಶೀ ಸೇಸ್, ಯಾಕೆ ಹಾಗಾಗ್ತದೆ? ಅಪ್ಪ ಅಮ್ಮನೇ ಇಟ್ಕೊಂಡಿದ್ರೆ ಆ ಥರ ಆಗ್ತಿತ್ತಾ? ಆ್ಯಂಡ್ ತುಂಬ ಜನ ಫೇಕು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ರಿಯಲ್ ಟ್ರಾನ್ಸ್ಜೆಂಡರ್ಸ್ ಡಸಂಟ್ ಡೂ ದಟ್ ಥಿಂಗ್. ಆದರೆ ಶಿ ಹ್ಯಾಸ್ ಡನ್ ಹರ್ ಸಿವಿಲ್ ಇಂಜಿನಿಯರಿಂಗ್. ಐ ವಾಸ್ ಸೋ ಇಂಪ್ರೆಸ್ಡ್. BE ಮಾಡಿದಾರೆ ಅವ್ರು, ಇಂಜಿನಿಯರಿಂಗ್ ಓದಿರೋ ಅಂಥವ್ರು. ಸೊ ಲೆಟ್ ಅಸ್ ಸಪೋರ್ಟ್ ಈಚ್ ಅದರ್ ಆ್ಯಂಡ್ ಗ್ರೋ ಟುಗೆದರ್. ಗ್ರೋ ಟುಗೆದರ್ ಅಂದರೆ ಸಂಘ ಬೆಳೆಯುತ್ತೆ ಅಂದರೆ ಅರ್ಥಾತ್ ಮನಪೂರ್ವಕವಾಗಿ ಯಾರೋ ಒಬ್ರು ಸಹಾಯ ಮಾಡುವಂತಹ ಮನಸ್ಸಿನವರು ನಮ್ಮ ಕಡೆಗೆ ದುಡ್ಡು ಕೊಟ್ಟಾಗ ಅದರ ಸರಿಯಾದ ಉಪಯೋಗವನ್ನ ಮಾಡಿಕೊಂಡು ಸರಿಯಾದ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡುವಂತ ಮನಸ್ಸಿನವರೇ ಬಂದಿದ್ದೀರಾ ಅನ್ನೋದು ನನ್ನ ಭಾವನೆ. ಇಫ್ ಐ ಆಮ್ ಯೆಸ್, ಪ್ಲೀಸ್ ಗಿವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಸೇವೆಗಳಲ್ಲಿ ನಾನಾ ವಿಧ, ಅದರಲ್ಲಿ ನೀವೆಲ್ಲರೂ ವಿವಿಧ ಓಕೆ, ನಾನು ನಕ್ಷತ್ರ ಬಗ್ಗೆ ಇಷ್ಟು ಹೇಳಿದ್ದಕ್ಕೆ ನಾವು ಸರ್ ಶರಣಪ್ಪ ಅವ್ರು ಕರ್ಸೇ ಬಿಡಿ ನಕ್ಷತ್ರವ್ರನ್ನ ವೇದಿಕೆಗೆ. ಒಂದೆರಡು ಮಾತನಾಡಿ ಇನ್ನೊಂದು 5-10 ನಿಮಿಷದಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸಮಸ್ತ ಟ್ರಾನ್ಸ್ಜೆಂಡರ್ಸ್ ಧ್ವನಿಯಾಗಿ ನಕ್ಷತ್ರ ವಿಲ್ ಸ್ಪೀಕ್ ಆನ್ ಸ್ಟೇಜ್. ನಾವು ವಿತ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಲೆಟ್ಸ್ ವೆಲ್ಕಮ್ ನಕ್ಷತ್ರ. ನಮ್ಮನೆ ಸುಮನೆ ಸಂಸ್ಥೆಯ ಸಂಸ್ಥಾಪಕಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇತ್ತೀಚೆಗಷ್ಟೇ ಈ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದಕ್ಕೆ ಅಭಿನಂದನೆ ತಿಳಿಸ್ತಾ ನಕ್ಷತ್ರ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಂಸ್ಥೆಗೆ ಐ ವಾಂಟ್ ಟು ಥ್ಯಾಂಕ್ಸ್ ಫಾರ್ ದಮ್. ಒಂದೊಳ್ಳೆ ಕುಟುಂಬದಿಂದ ಬಂದಿರೋದು ನಾನು. ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಒಂದು ಒಳ್ಳೆ ಫ್ಯಾಮಿಲಿ, ಅಣ್ಣ ತಮ್ಮ ಎಲ್ಲ ಇತ್ತು. ಐ ಹ್ಯಾವ್ ಸ್ಟಡಿಡ್ ಮೈ ಎಜುಕೇಶನ್ ಇನ್ ಸಿದ್ಧಗಂಗಾ ಮಠ್, ತುಮಕೂರು. ಸೊ ಜೀವನ ತುಂಬ ಚಿಕ್ಕ ವಯಸ್ಸಕ್ಕೆ ನನ್ನ ಒಯ್ದು ಮಠಕ್ಕೆ ಹಾಕಿದ್ರು ನಮ್ಮ ಮನೇಲಿ. ಏನೋ ಗೊತ್ತಿಲ್ಲ ಅವ್ರ ಇಂಟೆನ್ಷನ್, ಮಗು ಚೆನ್ನಾಗಿ ಓದ್ಲಿ ಅಥವಾ ಏನಿತ್ತೋ ನನಗೆ ಗೊತ್ತಿಲ್ಲ ನನ್ನ ಫ್ಯಾಮಿಲಿ ಮೈಂಡಲ್ಲಿ. ಬಟ್ ದೇ ಹ್ಯಾವ್ ಸೆಂಟ್ ಫಾರ್ ಸಿದ್ಧಗಂಗಾ ಮಠ್. ಫಸ್ಟ್ ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ವರೆಗೂ ಐ ಹ್ಯಾವ್ ಸ್ಟಡಿಡ್ ಇನ್ ಸಿದ್ಧಗಂಗಾ ಮಠ್. ನನ್ನ ತಾಯಿ ಎದೆ ಹಾಲು ಕುಡಿಬೇಕಾದ್ರೆ ನನ್ನ ಗಂಡಾಗೆ ಕುಡ್ದೆ. ಬಟ್ ಬೆಳೀತಾ ಬೆಳೀತಾ ಐ ವಾಸ್ ಎ ವುಮೆನ್. ನನಗೆ ಹೆಣ್ಣಿನ ಭಾವನೆ ಬಂತು. ವಾಟ್ ಈಸ್ ಮೈ ಮಿಸ್ಟೇಕ್? ಏನ್ ನನ್ನ ತಪ್ಪು ಇದರಲ್ಲಿ? ಡಿಡ್ ಎನಿಥಿಂಗ್? ಇಟ್ಸ್ ಮೈ ಮಿಸ್ಟೇಕ್. ಮೈ ಜೆಂಡರ್ ಈಸ್ ಮಿಸ್ಟೇಕ್. ನಮ್ಮ ಮನೇಲಿ ಈ ತರ ಅಂತ ವಿಷಯ, ನನಗೆ ಈ ತರ ಫೀಲಿಂಗ್ ಐತೆ ಅಂತ ಗೊತ್ತಾದ ತಕ್ಷಣ ದೇ ಟೋಲ್ಡ್ ಓನ್ಲಿ ಒನ್ ಥಿಂಗ್. ಒಂದೇ ಮಾತನ್ನ ಹೇಳಿದ್ರು, ನೀನೇನಾದ್ರೂ ವಾಪಸ್ ನಮ್ಮನೆಗೆ ಬಂದ್ರೆ ನಾವು ಸತ್ತೋಗ್ಬಿಡ್ತೀವಿ, ಡೋಂಟ್ ಕಮ್ ಅಂತ. ಅವಾಗ ತಾನೇ 10th ಮುಗಿಸಿದೀನಿ. ಇಷ್ಟು ಮಗು ನಾನು. ಐ ಡೋಂಟ್ ನೋ ಎನಿಥಿಂಗ್. ಎಲ್ಲಾರ ಲೈಫಲ್ಲೂ ಏನೇನೋ ಇನ್ಸಿಡೆಂಟ್ ಇರುತ್ತೆ, ಬಟ್ ನನ್ನ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ಯಾರಿಗೂ ಬೇಡ. ಇಷ್ಟೇ ಮಗು ನನ್ನ ಮನೆ ಬಿಟ್ಟು ಬಂದಾಗ ಸ್ವಂತ ತಂದೆ ತಾಯಿ ಮನೆಯಿಂದ ಈಚೆ ಹಾಕಿದ್ದಾರೆ. ಕಾರಣ ಗಂಡಿಂದ ಹೆಣ್ಣಾಗಿದ್ದೀನಿ ಅಂತ. ಎಲ್ಲಿಗೆ ಹೋಗ್ಲಿ, ಯಾರು ಸೇರಿಸ್ತಾರೆ ನನ್ಗೆ? ಸ್ವಂತ ಫ್ಯಾಮಿಲಿನೇ ದೂರ ಹಾಕಿದ್ರು. ಸಮಾಜ ನನ್ನ ಒಪ್ಕೊಳ್ಳುತ್ತಾ ಅಂತ ಕ್ವಶನ್ ಇತ್ತು. ಒಳ್ಳೆ ಕುಟುಂಬದಲ್ಲಿ ಬೆಳೆದು ರೋಡಲ್ಲಿ ಮಲ್ಕೊಂಡೆ ಎಷ್ಟೋ ಸತಿ. ತಿನ್ನಕ್ ಅನ್ನ ಇಲ್ದಂಗ್ ಮಲಗಿದ್ದೀನಿ. ಆ ರೋಡಲ್ಲಿ ಮಲಗಿದಾಗ ಆ ವ್ಯಾಲ್ಯೂ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ದ ಪೇನ್ ಆಫ್ ಆರ್ಫನ್ಸ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನನಗಿಂತ ಬೇರೆ ಯಾರೂ ಇಲ್ಲ. ಬಟ್ ನನ್ನ ತಾಯಿ ಆಸೆ ಇತ್ತು ನಾನೊಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತ. ಸೊ ರೋಡ್ಗೆ ಬಂದೆ. ನನ್ನ ಕಮ್ಯುನಿಟಿ, ನನ್ನ ಸಮುದಾಯ, ಮಂಗಳಮುಖಿಯರ ಸಮುದಾಯ ಏನೈತಲ್ಲ, ನನ್ನ ಸಪೋರ್ಟ್ ಮಾಡಿದ್ರು. ಬಟ್ ಅವ್ರ ಹತ್ರ ಹೋದಾಗ ಅವ್ರು ನನ್ಗೆ 2 ಆಪ್ಷನ್ ಕೊಟ್ರು. ನೀನು ಒಂದು ಸೆಕ್ಸ್ ವರ್ಕ್ ಮಾಡು ಅಥವಾ ಯು ವಾಂಟ್ ಟು ಗೋ ಫಾರ್ ಬೆಗ್ಗಿಂಗ್ ಅಂತ. ಇಲ್ಲ, ಇವೆರಡು ಮಾಡ್ಲಿಲ್ಲ ಅಂದ್ರೆ ನಿನ್ಗೆ ಊಟ ಹಾಕಕ್ ಆಗಲ್ಲ ನಾವು ಅಂತ ದೇ ಹ್ಯಾವ್ ಟೋಲ್ಡ್ ಮೀ ವೆರಿ ಕ್ಲಿಯರ್.
ನನ್ಗೆ ಅವೆರಡೂ ಅಂದ್ರೂ ಇಷ್ಟ ಇಲ್ಲ. ಯಾಕಂದ್ರೆ ಒಂದು ಒಳ್ಳೆ ಕುಟುಂಬದಿಂದ ಬಂದಿರೋದು ನಾನು. ದೇ ಹ್ಯಾವ್ ಟೋಲ್ಡ್ ಮಿ ವೆರಿ ಕ್ಲಿಯರ್, ಇಫ್ ಯು ಗೋ, ನೀನು ಇದೆರಡೇ ಆಪ್ಷನ್, ನೀನು ಇದಕ್ಕೆ ಹೋಗ್ಲೇಬೇಕು ಅಂತ. ಏನ್ ಮಾಡಕ್ಕಾಗತ್ತೆ? ಆಪ್ಷನ್ ಅನಿವಾರ್ಯನೇ ಇಲ್ಲ. ಊಟ ಇರ್ಲಿಲ್ಲ, ಇರಕ್ ಮನೆ ಇರ್ಲಿಲ್ಲ. ನಮ್ಮ ಮನೆಯವ್ರು ನೀನ್ ಇದೆಯಾ ಇಲ್ಲ ಅಂತಾನು ಕೇಳಲಿಲ್ಲ. ಆಕ್ಚುಲಿ ಬದುಕಿದಾರೋ ಬದುಕಿಲ್ವೋ ಅಂತ. ಸೊ ಆಮೇಲೆ ನನ್ನ ಸಮುದಾಯಕ್ಕೆ ರಿಯಲೈಸ್ ಆಯ್ತು, ಭಿಕ್ಷೆ ಬೇಡ ತುಂಬಾ ಈಸಿ ಅಲ್ಲ. ಭಿಕ್ಷೆ ಬೇಡಕ್ಕೆ ಹೋದಾಗ ಜನ ಏನೆಲ್ಲ ಬೈತಾರೆ. ಪ್ರಾಸ್ಟಿಟ್ಯೂಟ್ ವರ್ಕ್ ಇಸ್ ಆಲ್ಸೋ ನಾಟ್ ಎ ಚಾಲೆಂಜ್. ಡ್ರಗ್ಗಿಸ್ಟ್ ಬರ್ತಾರೆ, ಕ್ರಿಮಿನಲ್ಸ್ ಬರ್ತಾರೆ, ಕಳ್ಳರು ಬರ್ತಾರೆ. ಹೊರಗಡೆ ಹೋದ್ರೆ ಹೊರಗಡೆ ಬರ್ತೀವೋ ಇಲ್ವೋ ಗ್ಯಾರಂಟಿ ಇರಲ್ಲ ಅವ್ರವ್ರ ಲೈಫ್ಗೆ, ಸೆಕ್ಸ್ ವರ್ಕ್, ಪ್ರಾಸ್ಟಿಟ್ಯೂಟ್ ವರ್ಕ್ ಅಲ್ಲಿ. ಬಟ್ ದ ಓನ್ಲಿ ಥಿಂಗ್ ಇಸ್, ನನ್ನ ಜೀವನದಲ್ಲಿ ನಾನು ಇದನ್ನೆಲ್ಲ ಸೈಡ್ಗೆ ಇಟ್ಟು, ನನ್ನ ಎಜೆಂಡಾ ಒಂದಿತ್ತು ಜೀವನದಲ್ಲಿ. ಐ ವಾಂಟ್ ಟು ಡೂ ಸಮಥಿಂಗ್. ಸೆಕ್ಸ್ ವರ್ಕ್ ಅಂಟಿಲ್ ಅನ್ಲೆಸ್ ಐ ಹ್ಯಾವ್ ಅ ಬ್ಯೂಟಿ, ಬೆಗ್ಗಿಂಗ್ ಅಂಟಿಲ್ ಅನ್ಲೆಸ್ ಐ ಹ್ಯಾವ್ ಅ ಸ್ಟ್ರೆಂತ್. ನನ್ನ ತಾಯಿ ಆಸೆ ಇತ್ತು, ನನ್ನ ಕಮ್ಯುನಿಟಿ ಸಪೋರ್ಟ್ ಮಾಡ್ತು ಟು ಸ್ಟಡಿ engineering. I have completed successfully mechanical engineer. Being a transgender, I am very proud to tell I have completed. So ಏನಿತ್ತು ಅಂದ್ರೆ ಮೈಂಡ್ ಅಲ್ಲಿ ನಾನು ಎಲ್ಲಾ ಕಡೆ ಓದು ಹೇಳೋದು ಒಂದೇ ವಿಷಯ, ಮಕ್ಕಳಿಗೆ ನಿಜವಾದ ಆಸ್ತಿ, ಪ್ರಾಪರ್ಟಿ ಗಿಪರ್ಟಿ ಮಾಡಬೇಡಿ. The only thing is you give to your children is education. Education is the one thing no one cannot take. ಸೊ ಇವಾಗ ನಾನು ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ, ನಮ್ಮನೆ ಸುಮ್ಮನೆ ವೆಲ್ಫೇರ್ ಡಿಸ್ಟ್ರಿಬ್ಯೂಟ್ ಆರ್ಫನೇಜ್, ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್. ಒಂದು ವಿಶ್ವದಲ್ಲೇ ಒಂದು ಮಂಗಳಮುಖಿಯಾಗಿ ಫಸ್ಟ್ ನಾನು ಈ ಸಂಸ್ಥೆ ನಡೆಸ್ತಾ ಇದ್ದೀನಿ. ಸಮಾಜ ನನಗ್ ಶೋಷಿತ ಮಾಡ್ತಾ ಇತ್ತಲ್ಲ, ಪರವಾಗಿಲ್ಲ, ಈ ಸಮಾಜನೇ ನಾನು ಸಾಕ್ತೀನಿ. ಸಮಾಜ ನನ್ನ ಮೇಲೆ ಬ್ಲೇಮ್ ಮಾಡುತ್ತಲ್ಲ, ಬಟ್ ಅದೇ ಸಮಾಜನ ನಾನು ಅಡಾಪ್ಟ್ ಮಾಡ್ತೀನಿ. ಸೊ ಇದೇ ವಿಷಯಕ್ಕೆ ನಮ್ಮ ಘನ ಸರ್ಕಾರ ಮೊನ್ನೆ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ಕೊಡ್ತು. ಅವಾಗ್ಲೂ ನಾನು ಕೇಳ್ದೆ, ಯಾಕೆ ರಾಜ್ಯೋತ್ಸವ ಇವಾಗ ಕೊಟ್ಟಿದ್ದೀರಾ, ಇನ್ನೂ ನಂಗೆ ತುಂಬಾ ಟೈಮ್ ಐತಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡಕ್ಕೆ ಅಂತಂದು. ಅವಾಗ ಅವ್ರು ಹೇಳಿದ್ರು, ಸಾಧನೆ ಮಾಡದ್ಮೇಲೆ ಕೊಡಕ್ಕಿಂತ ಸಾಧನೆ ಮಾಡ್ಬೇಕಾದ್ರೆ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ರಾಜ್ಯ ಸರ್ಕಾರ ದೇ ಹ್ಯಾವ್ ಗಿವೆನ್ ಮಿ 1/2 ಎಕರ್ ಲ್ಯಾಂಡ್, ಅರ್ಧ ಎಕರೆ ಜಮೀನ ಕೊಟ್ಟಿದ್ದಾರೆ. ನನ್ನ ಕನ್ಸು, ನನ್ನ ಆಸೆನ ಈಡೇರ್ಸಕ್ಕೆ. ಆ ಅರ್ಧ ಎಕರೆಯಲ್ಲಿ ನಂದೇ ಒಂದು ಪ್ರಪಂಚ, ಲೈಕ್ ಸ್ಕೂಲು, ಹಾಸ್ಪಿಟಲ್, ಮಕ್ಕಳು. ನನ್ನ ಹತ್ರ ಇವಾಗ HIV ಮಕ್ಕಳಿದ್ದಾರೆ, ಆರ್ಫನ್ಸ್ ಇದ್ದಾರೆ, ಡೆಸ್ಟ್ಯೂಟ್ಸ್ ಇದ್ದಾರೆ. HIV ಮಕ್ಕಳನ್ನ ರೋಡ್ಗೆ ಬಿಟ್ಬಿಡ್ತಾರೆ. ಅವ್ರಿಗೆ HIV ಹೆಂಗ್ ಬಂದಿರುತ್ತೆ ಮಕ್ಳಿಗೆ? ಹೆಣ್ಮಕ್ಳು ಅಂದ ತಕ್ಷಣ ರೋಡ್ಗೆ ಬಿಟ್ಟಿದ್ದಾರೆ ಎಷ್ಟೋ ಜನ. ವೈ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್? ನಾವು ಮೊದ್ಲು ಮನುಷ್ಯರಾಗೋಣ, ಎಲ್ಲಾರನ್ನೂ ಪ್ರೀತಿಸೋಣ. ನಂದೊಂದು ಎಜೆಂಡಾ ಐತೆ. ಇವತ್ತು ನಾನು ಎಲ್ಲೇ ಹೋದ್ರು ಜನ ನನ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಮಂಗಳಮುಖಿರ್ ಹಂಗ್ ಮಾಡ್ತಾರೆ, ಚೌಟ್ರಿಲ್ ಬರ್ತಾರೆ, ಎಲ್ಲಾರು ಹೇಳ್ತಾ ಇರ್ತಾರೆ. ಅವ್ರು ಹೇಗೆ ಇದ್ರು ನಿಮ್ ಮಕ್ಳು ಅಂತ. ಅವ್ರು ಯಾರು ಬರ್ತಾರಲ್ಲ ಜಗಳಕ್ಕೆ ಅಥವಾ ಭಿಕ್ಷೆ ಬಿಡ್ತಾರಲ್ಲ, ಅವ್ರ ಅಪ್ಪ ಅಮ್ಮ ಅವ್ರು ಹೇಗೆ ಇದ್ರು ನನ್ ಮಕ್ಳು ಅಂತ ಸಾಕಿದ್ರೆ, ವೈ ದೋಸ್ ಪೀಪಲ್ಸ್ ವಿಲ್ ಕಮ್ ಟು ಟುಡೇ ರೋಡ್? ಯಾಕೆ ಅವರೆಲ್ಲ ರೋಡ್ಗೆ ಬರೋರು? ಸೊ ಎಲ್ಲಾರು ನಾನು ಕೇಳ್ಕೊಳ್ಳೋದು, ನನ್ನ ಮುಂದಿನ ಪೀಳಿಗೆಗೂ ಅಷ್ಟೇ, ಇಲ್ಲೆಲ್ಲ ಯಂಗ್ಸ್ಟಾರ್ಸ್ ಇದ್ದಾರೆ, ಮುಂದೆ ನಿಮ್ಗೆ ಹುಟ್ಟೋ ಮಕ್ಕಳು ಗಂಡಿಂದ ಹೆಣ್ಣಾದ್ರೂ ಆಗ್ಲಿ, ಹೆಣ್ಣಿಂದ ಗಂಡಾದ್ರೂ ಆಗ್ಲಿ, ಅವ್ರನ್ನ ನಿಮ್ಮ ಮಕ್ಕಳು ಅಂತ ಒಪ್ಕೊಳ್ಳಿ. ಡೋಂಟ್ ಸೆಂಡ್ ದೆಮ್ ಔಟ್. ದೇ ವಿಲ್ ಬಿ ಎ ಗುಡ್ ಪರ್ಸನ್ ಇನ್ ಅ ಸೊಸೈಟಿ. ಇವತ್ತು ನಮ್ಮನ್ನ ಸಮಾಜ ಒಪ್ಕೊಂಡಿರುತ್ತೆ ಅನ್ನೋದಕ್ಕೆ ಕಾರಣ ತುಂಬಾ ಇದಾವೆ. ಜೋಗತಿ ಮಂಜಮ್ಮ ಪದ್ಮಶ್ರೀ ಪುರಸ್ಕಾರರು. She is the one who got Padma Shri. ಸೊ ನನ್ಗೆ ಈ ಸ್ಥಾನ ಮಾನ ಕೊಟ್ಟಿರೋದು ನಮ್ಮ ಈ ಸಮಾಜ, ನಮ್ಮ ಈ ಜನರು. ಸೊ ನನ್ಗೆ ತುಂಬಾ ಖುಷಿ ಆಗ್ತೈತಿ. ಇವತ್ತು ನಾನು ಕಟ್ತಾ ಇರೋ ಅದೇನ್ ಕನ್ಸಿನ ಕೋಟೆ, ಆ ಅರ್ಧ ಎಕರೆಲಿ, ಅದನ್ನೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇಂದ ಐ ಆಮ್ ಡೂಯಿಂಗ್ ಇಟ್. ಸೊ ಬ್ಲೆಸ್ ಮೀ. ಎಲ್ಲರಿಗಿಂತ ಮುಂಚೆ ನನ್ನ ನಿಮ್ಮ ಮನೆ ಮಗಳು ಅಂತ ಒಪ್ಕೊಳ್ಳಿ. ಥ್ಯಾಂಕ್ ಯು. ನಕ್ಷತ್ರ ಅವರ ಇಂಟರ್ವ್ಯೂ ರೀಸೆಂಟ್ಲಿ ನಾನು ನೋಡಿದ್ದೆ ಒಂದು ಚಾನೆಲ್ನಲ್ಲಿ. ನನ್ನ ಪ್ರಕಾರ ಟ್ರಾನ್ಸ್ಜೆಂಡರ್ಸ್ಗಾಗಿರ್ಬಹುದು ಅಥವಾ
ಅಂಗವಿಕಲರು ಇರ್ತಾರೆ, ವಿಶೇಷ ಚೇತನರು ಅಂತ ನಾವೇನು ಕರಿತೀವಿ, ಅವ್ರಿಗಾಗಿರಬಹುದು, ಕನಿಕರದ ಅವಶ್ಯಕತೆ ಯಾರಿಗೂ ಇಲ್ಲ. ಅಯ್ಯೋ ಪಾಪ ಇದರಿಂದ ನಥಿಂಗ್ ವರ್ಕ್ಸ್, ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವಾಗಲೇ ಬಹಳಷ್ಟು ಜನರ ಕೈ ಹಿಡಿದ ಮೇಲೆ ಎತ್ತಾ ಇದ್ದೀರಾ. ಅವರಿಗೆ ಸಹಾಯ ಮಾಡೋದಕ್ಕೆ ನಾವು ಮುಂದಾಗೋಣ. ಸೊ ಗ್ರೇಟ್ ಗೋಯಿಂಗ್, ಗಾಡ್ ಬ್ಲೆಸ್ ಯು ನಕ್ಷತ್ರ. ಹೆಸರು ಥರಾನೇ ಮಿನುಕ್ತಾರಿ ನಕ್ಷತ್ರದಂತೆ ಆಗಸದೆತ್ತರದಲ್ಲಿ ಶುಭವಾಗಿ. ಸೋ ನೈಸ್. Lovely. I liked it. Thank you. Ladies and gentlemen, I heartily welcome all of you on behalf of Sangamaas International and Indian Organic Farms Association, that is IOFA, for the Wemaaa, the Summit Launch Program. Once again, welcome you all to the most informative session on CSR and ISR Wemaaa Summit. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸಂಗಮಾಸ್ ಇಂಟರ್ನ್ಯಾಷನಲ್ ಮತ್ತು IOFA ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಲ್ಮೆಯ ಸ್ವಾಗತ, ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಳೂರ್. ಚಪ್ಪಾಳೆ ಬೇಡವಾ ಅದಕ್ಕೆ? ನಾನೇನ್ ಹೇಳ್ದೆ, ಸೋಬರಾಗಿ ಕೂತ್ಕೊಳ್ಬೇಡಿ, ಫುಲ್ ಎನರ್ಜೈಸ್ ಮಾಡೋ ಅಂತ ವ್ಯಕ್ತಿತ್ವ ನೀವು ಎಲ್ಲರನ್ನು. ಸೊ ನೀವು ಎನರ್ಜೆಟಿಕ್ ಆಗಿ ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಹರಿಸ್ಲಿಕ್ಕೆ, ಆಶೀರ್ವದಿಸಲಿಕ್ಕೆ ಬಂದಿರುವಂತಹ ಪೂಜ್ಯ ದ್ವಯರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಕುಷ್ಟಗಿಯ ಚಳಗೇರ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ದಯಮಾಡಿ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನಮ್ಮ ಶರಣಪ್ಪ ಬರ್ಸಿಯವರು ಬರ್ಮಾಡ್ಕೊಳ್ಬೇಕು ಪೂಜ್ಯರನ್ನ ಅಂತ ಕೋರ್ಕೊಳ್ತಾ, ಶ್ರೀ 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 ಬಸವ ಸೇವಾಲಾಲ್ ಸರ್ದಾರ್ ಗುರೂಜಿಯವರು ಪೀಠಾಧಿಪತಿಗಳು, ಬಂಜಾರ ಸೇವಾಲಾಲ್ ಗುರುಪೀಠ ಚಿತ್ರದುರ್ಗ, ದಯಮಾಡಿ ಪೂಜ್ಯರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ನಮ್ಮ ಡಾಕ್ಟರ್ ಎಸ್ ಮುರುಗೇಸನ್ ಸರ್ ದಯವಿಟ್ಟು ಬರ್ಮಾಡ್ಕೊಳ್ಬೇಕು ಅಂತ ಕೋರ್ತಾ ಇದ್ದೇನೆ. ಬಹುಶಃ ಎಲ್ಲರೂ ಅನ್ಯ ಅತಿಥಿಗಳ ಆಗಮನಕ್ಕಾಗಿ ಕಾಯ್ತಿದ್ದಾರೆ ಅಂತ ಭಾವಿಸ್ತೇನೆ. ಅಂತೆಯೇ ನಾನಾಗ್ಲೇ ಹೇಳಿದ ಹಾಗೆ ವೈದ್ಯೋ ನಾರಾಯಣೋ ಹರಿಹಿ ಎನ್ನುವ ಪದಕ್ಕೆ ಅನ್ವರ್ಥದಂತೆ ಬದುಕ್ತಿರುವಂತಹ ನಮ್ಮ ಡೈರೆಕ್ಟರ್ ಆಫ್ ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟರ್ ಶಿವಲಿಂಗಯ್ಯ ಸರ್ ಅವ್ರಿಗೂ ಕೂಡ ಪ್ರೀತಿಯ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಹೈಟೆಕ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ನ ಡಾಕ್ಟರ್ ನಾಗರಾಜ್ ಹೆಗಡೆ ಅವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ ವೇದಿಕೆಗೆ. ಓಲಾ ಯೂಸ್ ಮಾಡದೇ ಇರೋರು ಇದರೆಲ್ಲ ಈ ಒಂದು ಬೆಂಗಳೂರಿನಲ್ಲಿ ಅನ್ನೋ ತರ ಒಂದು ನಾಣ್ಣುಡಿ ಬಂದ್ಬಿಡಿದೆ. ಓಲಾದ ವಿಪಿ ಕಾರ್ಪೊರೇಟ್ ಅಫೇರ್ಸ್ ನ BC ದತ್ತಾ ಸರ್, ಐ ಹಾರ್ಟಿಲಿ ವೆಲ್ಕಮ್ ಯು ಆನ್ ಟು ದಿ ಡೈಸ್. ಹಾಗೆ ನಮ್ಮ ಡಾಕ್ಟರ್ ಎಸ್ ಮುರುಗೇಸನ್ ಅವರು, ಮುರುಗೇಸನ್ ಮತ್ತು ಸುನೀಶ್ ದೇವನ್ ಅವರ ಬ್ರೈನ್ ಚೈಲ್ಡ್ ನಮ್ಮ ಸಂಗಮ. ಸೊ ಜೋರು ಚಪ್ಪಾಳೆ ಬರಲಿ ಈ ಎರಡು ಪಿಲ್ಲರ್ಗಳಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಅವ್ರು ಬಹುಶಃ ಇನ್ನು ಗೆಸ್ಟ್ ಅನ್ನ ಬರ್ಮಾಡ್ಕೊಳ್ಳೋದ್ರಲ್ಲೇ ಬಿಸಿ ಇದಾರ ಗೊತ್ತಿಲ್ಲ ನನಗೆ. ವ್ಯಾದೆ ಸೊ ಸರ್ ಇಸ್ ಹಿಯರ್. ದಯಮಾಡಿ ಡಾಕ್ಟರ್ ಮುರುಗೇಸನ್ ಅವರು ಹಾಗೆ ಸುನೀಶ್ ದೇವನ್ ಅವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೋರ್ಕೊಳ್ತಾ, ಇನ್ನು ಶರಣಪ್ಪ ಬರ್ಸಿ ಅವರು ವೇದಿಕೆಯಲ್ಲೇ ಇದ್ದಾರೆ.
ಸಾಧನಾ ಸಂಸ್ಥೆಯ ಅಧ್ಯಕ್ಷರು ಡಾಕ್ಟರ್ ಎಸ್ ಮುರುಗೇಸನ್, ಅಧ್ಯಕ್ಷರು ಸಂಗಮಾಸ್ ಇಂಟರ್ನ್ಯಾಷನಲ್ ಅಂಡ್ IOFA, ಸುನೀಶ್ ದೇವನೂರು, ಜನರಲ್ ಸೆಕ್ರೆಟರಿ ಅಂಡ್ ಸ್ಟ್ರಾಟಜಿಕ್ ಅನಲಿಸ್ಟ್ ಆಫ್ ಸಂಗಮಾಸ್ ಇಂಟರ್ನ್ಯಾಷನಲ್, Ajay Ratnam ಅವರು, famous actor from Tamil Nadu. I heartily welcome you, sir. Kindly join us on stage. ಹಾಗೆ ಮಂಜುನಾಥ್ ರವರು ಹೊಸಪೇಟೆಯಿಂದ ಬಂದಿದ್ದಾರೆ, ಸಮಾಜ ಸೇವಕರು. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕ್ಯಾಮ್ರಾಮನ್ಸ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ಕೋರಿಕೆ. ಶ್ರೀಯುತ ಅಜಯ್ ರತ್ನಂ ಸರ್ ಮೋಟಿವೇಶನಲ್ ಟ್ರೈನರ್ ಕೂಡ ಹೌದು ಅಂತ ನಾನು ಕೇಳ್ಪಟ್ಟೆ. ಸೊ ತುಂಬಾ ಖುಷಿ ಅನ್ನಿಸ್ತು. ಎನಿವೇಸ್, ಬಹುಶಃ ನಮ್ಮ ಸಂಗಮಾಸ್ನ ಮುಖ್ಯಸ್ಥರು ಇನ್ನೂ ಹೊರಗಡೆ ಕಾಯ್ತಿದ್ದಾರೆ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಚಿವ ದ್ವಯರ ಆಗಮನವಾಗತ್ತೆ, ಅಂದ್ರೆ ಇಬ್ರು ಸಚಿವರು ಬರೋರು ಕೂಡ ಇದ್ದಾರೆ. ಸೊ ಅಂತೆಯೇ ನಮ್ಮ ನಾಗೇಂದ್ರ ಪೀರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ನ ಜನರಲ್ ಕೌನ್ಸಿಲ್ ಮೆಂಬರ್ ಹಾಗೂ JDS ರಾಜ್ಯ ಕಾರ್ಯದರ್ಶಿ, JDS ವಕ್ತಾರರು ಹೌದು, ನಾಗೇಂದ್ರ ಪಿ ಅವರಿಗೂ ನಲ್ಮೆಯ ಸ್ವಾಗತ. ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ, ಅದು ಬರೀ ನವೆಂಬರ್ ಅಂತಾನೆ ಅಲ್ಲ, ಯಾವುದೇ ಮಾಸವಾದ್ರೂ ಕೂಡ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದು ನಾಡಗೀತೆಯೊಂದಿಗೆ. ಆದ್ರೆ ಅದಕ್ಕೂ ಮುನ್ನ ನಾನೋರ್ವ ಜನಪದ ಗಾಯಕಿ. ನನ್ನ ಭಾವ ಏನು ಅಂದ್ರೆ, ಪ್ರತಿ ಕಾರ್ಯಕ್ರಮದಲ್ಲೂ ಭಗವಂತನ ಒಂದು ಸ್ಪರ್ಶವಿರಬೇಕು, ಅವನ ಒಂದು ಆಶೀರ್ವಾದ ಇರಬೇಕು ಅಂತ ಹೇಳಿ ಪ್ರಾರ್ಥನೆಯೊಂದಿಗೆ, ಅಜೆಂಡಾ ಆಕ್ಚುಲಿ ಇಲ್ಲ, ಆದ್ರೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಸಿದ್ಧಿ ವಿನಾಯಕ ಭಾಪ್ರಮದ ನಾಯಕ ಗಜರಾಜ ಮಸ್ತಕ ವರದಾಯಕ ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಬುದ್ಧಿ ಪ್ರದಾಯಕ ಸುಖದಾಯಕ. ಗಣಪತಿ ಬಪ್ಪ ಮಂಗಳಮೂರ್ತಿ, ಭಗವಂತನ ಸದಾಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ, with a huge round of applause, let's welcome the pillar of Sangamaas, Sunish Devan, General Secretary and Strategic Analyst of Sangamaas International, along with Dr. S. Murugesan, Nama President, Sangamaas International and IOFA President. ಇಬ್ಬರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಮಂಜುನಾಥ್ ಅವರು ಹೊಸಪೇಟೆಯಿಂದ ಆಗಮಿಸಿದ್ದಾರೆ, ಸಮಾಜ ಸೇವಕರು. ದಯಮಾಡಿ ಕುಳಿತುಕೊಳ್ಬೇಕಾಗಿ ಕೋರಿಕೆ. ನನ್ನ ತಂದೆ ಸಾಹಿತಿಗಳು ಆಲೂರು ನಾಗಪ್ಪ ಅಂತ. ಅವ್ರು ಒಂದ್ ಕಡೆ ಹೇಳ್ತಾರೆ, ಸೀಟಿ ಊದಲು ಗಾಡಿ ಬರುವುದು, ಸೀಟಿ ಊದಲು ಗಾಡಿ ಬರುವುದು, ಹೋಗಬೇಕು ಊರಿಗೆ ನಾವ್ಯಾರೂ ನೋಡದ ಊರಿಗೆ, ಬಲು ದೂರದ ಬಂದೂರಿಗೆ, ಮಡದಿ ಯಾರೋ ಮಕ್ಕಳು ಯಾರೋ ಅಣ್ಣ ಯಾರೋ ತಮ್ಮ ಯಾರೋ ಯಾರೂ ಇಲ್ಲ ನಮ್ಮೊಂದಿಗೆ, ಹತ್ತಬೇಕು ತೇರಿಗೆ ಅವನು ಕರೆದಾಗ ಹೋಗಬೇಕು ಊರಿಗೆ ನಾವ್ಯಾರು ನೋಡದ ಊರಿಗೆ. ಆಸೆ ಕೋಟಿ ಭಾಷೆ ಕೋಟಿ ಎಲ್ಲಾ ಗಂಟು ಮೂಟೆ ಕಟ್ಟಿ ಕಟ್ಟಿಕೋ ನಿನ್ ಹೆಗಲಿಗೆ, ಪಾಪ ಪುಣ್ಯದ ಜೋಳಿಗೆ
ಮೇಲ್ ಹೋದಾಗ ಕೇಳ್ತಾನೆ ಭಗವಂತ, ಏನ ಮಾಡಿದೆ ನಾಡಿಗೆ, ನೀನ್ ಏನ ಮಾಡಿದೆ ನಾಡಿಗೆ ಅಂದಾಗ ಬಹುಶಃ ನಿಮ್ಮೆಲ್ಲರ ಹತ್ರ ಉತ್ತರ ಇರುತ್ತೆ. ಒಂದಷ್ಟು ಜನರ ಕಣ್ಣೀರನ್ನ ಒರೆಸಿದ್ದೀನಿ, ಇದನ್ ಮಾಡಿದ್ದೀನಿ ನಾನು ನಾಡಿಗೆ ಅಂತ ಹೆಮ್ಮೆ ಪಡ್ಬೇಕು. ತಾವೆಲ್ಲರೂ ಕೂಡ ಸಂತೆಯಲ್ಲಿ ನಿಂತ ಸಂತರಂತೆ ಸಮಾಜದ ಏಳಿಗೆಗಾಗಿ ಸದ್ದಿಲ್ಲದೆ ಸೇವೆ ಮಾಡ್ತಿರುವಂತಹ ನಲ್ಮೆಯ ಸಮಾಜ ಸೇವಕರೇ, ತಮಗೆ ಶರಣೆನ್ನುತ್ತಾ ಕಾರ್ಯಕ್ರಮನ ವಿದ್ಯುಕ್ತವಾಗಿ ಪ್ರಾರಂಭ ಮಾಡೋದಕ್ಕೆ ಇಚ್ಛಿಸ್ತೇನೆ. ನಮ್ಮ ವಕೀಲರಾದಂತಹ ಉಮಾ ಅವರು ಹಾಗೆ ಇವತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಕೀಲರಾದಂತಹ ಹಿರೇನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರನ್ ಐ ಗೆಸ್. ಹಾಗೆ ಚೇತನ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಶಿವಶಂಕರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಹಾಗೆ ಸಚಿನ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ. ಹಿರಣ್ ಕೃಷ್ಣಸ್ವಾಮಿ ಅವರು ಬಂದಿಲ್ವಾ? ಓಕೆ, ಓ ದಾಟ್ಸ್ ಯು. ಥ್ಯಾಂಕ್ ಯು. ಪ್ರೀತಿಯ ಸ್ವಾಗತ ತಮಗೂ ಕೂಡ. ಸೊ ಪ್ಲೀಸ್ ಬಿ ಸೀಟೆಡ್. ಸಚಿನ್ ಅವ್ರಿಗೂ ಕೂಡ ನನ್ನ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ಬರೀ ನವೆಂಬರ್ ಮಾಸ ಅಲ್ಲ, 365 ದಿನಗಳಲ್ಲಿ ಯಾವ ದಿನ ಆದ್ರೂ ಕಾರ್ಯಕ್ರಮ ನಡೀಲಿ ಕರ್ನಾಟಕದಲ್ಲಿ, ಅಲ್ಲಿ ಕನ್ನಡಿಗರ ನಾಡಿಗೀತೆಯನ್ನ ಹಾಡಿಯೇ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದು. ನಾಡಗೀತೆಯೊಂದಿಗೆ ಕಾರ್ಯಕ್ರಮ ನಾವು ಪ್ರಾರಂಭಿಸೋಣ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ವಿರಚಿತ ಜಯ ಭಾರತ ಜನನಿಯ ತನುಜಾತೆ ಹಾಡನ್ನ ಹಾಡ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ. ಎದ್ದೇಳಿ ಅಂತ ಹೇಳ್ಬೇಕೆ? ಬಹುಶಃ ಬೇರೆ ಭಾಷಿಗರ ಗಮನಕ್ಕೆ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಪ್ಲೀಸ್ ರೇಸ್ ಫಾರ್ ದಿ ಸ್ಟೇಟ್ ಆಂಥಮ್. ಸರ್, ನಾಡಗೀತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಎಂದೆನ್ನುತ್ತಾ ರೆಡಿ ಇದೆ ಅಂತ ಭಾವಿಸ್ತೀನಿ. ಇಲ್ಲದೆ ಇದ್ರೆ ನಾವೇ ಹಾಡೋಣ, ಏನಂತೀರಾ? ಸರ್, ಸ್ಟಾಪ್ ಮಾಡಿ ಸರ್, ನಾವೇ ಹಾಡ್ತೀವಿ. ಸಾಂಗ್ ಸೇಮ್ ಸಾಂಗ 2.5 ನಿಮಿಷದ್ದು. ಸ್ಟಾರ್ಟ್ ಮಾಡಿ ಸರ್.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಇಲ್ಲಿ ಬಂದಿರೋಂಥವ್ರೆಲ್ಲರೂ ನಮ್ಮ ಸ್ನೇಹಿತರು ಅನ್ಕೊಂಡು ಇಲ್ಲಿ ಯಾರು ಈ ನಾಡಗೀತೆ ಸರಿ ಅಂತ ಹೇಳಿದ್ರಿ, ದಯವಿಟ್ಟು ನನಗೆ ನನ್ನ ಹತ್ರ ನಿಮ್ಮ ನಂಬರ್ ತಗೊಳ್ಳಿ, ನಿಮಗೆ ಸರಿಯಾದ ನಾಡಗೀತೆ ಫಾರ್ವರ್ಡ್ ಮಾಡ್ತೀನಿ. ಬಿಕಾಸ್ ಕರ್ನಾಟಕದಲ್ಲಿ ಒಂದು ಸುತ್ತೋಲೆ ಹೊರಡಿದೆ, 2.5 ನಿಮಿಷದ ನಾಡಗೀತೆ ನಮ್ಮ ಮೈಸೂರು ಅನಂತ ಸ್ವಾಮಿಯವರ ಧಾಟಿಯಲ್ಲೇ ಹಾಡಬೇಕಂತ. ದಟ್ ಇಸ್ ನಾಟ್ ದಟ್ ಧಾಟಿ ಅಂಡ್ ವಿ ಅಪೋಲಜೈಸ್, ಅದಕ್ಕೆ ಕ್ಷಮೆ ಯಾಚಿಸ್ತೇವೆ ತಪ್ಪಾದ ರೀತಿಯ ಒಂದು ನಾಡಗೀತೆಯನ್ನ ಹಾಡಿದ್ದಕ್ಕಾಗಿ. ಯಾಕಂದ್ರೆ ಸರ್ಕಾರದ ಸುತ್ತೋಲೆ ಅಂದ್ರೆ ನಾವೆಲ್ಲರೂ ಕೂಡ ಪರಿಗಣಿಸ್ಬೇಕದನ್ನ ಅಂತ ಹೇಳ್ತಾ ಧನ್ಯವಾದಗಳು ಹಾಡಿದವ್ರಿಗೆ ಯಾರಿಗೂ. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ, ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಕುರಿತಾಗಿ ಒಂದು ಪುಟ್ಟ ಮಾಹಿತಿಯನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ನೀಡಲಿಕ್ಕೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಾಧನಾ ಸಂಸ್ಥೆಯ ಮುಖ್ಯಸ್ಥರು ಆದಂತಹ ಶರಣಪ್ಪ ಬರಸಿಯವರನ್ನ. ಸಂಗಮ ಇಂಟರ್ನ್ಯಾಷನಲ್ ಹಾಗೂ ಇಂಡಿಯನ್ ಆರ್ಗಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್ ಚೆನ್ನೈ ಅವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದು CSR ಸಮ್ಮಿಟ್ ಪ್ರಾಜೆಕ್ಟ್ ಲಾಂಚಿಂಗ್ ಪ್ರಾಜೆಕ್ಟನ್ನು ಘೋಷಣೆ ಮಾಡುವಂಥ ಕಾರ್ಯಕ್ರಮದ ಮುಖ್ಯ ಉಪಸ್ಥಿತಿಯಲ್ಲಿರುವಂಥ ನಮ್ಮ ಪೂಜ್ಯ ಗುರುಗಳು ಅವರಿಗೆ ಅವರ ಪಾದಕ್ಕೆ ಪೊಡುಮಟ್ಟು, ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರನ್ನು ನಮ್ಮ ಸಂಗಮ ಇಂಟರ್ನ್ಯಾಷನಲ್ ಮತ್ತು ಐಒಪ ಹಾಗೂ ಕರ್ನಾಟಕದ ಎಲ್ಲ NGO ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಬಂಧುಗಳೇ, ಈ ಕಾರ್ಯಕ್ರಮ ಈಗಾಗಲೇ ಇದು ಬೆಂಗಳೂರಲ್ಲಿ ನಡೆಯುತ್ತಿರುವಂಥ 3ನೇ ಕಾರ್ಯಕ್ರಮ. ಮೊದಲ ಕಾರ್ಯಕ್ರಮ ಸುಮಾರು 200 NGOs ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲಸ ಮಾಡುವಂಥ ಸ್ವಯಂ ಸೇವಾ ಸಂಸ್ಥೆಗಳ ಬಗ್ಗೆ ಒಂದು ಮಾಹಿತಿ ತಿಳುವಳಿಕೆ ಶಿಬಿರವನ್ನು ನಾವು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ, ವಿಶೇಷವಾಗಿ ದಕ್ಷಿಣ ಭಾರತದ ಆಂಧ್ರದಿಂದ, ತಮಿಳುನಾಡಿನಿಂದ, ಕೇರಳದಿಂದ ಮತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕರ್ನಾಟಕದ ಗ್ರಾಮೀಣ ಮತ್ತು ನಗರ ಪ್ರದೇಶದಿಂದ ಬಂದಿರುವ ನಮ್ಮ ಎಲ್ಲ NGO ಸಂಸ್ಥೆಯವರಿಗೆ ಇನ್ನೊಂದು ಸಲ ನಾನು ಹೃತ್ಪೂರ್ವಕವಾಗಿ ಈ 3 ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂಧುಗಳೇ, ನಮ್ಮ ವಿನಂತಿಯನ್ನು ಹೋಗೊಟ್ಟು ಅತ್ಯಂತ ಗಣ್ಯರು, ನನ್ನ ಗುರುಗಳು ಮತ್ತು ಮಾರ್ಗದರ್ಶಕರಂತ ಡಾಕ್ಟರ್ CNN ರಾಜು ಅವರು, ಶಾನ್ಭೋಗ್ ಅವರು ಮತ್ತು ನಾನು ಸಹ ಈಗಾಗಲೇ ಮಂಗಳಮುಖಿಯರ ಮಧ್ಯದಲ್ಲಿ ಕೆಲಸ ಮಾಡ್ತೀನಿ. ನಾನು ಓದಿದ್ದೆ ನಕ್ಷತ್ರ ಮತ್ತು ಅಂತ ತಂಡ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದೆ. ಉಳಿದಂಥ ಎಲ್ಲ ಗಣ್ಯರು, ವಿಶೇಷ ಗಣ್ಯರು ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂಸ್ಥೆಗಳ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬಂಧುಗಳೇ,
ಈಗಾಗಲೇ ತಮಗೆ ಗೊತ್ತಿರುವಂತೆ ಇದು ಸಂಗಮ ಇಂಟರ್ನ್ಯಾಷನಲ್ ಒಂದು ಘನವತ್ತ ಕೆಲಸವನ್ನು ಕಳೆದ 3 ವರ್ಷಗಳಿಂದ ಈಗಾಗಲೇ ಇಲ್ಲಿ ಬಂದಿರುವಂಥ ವೇದಿಕೆ ಮೇಲಿರುವಂಥ ಡಾಕ್ಟರ್ ಮುರುಗೇಶನ್ ಅವರು ಮತ್ತು ಸುನೀಶ್ ಎಸ್ ದೇವನ್ ಅವರು ಒಂದು R&D L&D ಅಂತ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಅಧ್ಯಯನವನ್ನು ಮಾಡಿ ಏನು ಇವತ್ತು ಭಾರತ ದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಆದಾಯದ 500 ಕೋಟಿಗಿಂತ ಅಧಿಕವಾಗಿರುವಂಥ ಆದಾಯ ಹೊಂದಿರುವ ಕಂಪನಿಗಳು 2% ಹಣವನ್ನು ಸಾಮಾಜಿಕ ಕಾರ್ಯಕ್ಕಾಗಿ, ಅದಕ್ಕೆ CSR ಅಂತಾರೆ, ಸಮುದಾಯ ಸೋಷಿಯಲ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಮುದಾಯ ಸಾಮಾಜಿಕ ಹೊಣೆಗಾರಿಕೆ ಮತ್ತು ISR ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ವೈಯಕ್ತಿಕ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಳ್ಳುವಂಥ NGOಗಳು ಏನೇನು ಕಾರ್ಯಕ್ರಮ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಂದು ಸ್ಟ್ರಾಟಜಿಕ್, ಒಂದು ಸಬಲೀಕರಣವಾದಂಥ ಒಂದು ಕಾರ್ಯಕ್ರಮವನ್ನು 12 ಯೋಜನೆಗಳಲ್ಲಿ 12 ಸೆಕ್ಟರ್ 12 ಭಾಗಗಳಲ್ಲಿ ರೆಡಿ ಮಾಡಿದ್ದಾರೆ. ಈ ಹಂತದಲ್ಲಿ ಈಗಾಗಲೇ ದಕ್ಷಿಣ ಭಾರತದ 6 ರಾಜ್ಯಗಳಲ್ಲಿ ನಾವು 300ಕ್ಕೂ ಅಧಿಕ NGO ಸಂಸ್ಥೆಯು ಇದರಲ್ಲಿ ಭಾಗಿಯಾಗಿ ಪಾಲುದಾರಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತೆ. ಈ ಕಾರ್ಯದ ಹಿಂದೆ ಡಾಕ್ಟರ್ ಮುರುಗೇಶನ್, ಡಾಕ್ಟರ್ ಸುನೀಶನ್ ಅವರ ತಂಡ, ಡಾಕ್ಟರ್ ಅಜಯ್ ದೇವಗನ್ ಅವರು ಸಹ ನಿಮ್ಮ ಜೊತೆ ಮಾತಾಡ್ತಾರೆ, ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಸೊ ಈಗ ನಾವು ಈ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾ ಇದ್ದೀವಿ, ಲಾಂಚಿಂಗ್. ಈ ಕಾರ್ಯಕ್ರಮವನ್ನು ಸಮುದಾಯಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಪಾಲುದಾರರ ಸಂಸ್ಥೆಗಳ ಜಂಟಿ ಜವಾಬ್ದಾರಿಯಿಂದ ಅನುಷ್ಠಾನಕ್ಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಬಂಧುಗಳೇ, ಈ ಒಂದು ಎನ್ಸೆಂಟ್ ಆಧುನಿಕ ಕಾಲದಲ್ಲಿ ನಾವು ಹೈಬ್ರಿಡ್ ಜೀವನವನ್ನು, ಒತ್ತಡದ ಜೀವನವನ್ನು ಮತ್ತು ರಾಸಾಯನಿಕ ಯುಕ್ತವಾದಂಥ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನು ಹಾಳು ಮಾಡೋದ್ರ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವಂಥ ಪ್ರಯೋಗಗಳು ನಡೀತಿವೆ. ಇದನ್ನು ಬದಲಾಯಿಸಿ ಒಂದು ಸಶಕ್ತ, ಸಬಲೀಕರಣ, ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಈಗ ಸಂಗಮ ಇಂಟರ್ನ್ಯಾಷನಲ್ ಮುಂದೆ ಬಂದಿದೆ. ಅದು 12 ಯೋಜನೆಗಳಲ್ಲಿ ಒಕ್ಕಲುತನ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಮಹಿಳೆಯರ ಸಬಲೀಕರಣ ಇರ್ಬೋದು, ಶಿಕ್ಷಣ ಇರ್ಬೋದು, ಹಾಗೂ ಹಳೆಯ ಪದ್ಧತಿಯ ಅನುಷ್ಠಾನ ಪದ್ಧತಿಗಳನ್ನು, ವೈದ್ಯಕೀಯ ಪದ್ಧತಿಗಳನ್ನು ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ನಾವು ಎಷ್ಟೋ ಹಳ್ಳಿಗಾಡಿನ ಹಳೆಯ ಆಟಗಳನ್ನು ಅಲಕ್ಷ್ಯ ಮಾಡ್ತಾ ಇದ್ದೀವಿ, ಅವನ್ನ ರಕ್ಷಣೆ ಮಾಡಲಿಕ್ಕೆ. ಅದೇ ರೀತಿ ಈಗ ದಸವಾಡಿ, ಪಂಚವಾಡಿ ಅಂತ ನಮ್ಮ ಕಲ್ಪನೆ ಇತ್ತು ಹಿರಿಯರ ಕಾಲದಲ್ಲಿ. ಒಂದು ಪವಿತ್ರ ವನ ಅಂತ ನಮ್ಮ ಪೂಜ್ಯರು ಸೇವಾಲಾಲ್ ಗುರೂಜಿಯವರು ಮತ್ತು ಉಳಿದ ಉತ್ತರ ಕರ್ನಾಟಕದ 4-5 ಸ್ವಾಮೀಜಿಗಳು ನಮ್ಮ ಸಾಧನಕ್ಕೆ ನಮಗೆ ಮುಂದೆ ಬಂದು, ನಮ್ಮ ಹತ್ರ 5 ಎಕರೆ ಲ್ಯಾಂಡ್ ಇದೆ, ನಮ್ಮ ಹತ್ರ 3 ಎಕರೆ ಲ್ಯಾಂಡ್ ಇದೆ, ಒಂದು ಪಂಚವಟಿ ಮಾಡಿ, ದಶವಾಡಿ ಮಾಡಿ ಅಂತ ಒಂದು ವಿಚಾರವನ್ನ ಮುಂದಿಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮ ಸಾಮಾಜಿಕವಾಗಿ ಹಳೆಯ ಪದ್ಧತಿಯಲ್ಲಿ ಹೋದ್ಸಲ ಹಿರಿಯರು ಅರಳಿಕಟ್ಟೆಯಲ್ಲಿ ಕುಂತ್ಕೊಂಡು ಒಂದು ಧ್ಯಾನ ಮಾಡಿದರೆ ಎಷ್ಟೋ ರೋಗಗಳು ಕಡಿಮೆ ಆಗ್ತಾ ಇದ್ವು. ಆ ನಿಟ್ಟಿನಲ್ಲಿ ನಾವು ಸಹ ಯೋಜನೆಗಳನ್ನು ಮಾಡಿ ಈ ಯೋಜನೆಗೆ ಬೇಕಾದಂಥ ಧನ ಸಹಾಯವನ್ನು ಸಂಗಮ ಇಂಟರ್ನ್ಯಾಷನಲ್ ಕೊಡುತ್ತದೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ನಾವೆಲ್ಲ ಈಗ ಬಂದಿರುವಂಥ ಎಷ್ಟೋ ಸಾಮಾಜಿಕ ಸೇವಾ ಸಂಸ್ಥೆಗಳು ಸರ್ಕಾರದ ಅನುದಾನವನ್ನು, ಸರ್ಕಾರದ ಯೋಜನೆಯನ್ನು ಅವಲಂಬಿಸಿರ್ತಿದ್ವಿ. ಇತ್ತೀಚೆಗೆ ಸರ್ಕಾರದವರು ಟೆಂಡರ್ ಮಾಡಿಬಿಟ್ಟಿದ್ದಾರೆ. ಟೆಂಡರಲ್ಲಿ ಇಷ್ಟು ವರ್ಷ ಇಷ್ಟು ಲಕ್ಷ ಕೋಟಿಗಟ್ಟಲೆ ಟರ್ನ್ ಓವರ್ ಇರಬೇಕು, ಇಷ್ಟೆಲ್ಲ ಪಾಯಿಂಟ್ಸ್ ಇರಬೇಕಂತ. ಈಗ ಆ ಒಂದು ಯೋಚನೆಯನ್ನು ಬಿಟ್ಟು ಒಂದು ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ಎಂಟರ್ಪ್ರೈಸಸ್ ಅಡಿಯಲ್ಲಿ ಈ CSR ಯೋಜನೆ, ISR ಅನುದಾನವನ್ನು ನಮ್ಮ ಸಂಗಮ ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈದವರು ಕರ್ನಾಟಕದಲ್ಲಿ ಇವತ್ತಿನಿಂದನೇ ಲಾಂಚ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಸೊ ಈ ಕಾರ್ಯಕ್ರಮ ಮುಂದೆ ಜನವರಿಯಲ್ಲಿ ಅಧಿಕೃತವಾಗಿ ಒಂದು 3 ದಿವಸ ಈವೆಂಟ್ ಮಾಡ್ತೀವಿ. ಆ ಈವೆಂಟ್ ಕಾರ್ಯಕ್ರಮವನ್ನು ಅತ್ಯಂತ ಘನತರತ್ತ ಕರ್ನಾಟಕ ಸರ್ಕಾರದ ಸಚಿವರು, ಅಧಿಕಾರಿಗಳು, ಗವರ್ನರ್ಗಳು ಮತ್ತು ವಿವಿಧ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ನಿರತಂತಹ ವ್ಯಕ್ತಿಗಳಿಂದ ನಾವು ಲೋಕಾರ್ಪಣೆ ಮಾಡಲು
ಯೋಚನೆಯನ್ನ ಮಾಡಿದ್ದೀವಿ. ಇದು ಒಂದು ಅಧಿಕೃತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ದೂರದಿಂದ ಎಲ್ಲರೂ ಬಂದಿರೋದಕ್ಕೆ ನನಗೆ ಅಧಿಕವಾಗಿ ಸಂತೋಷ ಆಗುತ್ತೆ. ಅದೇ ರೀತಿ ಈ ಸಭಾಭವನ ಸಹ ನಮ್ಮ ಸಾಮಾಜಿಕ ಕಾರ್ಯಕ್ಕಾಗಿ ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಕೆಲಸವನ್ನ ನಮ್ಮ ದಿವ್ಯವರು ಮಾಡಬೇಕಂತ ಕೇಳ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಪಾಲ್ದಾರ ಆಗೋಣ, ಹೆಚ್ಚಾಗಿ ಈ ಕಾರ್ಯಕ್ರಮವನ್ನ ಮುನ್ನಡೆಸೋಣ ಮತ್ತು ಅವರ ಮುಖಾಂತರ ನಮ್ಮ ಸುನೀಶ್ ಅವರಿಗೆ, ಮುರುಗೇಶನ್ ಅವರಿಗೆ, ಈ ತಂಡಕ್ಕೆ ನಾವು ಜೊತೆಗಿರ್ತೀವಂತ ಭರವಸೆಯನ್ನ ಜೋರಾದ ಚಪ್ಪಾಳೆ ಮುಖಾಂತರ ಕೊಡೋಣ ಅಂತ ಹೇಳ್ತಾ ನನಗೆ 4 ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಯ ಮೇಲೆ ಹಿರಿಯರಿಗೆ ಮತ್ತು ಸಭಿಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೃತ್ಪೂರ್ವಕ ಧನ್ಯವಾದಗಳು ಶರಣಪ್ಪ ವರ್ಸೀರವರಿಗೆ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸೋದ್ರ ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನ ಕೂಡ ಆಡಿದ್ದಾರೆ. ಈಗ ವೇದಿಕೆಯಲ್ಲಿರುವಂತಹ ಪೂಜ್ಯ ದ್ವಯರ ಜೊತೆಗೆ ಎಲ್ಲ ಅತಿಥಿಗಳು ಒಳಗೂಡಿ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಲ್ಯಾಂಪ್ ಲೈಟಿಂಗ್ ಸೆರೆಮನಿ. ಐ kindly request all the guests to please join with us for the lamp lighting ceremony. ಅಂಬಿಕಾ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಐ kindly request ಅಂಬಿಕಾ to please join us on stage along with Lalita ma'am. ಗಣೇಶ್ ಸರ್ ಪ್ಲೀಸ್ ಜಾಯಿನ್ ಆಗಿ ನಮ್ಮ ಜೊತೆ ಸ್ಟೇಜ್ ಅಲ್ಲಿ ದೀಪ ಬೆಳಗಿಸೋದಕ್ಕೆ. ವೆಂಕಟ್ ಸರ್ ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಸ್ಟೇಜ್ ಅಲ್ಲಿ. ಹೆಸರು ಸಂಗಮ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಂತಹ ಸಹೃದಯಿಗಳ ಸಮಾಗಮ ಈ ಸಂಗಮದಲ್ಲಿ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ISR ಮತ್ತು CSR ನ ಬಹಳ ದೊಡ್ಡ ಸಮುದಾಯ ಆಗಲಿದೆ ಜನವರಿ 26, 27, 28 ನಲ್ಲಿ. ಅದರ ಒಂದು ಪುಟ್ಟ ಪ್ರಾರಂಭವಷ್ಟೇ. ಈಗ ಅದರ ಕುರಿತಾದಂಥ ಒಂದು ಶೃಂಗಸಭೆಯನ್ನ ಸಮಿತನ್ನ ನಾವು ಇವಾಗಷ್ಟೇ ಮಾಡ್ತಾ ಇದ್ದೇವೆ. ಸೊ ಆ ದೀಪದಂತೆ ನಾವೆಲ್ಲರೂ ಕೂಡ ಬೇರೆಯವರ ಜೀವನವನ್ನ ಬೆಳಗಿಸೋಣ. ಅದಕ್ಕೆ ಯಾರು ಸಹಾಯ ಮಾಡ್ತಾರೆ, ಆ ದೀಪದ ಕಂಬದಂತೆ ನಮ್ಮ ಜೊತೆ ಯಾರು ನಿಲ್ತಾರೆ, ಅವರು ಕೂಡ ಕೆಲವರು ನಮ್ಮ ಜೊತೆ ಇದ್ದಾರೆ ವೇದಿಕೆಯಲ್ಲಿ. ಸರ್ ಕ್ಯಾಮ್ರಾಸ್, ಪರ್ಸನಲ್ ಫೋಟೋಗ್ರಾಫರ್ಸ್, ಪ್ಲೀಸ್ ನಾವು ಪ್ರೊಫೆಷನಲ್ಸ್ ಅವ್ರನ್ನ ಕರೆದಿದ್ದೀವಿ, ಪ್ಲೀಸ್ ಜಾಗ ಮಾಡಿಕೊಡಿ. ಖಂಡಿತ ನಿಮಗೆ ಫೋಟೋಸ್ ಕಳಿಸ್ಕೊಡ್ತೀವಿ. ಈಗ ಎಲ್ಲರೂ ಪ್ರೊಫೆಷನಲ್ಸೇ. ಯಾರ ಹತ್ರ ಆಂಡ್ರಾಯ್ಡ್ ಫೋನ್ಸ್ ಇದೆ ಎಲ್ಲರೂ ಪ್ರೊಫೆಷನಲ್ ಕ್ಯಾಮ್ರಾಮನ್ಸು. ಬಟ್ ನೀಟಾಗಿ ಒಂದು ಮೂಮೆಂಟ್ ತುಂಬ ಕಾಲ ಚೆರಿಶ್ ಆಗಬೇಕಂದ್ರೆ ಮೊಬೈಲಲ್ಲಿ ಓವರ್ ಆದರೆ ಮೆಮೊರಿ ಕಾರ್ಡು ಡಿಲೀಟ್ ಮಾಡಿಬಿಡ್ತೀವಿ ಕೆಲವೊಂದು, ಬಟ್ ನಾವು ಡಿಲೀಟ್ ಮಾಡಲ್ಲ. ಸೊ ಹಾಗಾಗಿ ಪ್ರೊಫೆಷನಲ್ ಕ್ಯಾಮ್ರಾಮನ್ಸಿಗೆ ಜಾಗ ಮಾಡಿಕೊಡಿ. ಅವರಿವರೆನ್ನದೇ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂಥ ಎಲ್ಲರಿಗೂ ವಂದನೆಗಳು. ಆ ನಾದಬಿಂದು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ ಅಂತ ಹಾರೈಸ್ತಾ, ನಾವು ಐ kindly request our president of IOFA and Sangamaas International, Dr. S. Murugesan sir, to please address the gathering, who is the pillar of Sangamaas. Huge round of applause for Dr. S. Murugesan sir. ತಮ್ಮ ಮುಂದೆ ನಾನು ಮಾತಾಡೋಕ್ಕೆ ಮುಂಚೆ ನನ್ನ ತಾಯಿಗೆ, ನನ್ನ ತಂದೆಗೆ
ನನ್ನ ಗುರುಮಹಾನ್ ಜಗದ್ಗುರು ಪರಂಜ್ಯೋತಿ ಅವರಿಗೆ ಮತ್ತು ನನ್ನ ಮಾನಸಿಕ ಗುರು ಅಗತ್ಯರ್ ವಂಶಾವಳಿ ಅವ್ರಿಗೂ ನನ್ನ ಐ ವಿಲ್ ಥ್ಯಾಂಕ್ ದಮ್ ಫಾರ್ ಸಚ್ ಹ್ಯಾಪನಿಂಗ್. ನನಗೆ ಭಾರಿ ಇದರಲ್ಲೇ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಸ್ವಾಮಿಗಳು ಮತ್ತು ಹಿರಿಯರು ಎಲ್ರಿಗೂ ನನ್ನ ಐ ಥ್ಯಾಂಕ್ ದಮ್ ಫಾರ್ ಆಲ್ ದೇ ಆರ್ ಹಿಯರ್. Here, this is the time we have to unite, because now the Kali Yuga ends in 16 years. Now Satya is going to come. Actually, there is a new birth for Satya Yuga. Now the Prapancham takes care everything to revamp towards betterment of the world. We are all almost connected 12,000 years back with in Tamil it is Tolkappiyam. Those days there were no caste, no religion, no political party. Everything is nature, the superpower nature. After 500 years only it has been formed due to the karma, that is the Kali Yuga, that is going to end now. That means it has another 16 years. For that only we are here. The 1% of the people only they unite, the rest 99 they will take time. Another 1% they will come. After that operational issue, another 18% the people will join with us. Then 80% of the people will not join, not at all they will join. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ಇರುತ್ತದೆ. ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನೋಡಿದ್ರೆ ಒಬ್ಬನ ಕೆಲಸ ಮಾಡ್ತಾನೆ, 9 ಜನ ಮಲಗಿರ್ತಾರೆ. ಅದೇ ಥರನೇ ಇವತ್ತು ಹಾಗೇ ಇರ್ತದೆ. ಆದ್ದರಿಂದ ನಮಗೆ ಮುಖ್ಯ ಅಂಶಗಳು ಏನಂದರೆ 3 ವಿಷಯಗಳು ಬೇಕಾಗಿರ್ತದೆ. ಒಂದು ಆರೋಗ್ಯ, ದಟ್ ಈಸ್ ದಟ್ ಮೆಡಿಸನ್, ದಟ್ ಈಸ್ ಇಂಟಗ್ರೇಟೆಡ್ ಮೆಡಿಸನ್. That naturopathy, Siddha, Ayurveda, those are the very important area we need to work again. The another key important area is the agriculture. Again, it's an integrated agriculture. The third part is the restoration of ecology and environment. If we do all these 3 major activities and focus, our 90% of the issue is being sorted out and we can live a happy living. Therefore, it is our duty and responsibility. We must take care of all these 3 activities, or it's a program. It's a massive program. It's the time we need to start. My dear friends, I would like to ask few questions here to the forum. Here, how many times we are eating every day? Can you tell any one of you, please? How many times we are eating every day? ಒಂದು ದಿನಕ್ಕೆ ಎಷ್ಟು ಟೈಮ್ ನಾವು ಊಟ ಮಾಡ್ತಾ ಇದ್ದೀವಿ? 3 ಸಾರಿ. ಇವರು 3, 4 times, 10 times, 2 times. ಓಕೆ, ಹಂಗಾರೆ ಇವರು ನಿಮ್ಮದು ನಾಷ್ಟಾ, ಇದು ಸ್ನ್ಯಾಕ್ಸ್ ಎಲ್ಲ, ಕಾಫಿ ಟೀ ಎಲ್ಲ ಯಾರು ಕೊಡೋದು? ಅದೆಲ್ಲ ಲೆಕ್ಕನ ತಗೊಳ್ಳೋದಿಲ್ಲ. ಸೊ ಎಷ್ಟು ಜನ ನೀವು ವ್ಯವಸಾಯ ಮಾಡ್ತಾ ಇದ್ರಿ? ಹೌ ಮೆನಿ ಆಫ್ ಯು ಆರ್ ಡೂಯಿಂಗ್ ಅಗ್ರಿಕಲ್ಚರ್? ಥ್ಯಾಂಕ್ಸ್, ಹ್ಯಾಟ್ಸ್ ಅಪ್. Hardly we are here, about around 200 people are here, but how many are doing the agriculture? Only 5, 6. What percentage? So my request all of you, whether you are the Prime Minister or you are a CM or MLA, MP or whatever it is, but please never forget the agriculture and in Tamil it is called Nesavu. What is that? Like textile. These are the 2 areas every country is required. So we must do these 2 things. We should never forget it. Okay, this is the one part. How many of you like shade? Neralu. When we go on the sun, you understand the importance of the significance of the
the tree or the shade. How many of you like? Come on, tell me. Yes, he likes. They are liking. But how many of you planting trees? How many of you are protecting the nature or the prapancham? So we need to understand, again, we need to sensitize those things. The third part, everybody needs water. How many of us we are conserving water? Come on, tell me. I may be passed out from the Tamil Nadu Agriculture University as a student. For my passing, what is the mark? 35% is I passed. But a farmer is not like that. A farmer has to score 100%. 100%. Even 1 mark less, he failed. And also the external factor. There are two factors which is consist of that. The one is the internal factor which everything control on us. The second factor is the factors which I am depending on the wind flow, the temperature, the soil humidity, even the other factors, seeds, bio inputs, even the labor, all things depends on that, the farmer. So we have to respect the farmers. What happened in the past, like almost 500 years? Nobody has taken care for the food security. What, anybody can you tell about what is the monkey economy? Any MBA students here? MBA. Yeah, what is monkey economy? Can you give me example for monkey economy? The Western economy is a monkey economy. ಕೋತಿಗೆ ನೀವು ಏನಾದ್ರು ಕೊಟ್ರೆ ಏನು ನಡೆಯುತ್ತೆ ಹೇಳಿ? What is MBA? MBA is the course we need to stop. We have to bring our Gurukulam. We have to change our education system. The Western culture, we have to come out of the Western culture. The Kumarikandam has good culture. So we need to bring back the education system. Then apart from this, the other key areas, if we want to survive, next 20 years, we all of us has to take, like it's like an army. We need to work as ನಮ್ದು ಮಿಲಿಟರಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆ ಥರ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈ ಪ್ರಪಂಚಂ, the nature will take care to change you. Either you have to change, otherwise the nature know how to change you. That is what the COVID. See, please, I am a doctor, naturopathy, I am an integrated medical researcher. Anybody has come from Andhra Pradesh, Chittoor? Yes. A person gave one packet. What is it? Do you know that? What is that? The 2 powder he gave. 50 rupees he collected for COVID. What is it? Do you know that? ಇಲ್ಲ ನಿಮ್ಗೆ ಗೊತ್ತಿಲ್ಲ, మీకు ತೆಲೀದು. ಓಕೆ, ಐ ವಿಲ್ ಟೆಲ್ ಯು. ಇಟ್ ಈಸ್ ನಥಿಂಗ್ ಬಟ್ ಬೇವು ಮರ. ಎಷ್ಟು ಗೊತ್ತಿದೆ ಸರ್ ಬೇವಿನ ಮರ? ವೆರಿ ಗುಡ್ ಸರ್, ವೆರಿ ಗುಡ್. It is any virus or any bacteria or any unwanted, that is, there is a gram positive and gram negative. There are 2 microorganism characters are there. If you take 100 years, the world that is in a debark of a neem powder with amrudavalli anta kelidira, amrudavalli, yeah, that should. This is the medicine for all your virus. There is no medicine it is found only in our system. That is our Agatya Vamsavali. That's what we have coming back to that era. So this is the 2 plant you have to protect and take dehydrated powder 3 gram. See, in Tamil we call it as Marundam Virundam. What is that? Only 3 days. You can be a guest for 3 days. You can have a medicine for 3 days. If that is not cured, or you cannot be a guest for more than 3 days in any of your relatives. Like that, those medicines are with us. But now we lost those history and now we are going for that is what. So now we have to protect those our past medicines and other things. And today,
everybody were working, you know, everybody we are working, and morning I'm going job. And in Tamil, there was one a man is there, Namalwar. He told one day, because I was very fond of that man, he is from Tamil Nadu Agriculture Coimbatore study. He used to tell, one day, there will not be any aeroplane. There is only car, bus. The day will come, one day you will be arrested, house arrested with all this. What today we are having the mosque, everything. It has happened. Okay. But whatever the industry you develop, whether it is what this today we are seeing, this or it may be a happy life and all, it is a materialistic world. But if you don't have food, you cannot even survive. More than how many days you can survive without food, sir? If you don't have air, how many seconds you can survive? You need air, na? You need water, you need good soil. So with that, Sunnis is like my brother, their families. I have another 3 more brothers in Karnataka. I love Karnataka. Why? Because my first training in Government of India, I attended Girijan Cooperative. Many of you know. I was part of the National Wasteland Development and National Dairy Development Board. I attended my first training because I am from a Jamindar family. They don't allow you to work anywhere else. My mother was crying. My father was crying. That time I was in Gujarat. There is Surat. That is dengue fever were there. They are asking me, come back, come back. After my training, my first appointment is in Karnataka. That is in Kolar. My friends are there. A lot of friends are there. Ziavullah and other people are there. That time we taught 3 months tutor. I know how to read and but first day Sanjay Das Gupta and IAS, he was my friend. He was working in NDDB and he got selected IAS. ಅವಾಗ ನಾನು ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ಹಳ್ಳಿಯ ದೊಡ್ಡದು ಏನು ಗೊತ್ತಿಲ್ಲ. ಬಟ್ ನಾನು ಆಮೇಲೆ ಬಂದಮೇಲೆ ದಟ್ ಗಿರಿಜನ್ ಕೋಪರೇಟಿವ್ ನಾನು ಅಲ್ಲಿ ಟ್ರೈಬಲ್ಸ್ ಎಲ್ಲ ನೋಡಿದ ಮೇಲೆ ನನಗೆ ಅಲ್ಲ ಕೆಲಸ ಮಾಡಲೇಬೇಕಂತ ಒಂದು ಆಸೆ ಬಂತು. ದೆನ್ ಐ ಸ್ಟಾರ್ಟೆಡ್. ದೆನ್ ಮೈ ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಕರ್ನಾಟಕ. ಐ ಡಿಡ್ 2000 ರಿಹಾಬಿಲಿಟೇಷನ್ ಆಫ್ ಟ್ಯಾಂಕ್. 200 ಕೆರೆಗಳನ್ನೇ JSOS ಅಂತ ಒಂದು ಪ್ರಾಜೆಕ್ಟ್ ಐ ವಾಸ್ ದ ನೋಡಲ್ ಆಫೀಸರ್. Then total sanitation campaign, watershed, dryland farming, like that so many projects I was the nodal officer. That is what I worked almost all over the district of South India. In that Karnataka I traveled almost every district and I worked. That time even I know Hegde also, Ramakrishna Hegde was there. Then 3-4 SM Krishna time I sanctioned your state more than 12,000 crore. That was the big project during Congress period. Then after that, all your team of the big team and all I know well. So why I am saying all this thing? When compared to the other state, like if these South India is not there in India, we become like, we lose all our economy. So we are the one we are contributing to the entire India in terms of knowledge, in terms of skill, in terms of value and all these things. So therefore, now it is the time to help us. Because in 5 minutes they asked me to complete it. With this background, I will tell what is the focus of our CSR project and ISR project. The one is we need to develop, we have to restore the environment. For the environment restoration, we need to bring back the Panchavadi, Dasavadi. What is Panchavadi is Alamaram, Arsamaram, Attimaram, Vandimaram. There was some Nimkarali, Hala, Hatti anta ಹೇಳ್ತಿರಲ್ಲ ಅದೇ ಥರ 5 ಮರಗಳಿದೆ. ಅದು ಏನಾಗುತ್ತದೆ ಪ್ರಪಂಚದಲ್ಲಿ ಇರತಕ್ಕಂಥ that balancing the 5 elements theory. That is the major area which need to be taken, all the ashramam, even Masudi, wherever there should not be any vacant land to be left out. That was the project. We started in the year, like when Vajpayee government was there, I was in the PMO office almost 6 years. That time we brought, that time only 2004, only the organic farming projects, everything was held. Unfortunately, then the 10 years we lost from the Vajpayee, then it was delayed. So we need to for that there is a budget is there. One Panchavadi plantation, how much the budget is? Almost
some 53, like 9,000, 20,000. Then for the Dasavadi, 54,000. Then integrated Prapanchavanam. These are some of the projects which the CSR is going to support. Because today one important area you need to understand, please, my dear friends and companies and all the big people are here, please, you have to contribute for the global warming and now there are 3 degrees going to increase. So now we all has to work on every village should have one integrated Prapanchavanam which will take care of the global warming. That is 1.5 degree we can bring down. That is the 1 year. This is the focus of the project on the environment. And another thing is integrated medical center. That is the other area, it comes 20,000, 90 lakh. It is also possible with the CSR. Then post-harvesting technology. Today we have a lot of loss. In India, the average post-harvesting technology loss is 24 to even 98%, especially in the Delta region, Godavari, all this Andhra Pradesh, they are the food for rice and even sometimes 100% loss. So we need to take up post-harvesting technology. There is a process and the budget is there. Then we need to work on the soil carbon. Today, the major challenge for us is the carbon-nitrogen ratio to enhance the productivity. One other thing is important that you understand that when the sun falls on the general, that land become more deteriorated. But you have to make a lot of, that is what the 5-layer plantation, all these things are there. So we have to make the productivity, how to harvest the sun. So like that, we have so many projects on the CSR. Today we are looking for around 5 lakhs individual who will support for 1.5 lakhs as a minimum. Then the company, now we have come around 82 companies, they are coming forward. They are our friends. There are about, I think those things, my brother Sunis will talk about it, the detail about that. So now we are looking, these are the focus. And again, we have to form a cluster development. What is cluster development? We need to understand what is in a village, how much is required water, how many animals are there, who is bringing, whatever that budget part you have to make, food budget, water budget, all the budget we have to make. We have to make a cluster of 60 kilometer radius, one cluster product development. That under CSR we need to work on that. So these are some of the area. Because of want of time, I am now, because already my people already told that not to talk, but we can talk later many things. My humble request, all of you, please. It is not any charity. We are taking responsibility. And in my life, I have come from a landlord family. Even till today, I am spending 70% of my earning to the public. I am running a school almost 22 years. I am sponsoring in my area. So almost my earning I am giving to the public only. So we need to give. We need to give. Everything is the ownership is with the Prapancham. Nothing is ours. So how long we are here? Because our Anma will remain same. Okay, the Anma will go take in different format, but our body will, whatever you are seeing, whatever you are seeing, after 60 years you cannot see. But your soul will remain forever. That is what we are all connected 12,000 years back. Otherwise you are not here, I am not here. Because I have come from Agatya Vamsavali and Nagavamsam, that is what we all have. Murugan is our Guladaivam, Shivan is our Guladaivam. Whether you are Hindu or Christian or whatever thing. But who is our ancestor? Our Agatyar. Agatyar. We are Agatyar. And this Agatyam is the only solution. The entire world, we are going to create a happening movement. So far what the Western they brought is not happening. Last 1 minute, I will tell about we are working on the circular economy, not on the monkey economy. Monkey economy is a Koti economy. That is what the Western economy. Our economy is a symbiotic relationship economy. And that is what we are like honeybee and butterfly economy. And we all must have, I think I request all people at least minimum, our ashramam should have one Koshala. With that, we can send back our fertilizer company.
I am the person I given in 2004, I think during Vajpayee government, there was no fertilizer companies required to our state, our country. We can send back because it has come from Russia and those histories are there. We need to work on that. For that, we need to coordinate with the NGOs, the farmers and the government. And all for that, Sangamaas International and the IFA. IFA is an organization consolidating land, then the farmers and upgrading the farmer skills. Sangamaas is an implementing agency for CSR for India. We are the pioneer in professional corporate social responsibility implementing agency. So our aim is to collect the fund from the individual and the companies as per the norm. Another thing, very important thing I'll tell you, our Modi ji, even recently we were in Delhi, he told that who is doctor, one he create awareness and making wellness coach. So those are the people we want. We don't want engineer, we don't want MBBS, one who brings back our ancient and custom practices, that is the one. So we have to create more wellness coaches. And again, he is the one, he regularized the CSR regulation in India. I think most of you have got, there is so much fund from the foreign, FCRA and all, they have scrutinized and now they streamline. Now if we really focus on the CSR and ISR, India need not depend on that. Another important key point I'll tell, if we united properly with our NGOs and the government and the farmers, people like us, we can cover up 85% of the toxin-free food, and we are the number one in the world, and we can become the, like economically we can achieve like number one in the global market. So we have scope for achieving that in agriculture. And our request is, we are aiming also to close down all the government functioning, this, the liquor shop and all, those things also will automatically, the God will take, it will be closed very soon. The people themselves, they will change. Let us jointly do, and we will make our India proud of it, and we all support Modi ji for he is taking pain and pleasure to bring back India as a number one in the global market. So he is doing that, but there are people with him also not up to the mark. But definitely now the Mahangal, Maharishigal, they are ruling the country. So there will be changes. Definitely there will be change. All bad people will disappear because of you are all having all the quality and the responsibility you have come here. Let us join together. We will make us a individual and proud of it, and make the India is as a number one country in the history. We'll make a history and make everything, everybody will be happy. ಎಲ್ರಿಗೂ ಒಳ್ಳೆದಾಗಲಿ. ಮತ್ತೆ ನಾವು ಮುಂದೆ ಮಾತಾಡೋಣ. ನೀವು NGOs ಎಲ್ಲ ಒಂದು ಡಿಸಿಷನ್ ತಗೋಬೇಕು. ಅದೇ ಥರ ನಾನು ಎಲ್ಲರೂ ಕೇಳ್ಕೊಳ್ತಾ ಇರೋದು, ಯಾರೆಲ್ಲ ಇದ್ದೀರೋ ಈಗ ಇದು ಕಂಪನೀಸ್ ಇದ್ರಿ, ದೊಡ್ಡ ಏನು ಯಾರು ದುಡ್ಡು ಎತ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ನಮ್ಗೆ ಬೇಕಾಗಿರೋ ಸಿಕ್ಕತ್ತೆ. ದಯವಿಟ್ಟು ನೀವು ಏನು ಅಲ್ಲೇ ಬ್ಯಾಂಕ್ಲಿ ಇಟ್ಕೊಳ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಅದು ಯಾರಿಗೂ ಉಪಯೋಗ ಪಡಲ್ಲ, ಅದು ಯಾರು ನಮ್ಮ ಸುತ್ತಲ್ಲ. ದಯವಿಟ್ಟು ನೀವೆಲ್ಲ ಜಾಯಿನ್ ಮಾಡಿ. ಕರ್ನಾಟಕ ಅಲ್ಲೆಲ್ಲೇ ನಿಮ್ಮ ಊರಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ. ಅದು ನೀವು ಮಾಡಿ, ಇಲ್ಲ ಯಾರಿಗೆ NGOs ಅದನ್ನು ಮಾಡಿ. ಒಳ್ಳೆದಾಗಲಿ. we'll make a more successful movement. It is a transforming movement, and experienced elders and the intelligent youngster we have to connect, and we need to develop a great leadership for India and every state. Thank you very much. No problem, sir. Dr. Murugeshan ಅವರು ಹೇಳಿದ ಹಾಗೆ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು. ಸೊ ಹಾಗಾಗಿ ಹಳಬರ ಒಂದು ಎಕ್ಸ್ಪೀರಿಯನ್ಸು, ಯುವತಿಯರ ಒಂದು ಇನ್ಸ್ಪಿರೇಷನು, ಜೊತೆಗೆ ಸ್ಫೂರ್ತಿ ಜೊತೆ ಸೇರ್ಲಿ. ಕೊಟ್ಟಿದ್ದು ತಮಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಸೂತ್ರ ನೆನಪಲ್ಲೇ ಇರ್ಲಿ ಸದಾ ಅಂತ ಹೇಳೋ ರೀತಿ ಮಾತಾಡಿದರೆ ಡಾಕ್ಟರ್ ಮುರುಗೇಶನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದೆ, ವಕೀಲರೊಬ್ರು ಮಾತಾಡಿದ್ರೆ ಜಾಸ್ತಿ ಪುಷ್ಟಿ ಸಿಗತ್ತೆ ಈ ಮಾತಿಗೆ ಅಂತ ನಾನು ಭಾವಿಸ್ತೇನೆ. ಮಹಿಳಾ ಸಬಲೀಕರಣದ ಕುರಿತಾಗಿ ನಮ್ಮ ಖ್ಯಾತ ವಕೀಲರಾದಂತಹ ಹಿರಣ್ ಕೃಷ್ಣ ಸ್ವಾಮಿಯವರು ಮಾತನಾಡ್ತಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ.
Namaskara. So first and foremost, I would like to thank you for the introduction. As a chartered accountant turned lawyer, I have seen, thank you. Okay. I have seen gender issues and issues related to women empowerment at every facet of our society, whether be it in the corporate sector or whether be it in the small and medium-sized businesses. At the forefront, Modal Mato, I would like to state that as a father of 2 young daughters, I derive extreme pride and pleasure whenever I witness any woman exceeding in her profession. Not only does this mean that my daughters have a better and brighter future, but it also implies that we are as a society heading towards a truly egalitarian society where women stand hand to hand with men. However, there are quite a few challenges to surmount before we can truly empower women in our society and bridge this particular gender inequality gap. For this, I would like to state a few statistics. First one, according to the World Economic Forum's Global Gender Gap Report, in 2021, the COVID-related disruptions alone increased the time it will take us to bridge the gender gap, which increased by a whopping 36 years in a matter of just 12 months. Now we need 136 years for men and women in our society to reach parity. This particular report also assesses other areas including economic participation, opportunity, educational attainment, health, and political empowerment. South Asia alone has one of the lowest percentages of gender equality at 62.3%, compared to Western Europe at about 78%. The second point, when it comes to our political leadership, it is pertinent to highlight the fact that in our own Lok Sabha, only 14.39% are women, and Rajya Sabha, which consists of nominated members by the Lok Sabha members, has only about 10% women, whereas the global average in this regard is about 25%. I would like to highlight that one of the rarest of this event is that in Rwanda, a tiny country in Africa, has the highest share of women in their parliament, which is about 50%. And they have achieved this particular feat through mandatory reservations. Whether mandatory reservations would improve the plight of women, that I leave it to the discussion by there are more enlightened members here who would discuss that particular fact. But that is obviously a moot point. Coming to our very own constitution, post-independence, the makers of our constitution declared the right to equal pay for equal work in Article 39 Clause D, which is a part of our directive principles of state policy. Now, as many of you may already know, that the directive principles of state policy are not legally enforceable by our honorable courts. As a matter of fact, that itself is a very serious issue in our courts these days. Had the makers of our constitution been more serious about this issue of women empowerment, they would have definitely made equal pay for equal work a part of our fundamental rights and made it a part of our part 3 of our constitution, which is legally enforceable in perhaps the Supreme Court as well as our high courts. Today, we have the Equal Remuneration Act, which was enacted in 1976, which purportedly protects the right of women to receive equal pay for equal work. However, coming to the elephant in the room, an issue which I believe has always been a deal breaker for women in any workplace, would be the sexual harassment of women at workplace. As a practicing lawyer, I have had first-hand experience while dealing with cases involving workplace sexual harassment faced by women, and it invariably and always leads to an exodus of all female workers, even in the event of a single incident of such harassment. Earlier, the Indian Penal Code, enacted in 1860, was the only refuge that a woman had in the event of any harassment faced by her at workplace.
She could either lodge a complaint under Section 354, which deals with outraging the modesty of a woman, or she could resort to Section 509, which punishes an individual for insulting the modesty of a woman. Though both these offenses are cognizable and enable the police to act swiftly and promptly, most women choose to suffer silently, as the police had little or no training to handle these issues silently. Perhaps a landmark judgment in this regard would be the Rupan Deol Bajaj versus KPS Gill in 1995, where KPS Gill, a celebrity police officer in Punjab, was convicted of outraging the modesty of Rupan Deol Bajaj, a female IAS officer who was coincidentally his boss. This case in 1995 sent a very strong message that even the high and mighty could be brought to his knees in the event of any form of harassment meted out to a female colleague. However, what became the most significant milestone in our journey towards women empowerment was the revolution which culminated in the 1997 Vishaka Guidelines. These guidelines were issued after a hue and cry was raised after the Rajasthan High Court's acquittal of the accused in the Banwari Devi case. The agitations regarding the treatment of women by the Rajasthan criminal justice system, including the insensitivity and the recalcitrant attitude displayed by the police, led to a group of NGOs to approach the Supreme Court in Vishaka and others versus the state of Rajasthan. In this case, the state of, in this case, In this case, a 3-judge bench of the Honorable Supreme Court held that the fundamental rights under Article 14, 15, 19, 1G and 21 of the Constitution are violated by acts of sexual harassment meted out to women. The court declared the Vishaka Guidelines for the protection of women at their workplace and providing a safer environment to women at workplaces. Though these guidelines are procedural in nature and state the method that is to be followed while dealing with cases relating to sexual harassment, it took the Indian Parliament a whopping 16 years after the Vishaka Guidelines, that is in 2013, they decided to enact a law to protect women at workplace. The sexual harassment of women at the workplace in 2013 was passed by the Parliament with an objective of providing a special enactment to safeguard and protect women at workplaces. The new act in 2013 allegedly broadens the definition of a victim, that is an aggrieved woman, to involve women of all ages in order to suit the modern day conditions. However, in my practice, I have noticed several lacunae in the above enactment. For instance, in Chapter 4 of the said enactment, which deals with complaints of sexual harassment, it restricts the persons who can complain regarding the said acts of harassment. Section 9, for instance, very clearly states that only the victim, that is the aggrieved woman, may make the complaint. In reality, most victims and aggrieved women are not in a position to even complain and put up with a fight with the establishment. Rather, they choose to maintain silence and choose to be the silent majority. However, it would be better if the said enactment would permit any woman or any other person who has the knowledge or who has witnessed the said acts of sexual harassment. In one case which I had dealt with, a group of female doctors who were working in a very renowned hospital in Bangalore. I obviously will not name the hospital. Obviously, the said hospital had no internal committee to deal with sexual harassment. And moreover, all the male nurses and ward boys in the hospital were harassing the female doctors. Only one female doctor was willing to fight it out. However, she was actively discouraged by the other victims and her own colleagues, who were in turn discouraged by their respective family members. Moreover, even if she had to lodge a complaint, she could not have complained on behalf of her other female doctors, as the same is barred by the restrictive definition of Section 9 of this enactment. All the female doctors eventually decided to quit their jobs and moved on with their lives, eventually becoming the silent majority of the workplace sexual harassment victims. Further, this particular enactment provides for conciliation and settlement rather than any form of counseling, which is, in my opinion, the most important requirement for any woman who has
actually been a victim of sexual harassment. Coming to the next aspect, the inquiry committee, which is supposed to be established as per this enactment, may, in the result of finding any evidence of sexual harassment, will eventually, they can only submit the same complaint to the police, who can take cognizance under section 509. Now, this implies that the entire enactment is purely toothless and is more a facade. Moreover, these type of provisions may lead the police refusing to register any FIRs or complaints made by the aggrieved victims. The police have a tendency as it is to refuse complaints by citing alternative recourses in the first place. So the lacuna I have highlighted are purely illustrative of the lip service paid by our lawmakers. Once again, I reiterate that one of the single biggest dampeners when it comes to gender equality at workplace is the sexual harassment that women generally face there. It always and invariably leads to an exodus of not just the victims, but also every other employee. Therefore, I wish to state that it is very pertinent that this particular issue is addressed on a war footing, as in my humble opinion, workplace sexual harassment alone is a major cause of women not participating in the workplace, thus leading to a huge challenge in the women empowerment. To conclude, I would like to take this unique opportunity to extend my heartfelt gratitude to my mentor, Srimati and Advocate Wemaaa Arya, a stalwart in women issues and child development and child safety. It is because of her blessings that I am here today to enlighten this audience about the challenges posed for women empowerment. With this, I would like to conclude. Thank you so much. Thank you so much, Hiranji, for the valuable words. Now I request Mr. R.X. Ancho Prabhu, DGM HR of IASS, to please address the gathering. Okay. ನಾನು ಡಯಾಸಲ್ಲಿ ನೋಡ್ತಾ ಇದ್ದೀನಿ ಅವ್ರು ವೇದಿಕೆ ಮುಂಭಾಗದಿಂದ ಬರ್ತಾರೆ. I kindly request all the dignitaries to please ಸ್ವಲ್ಪ ಸಮಯದ ಬಗ್ಗೆ ಗಮನ ಇರಲಿ. We have very less time. We are expecting a main chief guest, so kindly please ಸಹಕರಿಸಿ ಸರ್. First of all, I thank Sanish and Elisha for inviting me here on this dais, and also the dignitaries on the stage, and the colleagues, the audience, my friends. Thank you so much for this opportunity. As Sir was just now speaking about women empowerment, this is a topic that a lot of people in our HR fraternity nowadays have a challenge. We are talking about diversity and inclusion everywhere that we are going, because the organization that I work has 50,000 employees all over India, but when you look at the gender ratio, we are at a 25-75, which is, when you look at the global ratios, they're close to 40-60. So this is one hot topic that the human resource team is fighting with. And also, sir was also talking about the sexual harassment, about the POSH, the prevention of sexual harassment at workplaces. That is another challenge that we are facing today. Not like earlier times. Earlier times, they wouldn't come forward. The females wouldn't come forward if they are being harassed. But the case today is totally different. They are more aware about the other's responsibility towards a female individual. And thus, a lot of things come out in the fore, and they are being given the ample treatment. Okay? My topic today was not about that. I wanted to talk about the environment. I wouldn't take much time. I would promise you that. See, our quality of a life that we are living is just determined by the environment that we are living in. Our food,
our shelter, our water that we drink is all determined by the environment that we are living. Nowadays, if you see, there are a lot of people who eat medicine like food and food like medicine. You come to such a stage, and it is all because of the imbalance in the environment that is happening around. And everything that we are doing is directly or indirectly affecting the environment. Okay? As we all know, there are a lot of things that we can talk about the environment imbalances that's happening around today, like the pollution. When you talk about the pollution, we all know, there are a lot of pollutions that we can classify them into kind of every day. We know even in Bangalore, there are vehicle traffics and the kind of emissions that this vehicle would produce. The carbon monoxide that is being spread around in the air, it is told it would stay in the atmosphere for a period of almost 5 decades. Imagine the kind of warming that would create to the environment. And we also look at the kind of the factories that emits toxic gases uncontrollably. There is no control on them. You talk about the industries, like the fuel industries, like the oil industries. They emit so much of toxic gases. These are all contributor to the pollutions that is happening to the environment. And next we talk about the solid disposals. When you're in Bangalore, you can see the froth in some of the lakes around Bangalore. The reason is because of the chemical toxic emissions outpour, which is being poured endlessly into the lakes, into the waters. These are the solid waste materials that are happening, the disposals mostly from the factories, which is again going unchecked. Thirdly, we can also look about the climatic changes. The climate that we used to see in Bangalore in the 80s, Bangalore was called once upon a time a pensioner's paradise. And the kind of a climate was so cool and beautiful. You need not go to Ooty to have your vacation, and people would come to Bangalore to have the vacation. But now today, if you see, our city is hot and warm. It is getting hotter and hotter. The temperature is getting higher and higher. It is said the temperature today is highest in 12,000 years. And we are responsible for it, directly or indirectly. We cannot blame the others for that. You look about why. The reason is we are not planting enough. We are cutting trees for our fuel, for our own needs, for power. A lot of things that's happening around. You look at the global warming, which is a new terminology that we are often hearing on sustainability. We are hearing about the global warming, and the global warming today is reaching, the oceans are melting. 20% of the land we are going to decrease our land area by 20%. So this is all alarming. And what is that we have to do? We can do simple things. First of all, I would say we can take a simple pledge of not using plastics. We can use paper bags. We can use cloth bags. We can stop them. We can make an oath, a commitment that we will plant trees around, and we encourage people to do that. And government should come up with measures to curtail the industries, and they have to regulate the amount of these toxic chemicals that these companies are emitting. The vehicular traffic, the infrastructure to improve so that the vehicles that we are applying on the road decreases. So these are the things. So let us earnestly, responsibly look for a greener and a sustainable country. And because we have not inherited this earth from our ancestors, we have borrowed this from our children. Thank you. Thank you so much, Prabhuji. Now I request Rafael Raj from CSR Projects to please address the gathering with few words.
respected dignitaries on the stage, and dear NGO friends. It's a privilege and honor. I'll just take 2 minutes to drive home one simple message that none of us here are by chance. It is by a well-calculated divine plan and divine choice. This has been my experience in my travel with Sunesh brother and Dr. Murugesan. I met Sunesh for the first time on the 31st of May in Coimbatore in a meeting like this. And it didn't take very long for me to realize the connection that I have with him. And I met Dr. Murugesan 10-15 days earlier than that in Tanjavur in an NGO meeting. And within 2 or 3 minutes, I was just telling my friend, this man has got a divine power. I could sense it, I could feel it. And the next meeting was on June 14th. So it took only 2 weeks. Just without any effort, I informed some of my friends over the WhatsApp that such a thing is happening. And without any effort, about some 30 people turned up for that meeting. After that meeting, Sunish asked me whether we could arrange another meeting in Trichy. And in another 10 days, that is 24th of June, we arranged a meeting. About 200 people turned up. That is the time I really realized that we are into a divine mission. And these are the 2 people who have been sent by God to make this transition happen. A new era is happening. You believe it or not, look around what is happening in the environment. Lots of things are changing. There is a total shift in the collective consciousness. In the past 40, 50 years, going back in history, you will realize the collective consciousness has been corrupt by well-planned strategies of a group of people, but now nature is changing them. You will see there is a change in the thinking. The media has done as much as havoc as possible to the environment, but now nature is taking the responsibility to redesign. In Tamil, we call this Uri Kalam. Uri means it is not destruction, it is a transformation. So it is diametrically opposed era. On one end, we have the evil to the extreme, and on the other hand, we have the good to the extreme. So this is the Kali Yuga, this is the Satya Yuga. We are entering into the Satya Yuga. Believe it or not, all of you, if you have been invited or just come by chance, don't think it is a chance. It is by a choice of the divine. That is how I felt. Without any effort, I did not make much effort. We have been able to sign up about 108 plus NGOs within 60 days. Now the credit doesn't go to me because going through the process, I realize in every step, in every moment, I have seen the hand of the divine. Now these 108 NGOs are well spread out across Tamil Nadu. There are representatives from every district, and out of these 108 NGOs, 40 leaders have evolved. 40 NGOs who will be the main hub to, in the future, they will be leading another set of group of NGOs, and in another 36 months, this is not my design, this is not my plan, it has been given by God and it is going to happen. You write it down, note it down, 36 months from now, we will have an NGO, an organization doing service on one hand and business on the other in every pin code of Tamil Nadu. That is a structure that I have seen happening in the last 5 months. So I got associated with Sunish and Dr. Murugesan. It has been a very happy journey. And coming 6th, we are having a gathering in Madurai, where about some 30 to 40
individuals are going to sign up with the Sector 27 superstores. There are about 40 superstores we are going to open in the month of December itself. Before Christmas, we have planned. I have had a one-on-one session with all these people, and they have promised by Christmas we'll be having 40 superstores in Tamil Nadu across all main cities, main areas. And this happened only because of the divine. Now I would like to say, I'll finish because I don't want to take much of your time. A simple word about my brother Sunish and Dr. Murugesan. First I realized, I experienced they were like magnets. They attracted people. But coming closer, I realized they are not simple magnet attracting people, they are real fire. Because in the furnace of fire, only the gold will remain. I have seen in the last 2-3 months, many people came. I personally have rejected 30 NGOs for different reasons. They wanted to pay, but I said no. Because somehow it was revealed to me that their mindset in the future, they will spoil the whole intention of Sangamaas, the initiative of Sangamaas. And they do have some superpowers, supernatural powers these two people have. I have seen it happening. If I'm standing here and talking so boldly, it is because the energy that I have experienced from them, so many good people have come and they have gone. But only the gold is remaining, and they will continue to remain forever. At least for the next 36 months, we are going to see lots of wonders and miracles happening, at least in Tamil Nadu I can say, and I can see after coming to Bangalore, I have the confidence you people are going to do wonders with the guidance of Sunish and Dr. Murugesan. Thank you for your patience. Magic can be seen not only in Tamil Nadu, of course in Karnataka as well. We feel, sir, with a huge round of applause. Thank you so much, Rafael sir. Now I kindly request our fire, as Rafael sir said, Shri Sunish Devan, Strategic Analyst, Sangamaas International. ಜೋರಾದ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಒಂದು ಒಳ್ಳೆಯ ಧ್ಯೇಯವನ್ನು ಇರಿಸಿಕೊಂಡು ಮುನ್ನಡೀತಾ ಇದ್ದಾರೆ. ಅವರ ಜೊತೆ ನೀವೆಲ್ಲರೂ ಇದ್ದೀರಾ ಅಂದ್ರೆ ಜೋರಾದ ಚಪ್ಪಾಳೆ ಬರಲಿ. ಮ್ಯಾನ್ ವಿತ್ ಗ್ರೇಟ್ ವಿಷನ್. ಸಹಸ್ರ ಕೋಟಿ ಪ್ರಣಾಮ ಕಾವೇರಿ ಮಾತೆಗೆ. Coming together is the sign of success. Being together is success achieved or assured. Continuing to being together is success achieved. So dear friends, today evening we are very happy in the first place for two reasons. One, we were thinking the formulation of ISR is going to happen on 27th in different states, and finally we have decided ISR is going to happen very much in Bangalore. And the second reason why we are here is who can take this summit. And because it technically requires about 1 year, ಒಂದು ವರ್ಷ ಬೇಕು ಈ ಸಮಿಟ್ಗೆ ನಾವು ರೆಡಿ ಆಗಬೇಕಂದ್ರೆ. ಯಾಕಂದ್ರೆ 2012 ಫೆಬ್ರವರಿ 18 ಏನಾಯಿತು, CSR was celebrated. The then corporate external affairs minister, corporate affairs minister Veerappa Moilu ji inaugurated CSR on 18th February 2012. ಇವತ್ತು ಡೇಟು ಏನು ಸರ್? ಇವತ್ತು ಡೇಟು 2 ಡಿಸೆಂಬರ್. ಎಷ್ಟು ವರ್ಷ? 10 years. We are almost on 11 years. 11 years CSR is not happening. And I've been there in this research for 3 years. A lot of struggles, a lot of people said, oh, it's not going to happen. I've taken it up very seriously, and we are very happy.
CSR ಆಗಬೇಕಾದ್ರೆ there are a lot of formulation process ಬೇಕು, and we have to understand government side in the first ಅವರು ಮಾಡಿರೋದು inauguration ಮಾತ್ರ ಅಲ್ಲ, the current government also very first in 2014 CSR amendment ಪಾಸ್ ಆಯಿತು. ಆದಮೇಲೆ ಕಾರ್ಪೊರೇಟ್ಸ್ ಎಲ್ಲ ನಮಗೂ ಒಂದು ಆರ್ಗನೈಸೇಷನ್ಸ್ ಇದೆ, ಫೌಂಡೇಶನ್ಸ್ ಇದೆ, we want to do it and their funds they wanted to give it to their own organizations. So for example, if I'm ABC company, ನನಗೆ ABC foundation ಇದೆ. If I'm XYZ company, ನನಗೆ XYZ trust ಇದೆ. So the funds were supporting or going there. And 2017 ನಾವೆಲ್ಲ NGOs ಎಲ್ಲ ಸೇರಿ ಸರ್ ಏನು ಅಮೆಂಡ್ಮೆಂಟ್ ಆಗಿದೆ, CSR ಆಗ್ತಾ ಇಲ್ಲ, ಓಕೆ CSR ಗೆ ಪ್ರಾಪರ್ ಆಗಿ ರೂಲ್ಸ್ ಮಾಡೋಣ ಅಂತ 2017ದಲ್ಲಿ CSR ರೂಲ್ಸ್. ಈ CSR ರೂಲ್ಸ್ ಏನು ಹೇಳ್ತದೆ? ಫಸ್ಟ್ ಆಫ್ ಆಲ್ CSR ಇಸ್ ವೆರಿ ಕ್ಲಿಯರ್. ಮೂರು ವಿಷಯ. ಯಾವ ಒಂದು ಕಂಪನಿ 5 ಕೋಟಿ ರೂಪಾಯಿ ಮೇಲೆ PP ಇದೆಯೋ, 5 ಪ್ಯೂರ್ ಪ್ರಾಫಿಟ್, ದೇ ಕ್ಯಾನ್ ಕಮ್ ಡೌನ್ ಟು CSR. ವೆರಿ ಗುಡ್. ಯಾವ ಕಂಪನಿದಲ್ಲಿ ಟೆಕ್ನಿಕಲಿ ಅವ್ರದ್ದು ಟರ್ನ್ ಓವರ್ 100 crores ಇದೆಯೋ, ದೇ ಆರ್ ಎಲಿಜಿಬಲ್ ಫಾರ್ CSR. ಓಕೆ, ಓವರ್ ಆಲ್ ದ ಕಂಪನೀಸ್ ಅಸೆಟ್ಸ್ ಆರ್ ಅಬೌಟ್ 500 crores, ದೇ ಆರ್ ಎಲಿಜಿಬಲ್ ಫಾರ್ CSR. ಇಂಡಿಯಾದಲ್ಲಿ ಎಲ್ಲಾ ಕಡೆ ನಾನು ಹೋಗಿ ಕೇಳೋ ಒಂದೇ ಕ್ವೆಶ್ಚನ್, ನಮ್ಮ ಇಂಡಿಯಾದಲ್ಲಿ 1990 ಇಂದ ಹಿಡಿದು 2008 ವರೆಗೂ ಒಂದು ಬ್ಯೂಟಿಫುಲ್ ವಿಷಯ ಅಕ್ರಾಸ್ ದ ಗ್ಲೋಬ್ ಆಗಿತ್ತು. ಬಟ್ ಇಂಡಿಯಾದಲ್ಲಿ ಗ್ಲೋಬಲೈಸೇಷನ್ ಅಲ್ಲಿ ವಿ ಹ್ಯಾಡ್ ಲಾಟ್ ಆಫ್ ಇಂಡಸ್ಟ್ರೀಸ್ ಕಮಿಂಗ್ ಅಪ್. ಸೊ ಇವತ್ತು ಇಂಡಿಯಾದಲ್ಲಿ ಮಾತ್ರ ಎಷ್ಟು MNC ಕಂಪನೀಸ್ ಇರಬಹುದು? Somebody can help me? How many MNCs are there in India? Okay, the very first company, ಇವಾಗ 2014 2012 CSR ಫಾರ್ಮುಲೇಷನ್, 2014 CSR ಅಮೆಂಡ್ಮೆಂಟ್ಸ್, 2017 CSR ರೂಲ್ಸ್. ಸೊ CSR ರೂಲ್ಸ್ ಏನಂದ್ರೆ, ಇವಾಗ ಕಂಪನಿ ಇದೆ, ಈ ಕಂಪನಿದು ಓನ್ ಫೌಂಡೇಶನ್ ಇದ್ರೆ 45% ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದೇರ್ ಓನ್ NGO. ಇಲ್ಲ ಸರ್ ಪ್ರಾಜೆಕ್ಟ್ ದೊಡ್ಡದು, ಕ್ಯಾನ್ಸರ್ ಪ್ರಾಜೆಕ್ಟ್ ಇದೆ, ಇಟ್ಸ್ ವೆರಿ ಬಿಗ್ ಪ್ರಾಜೆಕ್ಟ್, ಓಕೆ 55%. ರಿಮೈನಿಂಗ್ 45% should be contributed to the common NGOs. That is the CSR rule. So 2017 ನಲ್ಲಿ CSR ರೂಲ್, ಒಂದು ಗವರ್ಮೆಂಟ್ ಒಂದು ರೂಲ್ ತಗೊಂಡು ಬಂದ್ರೆ 3 years ಆಗ್ತದೆ ಫಾಲೋ ಅಪ್ ಮಾಡಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ 2019 ನಲ್ಲಿ we had our very best friend catching all of us and he was not going for almost 3 years. Even now we are having that friend next to us, and our friend ಹೆಸರು COVID. So in 2019 ದಲ್ಲಿ we had one more process called COVID relief fund, and the 2% of whatever these people speaking about CSR, ಈ ಕೋವಿಡ್ ರಿಲೀಫ್ ಫಂಡ್ಗೂ 2% ಹೇಳಿದ್ರು. ಸೊ ದ ಕಂಪನೀಸ್ ಗಾಟ್ ಕನ್ಫ್ಯೂಸ್ಡ್, ಇಂಡಿವಿಜುವಲ್ಸ್ ಗಾಟ್ ಕನ್ಫ್ಯೂಸ್ಡ್, ಗೊತ್ತಿಲ್ಲ. 2019 ನಲ್ಲಿ ಕೂಡ ಇದು CSR was not properly happened. In 2020 government of India made a mandate, compulsory CSR ಕೊಡ್ಲೇಬೇಕು. CSR ಕೊಡ್ಲೇಬೇಕು 2020 ನಲ್ಲಿ ಮಾಡಿ. ಹೌ ಮೆನಿ ಕಂಪನೀಸ್ ಆರ್, ಎಷ್ಟು ಕಂಪನಿ ಪರ್ಸೆಂಟೇಜ್ CSR ಫಾರ್ಮುಲೇಷನ್ ಮಾಡ್ತಾ ಇದ್ದಾರೆ? 2019 ವರೆಗೂ ಡೇಟಾ ಇದೆ. ಆಫ್ಟರ್ 19 CSR ಕಮಿಟಿ ಡೇಟಾ ಇನ್ನ ಕೊಟ್ಟಿಲ್ಲ. ಅಕಾರ್ಡಿಂಗ್ ಟು ದ 2019 ಡೇಟಾ 14% ಮಾತ್ರ ಕಂಪನೀಸ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಫಾರ್ಮ್ CSR ಕಮಿಟಿ. ಮೈ ಡಿಯರ್ ಫ್ರೆಂಡ್ಸ್, 14% ಕಂಪನೀಸು ಫಾರ್ಮುಲೇಟ್ ಮಾಡಿರೋದು. ಎಷ್ಟು CSR ಆನ್ಯುವಲ್ ಫಂಡ್ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ? ಸಂಬಡಿ 29,000 crores per year. So ಈ 2020 mandate, it's not only mandate, now the government of India has told the companies to access the last 3 years funds and the next 2 years funds. ಕಳೆದ 2017, 18, 19, 19, ನೀವು ಫಂಡ್ಸ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ 22, 23, 23, 24 ಫಂಡ್ಸ್ ತಗೊಳ್ಳಿ. ಯಾಕೆ? ಪ್ರಾಜೆಕ್ಟ್ಸ್ ಮಾಡಕ್ಕೆ. ಸೊ
We are very clear. CSR and the interest from the government of India is amazing. ಈ ಕಾರ್ಪೊರೇಟ್ಸ್ಗೆ we wanted to make sure, asking a question to because I've been talking to KPMG, we've been talking to Ernst Young, and I've been talking very closely associated with NASSCOM and trying to understand. So we need to make sure 14% is not what it is. So we derived the data. E-data surprised for the first time in India. We were the first people to give the reports. ಎಷ್ಟು ಫಾರ್ಮುಲೇಷನ್ ಒಂದು ವರ್ಷಕ್ಕೆ ಸುಮಾರು 60 ಆಫ್ಟರ್ ಮ್ಯಾಂಡೇಟ್ 100 ಮ್ಯಾಂಡೇಟ್ ಇದೆ CSR ಕಂಪನೀಸ್ ಕೊಡಬೇಕು ಅಂತ. ಸೊ ಈ CSR ಕೊಟ್ರೆ 60% ಕೊಟ್ರೆ ವಾಟ್ ಇಸ್ ದ ಫಂಡ್ಸ್ ದಟ್ ಯು ಗೋನ್ ಬಿ ಗೆಟಿಂಗ್? 1,85,000 crores are there. The only one question asked by the corporates is very simple. Yenappa in the project too. What is your project? Why I have to give you funds? Give me the project. ನಮ್ಮ ತಮಿಳುನಾಡಲ್ಲಿ ಚೆನ್ನೈ ಬಂದ್ರೆ ಒಂದು ಲೈನ್ ಹೇಳ್ತಾರೆ, ಸರ್ ನಮ್ಮ ಹತ್ರ ಪ್ರಾಜೆಕ್ಟ್ಸ್ ಇದೆ, ನೀವೇನು ಚಿಂತೆ ಪಡಬೇಡಿ, ನೀವು ಪ್ರಾಜೆಕ್ಟ್ಸ್ ಕೊಡಿ, ನಿಮ್ಮ ಪ್ರಾಜೆಕ್ಟ್ಸ್ಗೆ ನಾವು ಹೆಂಗ್ ಮಾಡ್ಕೊಡ್ತೀವಿ, ಸೂಪರ್ ಆಗಿ ಮಾಡ್ತೀವಿ ಪ್ರಾಜೆಕ್ಟ್ಸು, ಸೂಪರ್ ಆಗಿ ಪ್ರಾಜೆಕ್ಟ್ಸ್ ಮಾಡ್ಬಿಡ್ತೀವಿ. ಅದು ಮಾತ್ರ ಅಲ್ಲ ಸರ್, ವಿ ಆಲ್ಸೋ ವಿಲ್ ಡೂ ಅಮೇಝಿಂಗ್ ಆಗಿ ಪ್ರಾಜೆಕ್ಟ್ಸ್ ಮಾಡ್ತೀವಿ, ಭಯಂಕರವಾಗಿ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಸೊ ದಟ್ ಇಸ್ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಕೇಳುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. பயங்கரமா பண்ணிடுறோம் ಪ್ರಾಜೆಕ್ಟ್ಸ್, ஒண்ணு கவலைப்படாதீங்க. ಸೊ ಅದೇ, ಸೊ ಕಾರ್ಪೊರೇಟ್ಸ್ wanted to give and they have the mandate. ಇಲ್ಲಿ ರಿಸರ್ಚ್ ಅಲ್ಲಿ ವಾಟ್ ವಿ ಫೌಂಡ್ ಇಸ್ CSR is not happening, including 2-3 ministers. ಏನಯ್ಯ ಮಾಡ್ತಾ ಇದ್ದೀರಾ, ನಾನು ಏನು ಮಾಡಬೇಕು CSR ಆಗ್ಬೇಕಂದ್ರೆ? ಸರ್ ಬನ್ನಿ ಕೂತ್ಕೊಳ್ಳಿ, 5 ನಿಮಿಷ ಮಾತಾಡಿದೆ. I will be there with you on 27 January and you do whatever you wanted, I will stand next to you. That is the support that we are getting from government of Karnataka. So what is missing, we will try and understand very quickly. It's very simple. Very huge gap. ಎಲ್ಲೋ ಇದ್ದಾರೆ ಕಾರ್ಪೊರೇಟ್ಸು, ಎಲ್ಲೋ ಇದ್ದಾರೆ NGOs. ಇವರು ಇಬ್ಬರಿಗೂ ಪ್ರಾಜೆಕ್ಟ್ಸ್ ಅಂದ್ರೆ ಏನು, ಕಾರ್ಪೊರೇಟ್ಸ್ ಸುಮ್ಮನೆ ಹೇಳ್ತಾರೆ ಪ್ರಾಜೆಕ್ಟ್ಸ್, and they wanted data to be presented in their fashion, not in the forms of Xerox ಕಾಪಿಗಳಲ್ಲಿ ಅವ್ರಿಗೆ ಬೇಡ. ಸೊ ಈ ಡೇಟಾ ಅಂದ್ರೆ ಸಾರ್ ಹೇಳತ್ತಾರ, ಏನು ಸೆಕ್ಷನ್ 135 ಇದು ಮಾಡಿರೋದು ಸೆಕ್ಷನ್ 135 ಶೆಡ್ಯೂಲ್ 7. ಈ ಸೆಕ್ಷನ್ 135 ಶೆಡ್ಯೂಲ್ 7 ಏನ್ ಹೇಳ್ತದೆ, CSR ಫಂಡ್ಸ್ ಹೇಗೆ ಉಪಯೋಗ ಪಡಿಸಬೇಕು ಅದು ಫಸ್ಟ್ ನೋಡಿದ್ರೆ ಕ್ಷೇತ್ರ ಅಗ್ರಿಕಲ್ಚರ್, ಮೆಡಿಕಲ್, ವುಮೆನ್ ಎಂಪವರ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಅನಿಮಲ್ ವೆಲ್ಫೇರ್, funding for new ventures, environment, sports, establishing research and development, learning and development, education sector, facilitation center for need, that is old age homes, homes for children, homes for all of sectors, and finally the section 135 schedule 7 says access ancient India. So somebody will have to go through and explore. So Sangamaas International has done a lot of exploration in section 135 schedule 7. Adralli ee medical sector alli eni key focus, because we bought in big funds for tuberculosis, AIDS, cancer, but currently the biggest issue in India is diabetes, cardio, kidney ailments, liver care, women and child health. ಅಗ್ರಿಕಲ್ಚರ್ ಏನ್ ಸಮಸ್ಯೆ, ಸಾಯಿಲ್ ಅಲ್ಲಿ ಕಾರ್ಬನ್ ಎಷ್ಟಿದೆ ಗೊತ್ತಿಲ್ಲ ಯಾರಿಗೂ. ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಏನ್ ಬರ್ತಾ ಇಲ್ಲ. ಗ್ರೀನ್ ರೆವಲ್ಯೂಷನ್ ಗೆ ಮುಂಚೆ 6% ಆಫ್ ದ ಕಾರ್ಬನ್, ಇವಾಗ ಕಾರ್ಬನ್ ಪರ್ಸೆಂಟೇಜ್ 0.2 to 0.6. ದಟ್ಸ್ ಅ ವೆರಿ ಬಿಗ್ ಸ್ಟೋರಿ, ವಿ ವಿಲ್ ಸಿ ಇಟ್ ಲೇಟರ್. ಸ್ಪೋರ್ಟ್ಸ್ ಅಲ್ಲಿ ಏನು ಸರ್ ಸಮಸ್ಯೆ, ಗೋಲ್ಡ್ ಮೆಡಲೇ ನಮ್ಗೆ ಗೊತ್ತಿಲ್ಲ, ಒಲಿಂಪಿಕ್ಸ್ ಅಂದ್ರೆ ಗೊತ್ತಿಲ್ಲ. ಸೊ ಎಜುಕೇಶನ್ ದಲ್ಲಿ ಏನ್ ಸಮಸ್ಯೆ, because lot of education projects ide, but there is no project for taking care of the quality of NEP is there. Amazing national education program is there,
the quality of the education is going to get stabilized or probably mobilized if you have a quality teachers. So, what we have done, Sangamaas, is to formulate CSR according to the section 135 schedule 7. This formulation process admele, this is been 2012 great ideas only on CSR. So ನಮ್ಮ ಲೋಕದಲ್ಲಿ great ideas ಬಂದು, we've been talking for so many years and decades and centuries, my dear friends. It's just not about the great ideas. It's about the transforming movement. It's about the people's movement. If you can make these great ideas as a movement, only then we can succeed. And I wanted to thank my brother, Dr. S. Murugeshan sir, has joined this movement, and we have formulated 75 workshops. India's first CSR conference happened on 19th July. That has given us the confidence to take up 240 projects. Ivaga inna kuda CSR ge we have to be very serious. Why? The space is big. 1,85,000 crore if you give it to one space, and the developments tumba chanda. So ivaga ee CSR madbekadre there is one more movement has to be started. Individual CSR, I know sir, corporate social responsibility. Inna one movement start agbeku, corporates bidi. Individual social responsibility. India dalli now we had faced the food scarcity because of data was not presented properly. Ivattu technology ide, mathematics ide, algorithm ide, lot of people are very intelligent and we are talk about data. E data formulation nalli India dalli matra philanthropists 5.5 lakhs people are philanthropists in India. 5.5 lakhs. Sir, yen philanthropy? The person who is very successful in his business, he wants to come for a social, economical and environmental inclusion. Obru jeevanadalli ee social, economical and environmental inclusion is very important. So we wanted to formulate ISR as well. ISR adre CSR agutte. Namge India dalli we have so many days. Father's Day, Mother's Day, Brother's Day, Sister's Day, Lover's Day, Flowers Day, Tea Day, Coffee Day, whatever days. But unfortunately, we don't have a social responsibility day there. Charity Day there. 5th September, Charity Day. Charity? Wow. A word ಸ್ವಲ್ಪ already ನೋಡಿ, charity. That's what it is. So the time has now come to switch from charity to responsibility. The time has now come to switch from the words help to somebody support. So the time has now come to formulate everything very precisely. As Dr. S. Murugeshan sir heldru, next 18-20 years is very, very most certainly the dynamic era that we have ever seen. 12,000 varsha namge civilization records ide, humans. In next 18-20 years is certainly going to be very different in the last 12,000 varsha engitto angerilla 18-20 varsha it's going to be changed. So now we have to take the responsibility. Government has taken responsibility. Now the non-government organizations will have to take the responsibilities. Am I right or wrong? I'm a little deaf person. Can we hear? Am I right or not? Are we yes? Wonderful. Let's take the responsibility to make this moment. And there is a beautiful strategy that we have created. This is a winning strategy. Yen's a strategy. So let us address the CSR with the title. And this title, ivaga G20 ide. COP27 ide. What is COP27? Confederation of Parties 27. They all come together for onde ondu vishaya maatadta idare, environment. Last month aitu. Eno concern? 2 to 3% of the rise in the temperature ide.
ಇದಕ್ಕೆ ಏನು ಮಾಡಬೇಕು? ಸೊಲ್ಯೂಷನ್ಸ್ ಏನು ಕೊಡ್ತಾ ಇದ್ದಾರೆ? EV ವೆಹಿಕಲ್ ಬರಬೇಕು. No, there are hundreds of solutions. The solutions is very much here. Ancient India has given every literature. And what is the solution? Is accessing the ancient literature. Environmentally 2 to 3% of the temperature control ಬರಬೇಕಾದ್ರೆ ಪ್ರಪಂಚವನ ಇರಬೇಕು ಅಷ್ಟೇ. ಈ ಪ್ರಪಂಚವನ ಅಂದ್ರೆ ಗ್ಯಾಲಕ್ಸಿ ಫಾರೆಸ್ಟ್. This is the list of Panchavadi, Dashawadi and lot of stuff. And in this meantime, I'll just take a break of 5 minutes as the guests have come down, and we will have the highlights of the summit explained, and then we will launch the summit. And what will the summit do? ಎಷ್ಟು ಪ್ರಾಜೆಕ್ಟ್ಸ್ ನಮ್ಮ ಕರ್ನಾಟಕಕ್ಕೆ ಮಾಡಬಹುದು, ಏನೇನು ಕ್ಷೇತ್ರದಲ್ಲಿ ಪ್ರಾಜೆಕ್ಟ್ಸ್ ಇದೆ, and we will make sure that is being taken care of. They have come down? Wonderful. We will receive the chief guest, and when the chief guest enters, we will give them a round of applause. I hope you can take the mic, man. I'll just go there and receive the chief guest. Thank you so much, Sunish Devan. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹೇಶ್ ಅಜ್ಜ ಗುರುಜಿಯವರು ಬಹಳಷ್ಟು ಜನರಿಗೆ ಚಿರಪರಿಚಿತ. ನಂದೀಪುರದ ಶ್ರೀ ಗುರು ದೊಡ್ಡ ಬಸವೇಶ್ವರ ಫೌಂಡೇಶನ್ ಪೀಠಾಧಿಪತಿಗಳು ಆಗಮಿಸಿದ್ದಾರೆ. ಬಹಳ ಪ್ರಾಜ್ಞರು. ನಮ್ಮ ಮಹೇಶ್ ಅಜ್ಜ ಅವರು ಆಗಮಿಸಿದ್ದು ನಮಗೆ ಬಹಳ ಸಂತಸ ತಂದಿದೆ. ಪೂಜ್ಯರಿಗೆ ಅವರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಾ ಮಹೇಶ್ ಅಜ್ಜಾರವರನ್ನ ಗುರುಗಳನ್ನ ಸ್ವಾಗತಿಸ್ತಾ ಇದ್ದೇವೆ ಭಕ್ತಿಪೂರ್ವಕವಾಗಿ ಚಪ್ಪಾಳಿಯೊಂದಿಗೆ. I think Sunish was not done. So ಮಿಡ್ಲಲ್ಲೇ ಡ್ರಾಪ್ ಮಾಡ್ತಾ ಅನ್ಸುತ್ತೆ ಮಾತನ್ನ. ಸೊ ಹಾಗಾಗಿ ಸುನೀಶ್ ಅವರನ್ನ ಮತ್ತಷ್ಟು ವಿಚಾರಗಳನ್ನ ತಿಳಿಸಿ ನಂತರ ನಮ್ಮ ಸಮಿತಿ ಲಾಂಚ್ ಆಗತ್ತೆ. ಸುನೀಶ್. So, do we have the strategies in place? Strategies ಇದೆಯಾ ಸರ್? CSR ಫಾರ್ಮುಲೇಟ್ ಮಾಡಕ್ಕೆ? Yes. ಒಂದು ISR ಮಾಡಿದ್ದೇವೆ, ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Individual social responsibility, now a lot of central ministers, international entrepreneurs, and the doctors and global scientists ella karidu. The proposed day for individual social responsibility day is on 27th January. So, what is this strategy that we wanted to do? First is COP27 hego, G20 hego, ade tara we have the strategy called as Wemaaa. This is the strategy called as Wemaaa. WEMAAA. This title itself is going to explain pretty much. The title's full form is World Environmental Mission and Agastya's Agathyam Axis. Here we are just wanting to understand what is this Agastya's Agathyam axis. It is not only about Agastya's Agathyam, it's about every ancient systems, literature, the best practices will have to be accessed. For what purpose? Agriculture dalli, if you are still using, sir was telling, do you know monkey economy? Of course we know monkey economy. European economy is certainly a monkey economy. It'll take all the things and will not give it to anybody and it'll trash it. India's economy, butterfly economy, honeybee economy is our economy. So once again, we need to make sure our ancient system is back. Ancient system back adre yenagtade agriculture chanda agtade. Ivaga agriculture GDP estu 19.53. If you are making sure the carbon, because now we have a challenge. Carbon increase ಮಾಡಬೇಕು, yield increase ಮಾಡಬೇಕು. That's a big challenge. And ಈ ಎರಡು organizations, ಎರಡು systems we will have to bring in place. The government alone will not be able to formulate too many things. That is the reason NGOs are there. My dear friends, the time has now come
for us to collaborate with each other. Women entrepreneurs. We will wanted to support women self-employment projects. We wanted to bring in women who are wanting to complete research. So the PhD women ಮಾಡೋದು ಮಾತ್ರ ಅಲ್ಲ, ಅವರಿಗೆ family pressure. So too many programs is there, and our mission is very simple, very seriously. Let us take this environment. All the NGOs will have to take up the environment very seriously, and Wemaaa is going to be our mission. And this Wemaaa will formulate in Karnataka 450 projects ನಮಗಿದೆ. ಈ 450 projects ನಾವು ತರೋದು 82 ಈ ಪ್ರೋಗ್ರಾಮ್ ಆಗಿದ ತಕ್ಷಣ ಎಲ್ಲ ಇಮೇಲ್ ಅಡ್ರೆಸಸ್ಗೂ ಅಸೋಸಿಯೇಟೆಡ್ ಆದ 82 Fortune 500 companies list will hit your WhatsApp. And this needs a big stage. And that big stage is the Wemaaa Summit, my dear friends. And we are doing the launch. ಈ launch ಅಲ್ಲಿ Wemaaa Summit ಅಂದ್ರೆ ಹೇಳಬೇಕು, ಅದು ಹೇಳ್ಬಿಡ್ತೇನೆ. ಒಂದು 600+ corporates we will bring in, 300 kiosks B2B and process to process. 45 countries in the delegates ಬರ್ತಾ ಇದ್ದಾರೆ. 150+ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್. ಯಾಕೆ ಸರ್ 150 ಇನ್ಸ್ಟಿಟ್ಯೂಷನ್ಸ್ ಬರಬೇಕು? ಯಾಕೆ ಇಂಡಿಯಾದಲ್ಲಿ ಬರಬೇಕು? ಬಿಕಾಸ್ ಇಂಡಿಯಾ ನೀಡ್ಸ್ ಏನ್ ಬೇಕು? ಇನ್ಕ್ಯುಬೇಷನ್ ಸೆಂಟರ್ಸ್. ವಂಡರ್ಫುಲ್. We are going to be launching Aryabhatta Incubation Initiative. Atal Incubation Mission ಗೆ ಸ್ಟ್ರೆಂತ್ ಕೂಡ ಇದೆ ಈ ಆರ್ಯಭಟ್ಟ ಇನ್ಕ್ಯುಬೇಷನ್ ಇನಿಷಿಯೇಟಿವ್. Dynamic equilibrium we have forgotten, and we are going to be taking very seriously. Celluloid and sports celebrities are going to be there. Sports league initiative. Olympic successful ಆಗಬೇಕಾದ್ರೆ ಹೇಗೆ ಕ್ರಿಕೆಟ್ಗೆ ಒಂದು IPL, ಹೇಗೆ ಫುಟ್ಬಾಲ್ಗೆ ಒಂದು ISL, ನಮ್ಗೆ ಏನು ಬೇಕು ಇವಾಗ? ಒಲಿಂಪಿಕ್ ಲೀಗ್ಸು ಬೇಕು. So we will bring that. Leading entrepreneurship interactive sessions. Corporates ಕೇಳ್ತೀವಿ. World Environmental Mission ಗೆ ನಿಮ್ಮ ಇನ್ಸೈಟ್ಸ್ ಏನು, ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಏನು? So we are setting a platform. And the fundraising sessions will be done by the global players. My dear friends, the summit that we are going to be talking about is just here. I tell my team to bring the summit launch right now, as we all have the dignitaries on the stage. We can keep the summit on the center table. We are having the summit in the month of January, and once it is opened, we will tell you the dates. So, the CSR movement, 14% of the companies matra alla, this summit can increase 20% of the corporates. 20% of the corporates in the next 36 months, 60% of the corporates bandre 1,85,000 crores. And Sangamaas International will be a leading implementing agency and a project management company in South India matralla, probably in India. So the time has now come to launch the summit. I wanted all the friends, my family and my parents to come down on the stage, and elders to come down on the stage. We will launch the summit, and we request you to take the charge. And once the date is announced, once again I wanted to give you the highlights. The summit's one. 600+ corporates, 300 kiosks. Delegates from 45 countries, 150+ world-class universities, keynote speakers from Fortune 500, Nobel laureates, our presentation ಕೊಡ್ತಾರೆ. Carbon sequestration, dynamic equilibrium, celluloid and sports celebrities,
sports league initiatives for Olympics, funding from, leading entrepreneurship interactive sessions. Funds will be raised for 1,200 projects pan-India. So we will launch the summit, and I wanted everybody to join. The summit date is going to be launched now. Thank you so much. Great growing. Keep rocking. Sunesh ji, so ದಯಮಾಡಿ ನಮ್ಮ ಪೂಜ್ಯ ಗುರುಗಳು ಈ ಒಂದು ಸಮಿತಿಯನ್ನ ಲಾಂಚ್ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಈ ಒಂದು ಶೃಂಗ ಸಭೆ ಮತ್ತು ಅವ್ರು ಏನು ಹೇಳಿದ್ದಾರೆ, ಜನವರಿಯಲ್ಲಿ 26, 27, 28ರಂದು ಖಂಡಿತ ಹೊಸ ವರ್ಷ ಪ್ರಾರಂಭ ಪಾಶ್ಚಿಮಾತ್ಯ ದೇಶದವ್ರಿಗೆ. ಹಾಗೆ ಬಹುಶಃ ಜಾನ್ವರಿಯಿಂದ ಹೊಸ ಬೆಳಕು ಕಾಣಲಿ ಎಂದು ಹಾರೈಸ್ತಾ, ವೇಮಾ 2022-23 Thai transformation. So let's move towards transformation ಅಂತ ಹೇಳ್ತಾ, World Environmental Mission and Agastya's Agatium Axis ಅಂತ ಹೇಳಿದ್ದಾರೆ. ನನಗೆ ಅದು ಪ್ರೊನೌನ್ಸಿಯೇಷನ್ ಸರಿಗೆ ಅರ್ಥ ಆಗಿಲ್ಲ. ವೆನ್ ಸರ್ ವಾಸ್ ಟೆಲ್ಲಿಂಗ್, ನಿಮಗೆ ಅನ್ಸ್ಬೋದು ಏನಪ್ಪ ನಮ್ಮ ಮುರುಗೇಶನ್ ಸರ್ ಹೇಳುವಾಗ ಅಗಸ್ತ್ಯ ಅಂತ ಹೇಳ್ತಿದ್ರು, ಎಂಡ್ ಆಗತ್ತೆ ಹಾಗೆಲ್ಲ ಮಾತಾಡ್ತಿದ್ರು ಸ್ಪಿರಿಚುಯಲಿ ಅಂತ. ಇಲ್ಲಿ ಆಧ್ಯಾತ್ಮ ಜೊತೆಗೆ ಸೇವೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅವ್ರು ಹೇಳ್ತಿದ್ರು, ಕೆಟ್ಟದ್ದು ಹೆಚ್ಚಾಗ್ತಾ ಇದೆ, ಒಳ್ಳೇದ್ರ ಬಗ್ಗೆ ಪ್ರಭೆ ಕಮ್ಮಿ ಆಗ್ತಿದೆ, ಆದ್ರೆ ಸ್ವಲ್ಪನೇ ಸಮಯ ಉಳ್ಕೊಳ್ಳೋದು, ಕೊನೆಗೆ ಒಳ್ಳೇದು ಮಾತ್ರ ಅದನ್ನು ಫೀಲ್ ಮಾಡ್ತೀವಿ. ಅಗಸ್ತ್ಯರು ನಮ್ಮನ್ನ ಕಾಪಾಡ್ತಾರೆ ಅಂತ. ಯು ನೋ ವಿಚ್ ಅಗಸ್ತ್ಯ ಹಿ ಸ್ಪೀಕಿಂಗ್ ಅಬೌಟ್? ನಮ್ಮ ಅಗಸ್ತ್ಯ ಮಹಾಮುನಿಗಳು. ನಾವು ಭಾರತೀಯರು, ಅದರಲ್ಲೂ ನಮ್ಮ ಹಿಂದೂಗಳು ಬಹಳ ನಂಬ್ತೀವಿ ನಾವು ಅಗಸ್ತ್ಯರು ಈಗಲೂ ಕೂಡ ಜೀವಂತ ಎಂದು. ಹಾಗಾಗಿ ತುಂಬಾ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಭಗವಂತನ ಆಣತಿ ಇಲ್ಲದೆ ನಾವೆಲ್ಲ ಹೀಗೆ ಒಂದೆಡೆ ಸೇರ್ಲಿಕ್ಕೂ ಸಾಧ್ಯವಿಲ್ಲ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ನಮ್ಮ ಪೂಜ್ಯ ಗುರುಗಳು ಈ ಸಮಿತಿಯನ್ನ ಲಾಂಚ್ ಮಾಡಬೇಕಾಗಿ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ. ಒಂದು ಒಳ್ಳೆ ಉದ್ದೇಶದಿಂದ ನಾವೆಲ್ಲರೂ ಒಂದು ಕಡೆ ಸೇರಿದೀವಿ. ಸೊ ಗುರುಗಳ ಒಂದು ಸದಾಶೀರ್ವಾದವಿರ್ಲಿ ಅಂತ ಕೋರ್ಕೊಳ್ತಾ, ಮಹೇಶ್ ಅಜಾರ ಬಗ್ಗೆ ಬಹಳಷ್ಟು ಜನ ತಾವು ಕೇಳಿರ್ತೀರ. ಅವರ ದಿವ್ಯ ಹಸ್ತದಿಂದ ಲೋಕಾರ್ಪಣೆ ಆಗ್ತಾ ಇದೆ. ನಂದಿಪುರದಿಂದ ಆಗಮಿಸಿದ್ದಾರೆ. ಬಹಳ ದೂರದಿಂದ ಪೂಜ್ಯರಿಗೆ ಹೃತ್ಪೂರ್ವಕ ಧನ್ಯವಾದ. The date for the web launch is the 26th January, 27 and 28th. The 27th January we are going to be celebrating the International Individual Social Responsibility Day. Karnataka matra 450 projects. We will set the stage. 600 corporates. We are going to put 1,200 projects for across Pan India. Karnataka matra 450 projects. This is the day and this is the summit, and we are here to celebrate the launch. Thank you so very much, Bangalore. Thank you so very much, Karnataka. Jai Karnataka. ಥ್ಯಾಂಕ್ ಯು ಸುನೀಶ್, ಧನ್ಯವಾದಗಳು. ಈಗ ಪೂಜ್ಯರ ಮಾತಿಗೂ ಮುನ್ನ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಬ್ರಾಷರ್ಸ್ ತಗೊಂಡು ಹೋಗ್ಕೊಡಿ ದಯವಿಟ್ಟು. ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದಿ dignitaries on stage to please hold our brochures. ಅಳ್ಳಿಲ್ಲ ಅಂತ ಹೇಳಿದ್ರೆ ತಾಯಿ ಕೂಡ ಊಟ ಕೊಡೋದಿಲ್ವಂತೆ. ಹಾಗೆ ಬೇಡಲಿಲ್ಲ ಅಂದ್ರೆ ಭಗವಂತ ಕೂಡ ವರ ಕೊಡೋದಿಲ್ವಂತೆ. ನಮ್ಮ NGOಗೆ ಅವಶ್ಯಕತೆ ಇದೆ, ಆದ್ರೆ ಕೇಳೋ ರೀತಿ ಕೇಳಬೇಕು. ಅದಕ್ಕೊಂದು ಚಾನಲ್ ಇರತ್ತೆ, ಅದಕ್ಕೆ ಸರಿಯಾದ ರೀತಿ ಚಾನಲೈಸ್ ಮಾಡ್ಕೊಂಡು ಹೋದ್ರೆ ಖಂಡಿತ ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗತ್ತೆ. ಅದು ಹೇಗೆ ಅಪ್ರೂವ್ ಆಗಬೇಕು ಅನ್ನೋ ಒಂದು ಬ್ರಿಲಿಯನ್ಸ್ ಅನ್ನ ತಿಳಿಸ್ಕೊಡ್ತಾರೆ ನಮ್ಮ ಸಂಗಮಾಸ್ ಅವರು. ಸೊ ನಿಮ್ಮೆಲ್ಲರ ಜೊತೆ ಖಂಡಿತ ಇರ್ತೀವಿ ನಾವು ಅಂತ ತಿಳಿಸ್ತಿದ್ದಾರೆ. ಶುಭವಾಗ್ಲಿ ಎಲ್ಲರಿಗೂ ಕೂಡ. ಸುನೀಶ್ ದೇವನ್ ಅವರು ಹಾಗೆ ಮುರುಗೇಶನ್ ಸರ್ ಒಂದೊಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ. ಗಾಡ್ ಬ್ಲೆಸ್ ಯು ಗೈಸ್, ಆಲ್ ದ ವೆರಿ ಬೆಸ್ಟ್. ಅಗಸ್ತ್ಯರ ಸದಾಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ ಮತ್ತು ನಮ್ಮ ಜೊತೆ ಕೈ ಜೋಡಿಸಿದವ್ರ ಮೇಲಿರ್ಲಿ.
ದಯವಿಟ್ಟು ಯಾರು ಹೋಗ್ಬಾರ್ದು. ಕೆಲವೇ ಕ್ಷಣಗಳಲ್ಲಿ ಗುರುಗಳು ಮಾತಾಡೋರಿದ್ದಾರೆ, ಆಶೀರ್ವಾದ ಮಾಡ್ತಾರೆ. Thank you. Pujariಗೆ ವಂದನೆಗಳು. Thank you one and all. Now I request our renowned actor, founder stone, diamond and motivational trainer, Ajay Ratnam sir, to please address the gathering. Ajay sir, over to you. ದಯವಿಟ್ಟು ಹೊರಗಡೆ ಇರುವಂತವರೆಲ್ಲ ಒಳಗೆ ಬರಬೇಕು. I kindly request everyone to please come and sit in front of the dais. ಸೊ ಎಲ್ಲರಿಗೂ ವಿನಂತಿಗೊಳಿಸಿದ್ರೆ ಯಾರು ಹೊರಗೆ ಹೋಗಬಾರ್ದು. ಇದಾದ್ಮೇಲೆ ಕಾರ್ಯಕ್ರಮ ಶ್ರೀಗಳ ಆಶೀರ್ವಚನ ಇದೆ, ಜೊತೆಗೆ ಸನ್ಮಾನ ಕಾರ್ಯಕ್ರಮ ಇದೆ. Loka samasta sukhino bhavantu. Most respected Swamiji, His Holiness Jagat Guru Sri 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 Dr. Nirmalananda Mahaswamiji, thank you for coming and blessing us. Thank you, Swamiji. We are indeed blessed today to have you here. This beautiful mission of Sangamaas, saving the earth revolves around the sun and the moon, which everybody knows. But nobody knows who's the sun and the moon. The moon is Dr. Murugesan and the sun is Sunish. I have been into this service to education for last 24 years. That is only one sector. But these two people have come up with Sangamaas, which is to save the planet Earth, the most important thing, environment, with 11 other sectors, totally 12 sectors. A wonderful job they are doing. I'm so happy to be here in Bangalore because Bangalore is my favorite place in India. My father's brother was here. I lost my father when I was only 12 years old, so I used to come here. I love Bangalore. Bangalore is class apart. Always Bangalore is very close to my heart. Sevalal Swamiji from Chittur Durga, Veera Sangameshwara Sivacharya Swamiji, Advocate Kiran Krishna Swami, you spoke very well on women empowerment. The Mahalakshmi, Uma Arya, Madam, the advocate from Supreme Court. Brother RX Anto, you spoke again very well. Prabhu, Jayalakshmi Akka, Japan నుంచి వచ్చారా? షైనింగ్ ఉన్నారు, జాపనీస్ గర్ల్ లాగానే ఉన్నారే. Murugesan sir also came from Japan. All looking like Japanese now. Nagendran sir, Datta sir, Dr. Nagaraj Hegde, Dr. Shivalingam, Sachin Jain sir, Dr. Shivashankar, DSS President, my brother Elisha, Ziaullah brother, where is he? Yeah, Ziaullah, Amma is also there, my brother Ziaullah. Where's Joshua? My brother Joshua has come from Chennai, he's come from Mulbagal. I have another brother, Jai Kumar, has come also from Tirunamalai. And my lovely brothers, Sudhish, my Sumesh, my sister Lalita. Where's my chocolate? Hiran Krishna Swami, advocate, Rafael Raj, spoke very well. Vaijayanti, எங்க இருக்கீங்க? பக்கத்துல இருக்கீங்களா? ரொம்ப தூரமா இருக்கீங்களா? This beautiful family of Sangamaas, உட்காருங்க. அப்பா அம்மா is here to bless us, no? Without அப்பா அம்மா, there's nothing. Saranappa is there, அப்பா அம்மா is there. Sangamaas family is, we have Rajshekar, we have David, we have Solomon, Rajesh, Kavi Arasan, Babu brother, my son Vishwesh is there, and must say, you know, you're stealing the whole show. Divya.
Divya Arun. She is stealing the whole show. This wonderful Divya. A photographer, the videographer doing a good job. And all the ladies and gentlemen, this NGO family, I'm also an NGO, so very happy to meet all of you. A very happy evening to all of you. Everybody said something beautiful. Rafael Raj, and of course the tone was set by Dr. Murugesan. We are all previously connected. That is the truth. And as he rightly said, today is a beautiful day which is called present. Yesterday is past, which is over, is history, you bury it. Tomorrow is the future, you don't worry about it because future is a mystery. Don't worry about it. Today is the beautiful present. So the first present which all of us got this day is we got up in the morning. We opened the eyes. So the gift of life is life itself. First gift, the present is we're alive today. And through these two beautiful brothers of mine, Dr. Murugesan and Sunish, I am meeting all of you. I'm meeting all of you today. So you are my present today. My gift today is all of you. And this present also, if you split it, it's called PRESENT, present. It was decided long ago by the universe, by the nature, that all of us should meet today. That is the beautiful present. And this namaste is just not namaste. It is two hands together is saying, you are a child of God, I am a child of God. We are all equal. God will not talk to you because this word God itself is good, orderly done. In Tamil they say Kadavul. Kadavul means Kadandu Ullapo, which is inside you. So you are the supreme power and you come here for a purpose. Lovely Swamijis are there. They can explain much better than me. What is the purpose of your life? Your purpose of life is do service. And that's what Sangamaas is doing. Serving the people. To do good things to everybody for the future of our country, for our children. Connecting the corporate and the NGOs, because that is a system. Because I'm a corporate, I say, okay, I love you, I cannot give money to you. There has to be a system, and that system is what is Sangamaas, putting everything in the right way. The first of its kind initiative in India. You must give a big hand to both of them, Sunish and Dr. Murugesan. Amazing vision, a beautiful visionary. I could call them the modern day Nostradamus, because they are seeing the future of tomorrow, 10 years down the line, 20 years down the line, what's going to happen to this country. If you do not do anything now, you sow, you reap. If you don't put anything now, the country is going to become into a very bad shape. So that is where Sangamaas has come in and taken up the CSR. All of you all know what is CSR? Tell me what is CSR? Corporate Social Responsibility. Beautifully explained by Sunish. I just want to just polish it off. ISR is, I want to give. I can give as much as I want. That's called individual social responsibilities. So there is two ways of giving. When you talk about giving, something comes to my mind. My mind says, the more you give, the more you get. Give it a big hand. The more you give, the more you get. That's all. When we were kids, you know, when I used to get angry, I used to put my finger and point at somebody and say, hey, don't play the fool. When you point your finger to somebody, you have one finger here and you have three fingers coming back to you. Give a beautiful example. Our one and only Mahatma. He fought for our country with a lot of people and got his freedom. So Mohandas Karamchand Gandhi, for what he did, became a Mahatma and also got the second name, Father of the Nation. And 3, in every rupee, his picture is there, his photo is there. So 1:3 ratio. You do good, it comes back to you in leaps and bounds. So this CSR, corporates are there with lot of funds and they want to give it to the people. The government mandate says 2% you give to the people, only through an NGO. All NGOs are there. If 100 NGOs are there, only 2 NGOs know how to go to the corporate and submit a project and say, sir, this is the project, I will do this. In 12 sectors are there, I will do this. And we'll have the committee, in 1 year or 2 years we'll finish this. After finish it will be certified, I'll give you everything. Only 2 people know in 100 people. 98 people do not know how to go to a corporate,
how to get a project, and that's why they are not able to do any good to the people. This is where Sangamaas comes in. They will connect you beautifully, and whichever sector you are interested, any NGO can take 3 sectors, join Sangamaas. Sangamaas will connect you to the corporates. You will get the money, and you will do the project in 2 years. Everybody clear? Very simple. I'll finish with a short story. The first man to climb Mount Everest, what's his name? Anybody? Tenzing is a Sherpa. So, I can't hear. They're talking over here. Sir Edmund. Tenzing was a Sherpa. The man who did it was Sir Edmund Hillary. So when he achieved this greatest feat of mankind, everybody went and asked him, how did you achieve this greatest feat of mankind? So he turned around and asked the people there, if you achieve something great in your life, what is your answer? You tell me, sir, if you achieve something great, what is your answer? One person said it's a dream, one person said it is my life's ambition, one person said it's my passion, one said it's the fire, one said I wanted the whole world to see me, one said I wanted to see the world from top of Mount Everest. Everybody said different answers. Somebody will write a book of me, I'll become famous, I did it for my lover, I did it for my girlfriend, I did it for my wife. Each one gave one beautiful answer. He was smiling, smiling, smiling. 100 answers came, he smiled. And then he said, my answer is one step at a time, one step at a time. Because if you don't put one step properly, the snow will pull you 10 steps down. One step at a time, one step at a time, Mount Everest is yours. Now that 2 people there who achieved that are the 2 people here, Murugesan sir and Suni sir, who are taking us to the top of Mount Everest. That is Sangamaas. Sangamaas is on the top of Mount Everest. So don't get simply thinking this, that, this. If you keep thinking, you can go on thinking. So the difference between Sir Edmund Hillary's answer and the other people was they were in thought process. Hillary was in action. He was doing it. These 2 people are in action. The Sangamaas family is in action. So just join this family and let's do action together. God bless all of you. Thank you for this wonderful opportunity. Jai Hind. Thank you so much for the beautiful story. You really motivated us. Thank you, Ajay Ratnam sir. ಈಗ ಪರಮ ಪೂಜ್ಯ ಗುರುಗಳಿಗೆ ಕೇಳ್ಕೊಳ್ತಾ ಇದ್ದಾನೆ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಅಂತ ಹೇಳ್ತಾ ಅವರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಾ, ಗುರುಗಳೇ ಬಹಳಷ್ಟು ವೇದಿಕೆಗಳಲ್ಲಿ ಆಶೀರ್ವಚನವನ್ನ ಕೇಳುವಂತಹ ಸಮಯ. ಮೊದಲಿಗೆ ಕುಷ್ಟಗಿಯ ಚಳಗೇರ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಂದ ಆಶೀರ್ವಚನವನ್ನ ಆಲಿಸೋಣ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಪಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರರನ್ನು, ಎನ್ನ ಆರಾಧ್ಯ ಗುರು ಚಳಗೇರಿಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಯನ್ನು ಎನ್ನ ಮನೋಮಂದಿರದಲ್ಲಿ ನಿತ್ಯ ಧ್ಯಾನಿಸುತ್ತಾ, ಈ ಸಂಗಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಚನವನ್ನು ದಯಪಾಲಿಸಲಿರುವ ನಂದೀಪುರದ ಹಾಗೂ ಚಿತ್ರದುರ್ಗ ಸೇವಾಲಾಲ್ ಮಠದ ಪೂಜ್ಯದ್ವಯರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡ್ತಾ, ಈ ಒಂದು ಸಂಗಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮುರುಗೇಶ್ ಅವರನ್ನು ಒಳಗೊಂಡು ಎಲ್ಲ ನಮ್ಮ ಸಂಗಮ ಬಳಗದ ಹಾಗೂ ಅಭಿಮಾನಿಯ ಹಾಗೂ ಎಲ್ಲ NGO ಹಾಗೂ ಎಲ್ಲ ಟ್ರಸ್ಟ್ಗಳ ಎಲ್ಲ ಸರ್ವ
ಸದಸ್ಯರೊಂದಿಗೆ ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಳಗಕ್ಕೂ ಕೂಡ ಶರಣಾರ್ಥಿಗಳು. ಸಂಗಮ ಅಂದರೆ ಬಹುಶಃ ಎಲ್ಲದಕ್ಕೂ ಸಂಗಮ ಅಂತ ಅನ್ನೋದಿಲ್ಲ, ಕೂಡೋದು ಅಂತ ಸಂಗಮ ಅಂದರೆ. ಯಾವ್ಯಾವುದೋ ಕೂಡಿದರೆ ಸಂಗಮ ಅಂತ ಅನ್ಸೋದಿಲ್ಲ. ಇಲ್ಲಿ ಸಂಗಮ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಗಳನ್ನು ಮೊಟ್ಟ ಮೊದಲಿಗೆ ಮಾಡಿಕೊಂಡು ಜಗತ್ತಿನ ಹಿತವನ್ನು ಬಯಸೋದಕ್ಕಾಗಿ ಅನೇಕ ಸಿದ್ಧಾಂತಗಳನ್ನು, ಚಿಂತನೆಗಳನ್ನು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶಿರ್ತಕ್ಕಂತಹ ಮೂಲ ಸಿದ್ಧಾಂತ ಇದೆ. ಆ ಸಿದ್ಧಾಂತ ಜೊತೆಗೆ ವಿಜ್ಞಾನ, ಆ ಎರಡುಗಳ ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಂಗಮವೇ ನಿಜವಾದ ಸಂಗಮ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಇವತ್ತೇನಾದರೂ ಕೂಡ ಜಗತ್ತಿನ ಬೆಳಗು, ಜಗತ್ತಿನ ವೈಶಿಷ್ಟ್ಯತೆ ಆದಿಯಿಂದಲೂ ಇದುವರೆಗೂ ಏನಾದರೂ ಉಳಿದಿದೆ ಅಂದರೆ ಅದು ಆಧ್ಯಾತ್ಮದಿಂದ ಬಂದಿರಬೇಕು, ಒಂದು ವಿಜ್ಞಾನದಿಂದ ಬಂದಿರಬೇಕು. ಒಂದು ಇವೆರಡುಗಳ ಸಂಗಮ ಆಗಿರೋದೇ ನಿಜವಾಗಿ ಕೂಡ ಸಂಗಮ ಅಂತ ಅನಿಸ್ತದೆ. ಹಾಗಾಗಿ ಇಂತಹ ಸಂಗಮದ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷಣಗಳು ಅಂತ ಅನ್ನಿಸ್ಬೋದು. ಈ ಕರ್ನಾಟಕದೊಳಗೆ ಈಗಾಗಲೇ ಅವರು ಆಂಧ್ರ ಪ್ರದೇಶ, ತಮಿಳುನಾಡು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಅವರು ಸಲ್ಲಿಸಿದ್ರು ಕೂಡ ಕರ್ನಾಟಕಕ್ಕೆ 2023ರಲ್ಲಿ ಜನವರಿ 26, 27, 28ರಂದು ನಡೆಯುವಂತಹ ಈ ಸಂಗಮ ನಿಜವಾಗಿ ಕೂಡ ಕರ್ನಾಟಕದ ಭವಿಷ್ಯವನ್ನೇ ಬದಲಾಯಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಅನ್ನಿಸ್ತದೆ. ಆ ನಿಟ್ಟಿನೊಳಗೆ ಆ ಅದ್ಭುತವಾಗಿರ್ತಕ್ಕಂಥ ಕರ್ನಾಟಕದ ಕ್ರಾಂತಿಯನ್ನು, ಅಭ್ಯುದಯವನ್ನು ನಾವೆಲ್ಲರೂ ಕೂಡ ಬಯಸೋಣ. ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ಕನಿಷ್ಠ ಏನಿಲ್ಲದರೂ ಕೂಡ ಒಂದು 25-30 ಜನ ಮಠಾಧೀಶರು ನಾವು ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅಂತ ಪ್ರಯತ್ನಿಸಿದ್ವಿ. ಆದರೆ ಈ ಕಾರ್ಯಕ್ರಮದ ಸಮಯ 2ನೇ ತಾರೀಕೇ ಆಗಿರೋದ್ರಿಂದ ಇವತ್ತಿನ ದಿವಸ ಬಹಳಷ್ಟು ಕಾರ್ಯಕ್ರಮಗಳ ಒತ್ತಡದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ ಮಠಾಧೀಶರಿಗೆ, ಪೂಜ್ಯರಿಗೆ. ಹಾಗಾಗಿ ಅವರೆಲ್ಲರ ಒಂದು ಒಪ್ಪಿಗೆಯನ್ನು ತಗೊಂಡು ಅವರ ಸಹಕಾರದಿಂದ ನೀವೊಬ್ಬರಾದರೂ ಹೋಗ್ರಿ ಅಂತಕ್ಕಂಥ ವಿಚಾರವನ್ನು ಎಲ್ಲ ಮಠಾಧೀಶರು ತಿಳಿಸಿದ್ದಾರೆ. ಜೊತೆಗೆ ನಮ್ಮ ಮಹೇಶ್ವರ ಸ್ವಾಮೀಜಿ, ನಮ್ಮ ಸೇವಾಲಾಲ್ ಸ್ವಾಮೀಜಿ ಕೂಡ ಬಂದಿರತಕ್ಕಂಥದ್ದು ಬಹಳಷ್ಟು ವಿಶೇಷ ಅನಿಸಿದೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ನಮಗೆ ಪರಿಚಯಿಸಿ ಈ ಎಲ್ಲ ಮಠಾಧೀಶರಿಗೆ ತಿಳುವಳಿಕೆ ಕೊಡುವ ನಿಟ್ಟಿನೊಳಗೆ ನಮ್ಮ ಪರಿಮಳಾ ಮೇಡಮ್ಮು ಮತ್ತು ನಮ್ಮ ನಾಗೇಂದ್ರ ಅವರು ಬಹಳಷ್ಟು ನಮಗೆ ಎಲ್ಲ ಮಠಾಧೀಶರನ್ನು ಕೂಡ ಇವತ್ತು ಕರೆತಂದು ಈ ಒಂದು ಕರ್ನಾಟಕದ ಅಭ್ಯುದಯ ಆಗಬೇಕು ಅಂದರೆ ಇದೊಂದು ಆಧ್ಯಾತ್ಮ ಶಕ್ತಿನೂ ಬೇಕು, ನಮ್ಮೆಲ್ಲರ ವಿಜ್ಞಾನನೂ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ನಾಗೇಂದ್ರ ಮತ್ತು ಪರಿಮಳ ಅವರು ಬಹಳಷ್ಟು ಅಭಿಮಾನದಿಂದ ಎಲ್ಲ ಮಠಾಧೀಶರಿಗೂ ಕೂಡ ಕರೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕಾರ್ಯಕ್ರಮದ ವಿಶೇಷತೆ ಬಗ್ಗೆ, ಯಾಕಂದರೆ ಎಲ್ಲ ಮಠಗಳು ಬಹುಶಃ ಎಲ್ಲ ಸಮಾಜ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಟ್ರಸ್ಟ್ಗಳನ್ನು ಮಾಡಿಕೊಂಡಿದ್ದಾರೆ. ಆ ಟ್ರಸ್ಟ್ಗಳಲ್ಲಿ ಕೇವಲ ಬಿಸ್ನೆಸ್ ನಡೆಯುವಂಥ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗೆ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಅಣಿಯಾಗಿ ಈ ಸಾಮಾಜಿಕ ಬದಲಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಕ್ರಾಂತಿಯನ್ನು ಬೆಳಗಬೇಕು ಅಂದರೆ ಇದು ಸಂಗಮ ಸಂಸ್ಥೆಯಿಂದ ಸಾಧ್ಯ. ಅದಕ್ಕಾಗಿ ಮಠಾಧೀಶರು ಕೈಗೂಡಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ನಾಗೇಂದ್ರ ಅವರು ಮತ್ತು ಪರಿಮಳ ಅವರು ನಮಗೆ ಅಭಿಮಾನದಿಂದ ಕರೆ ಕೊಟ್ಟಾಗ ಎಲ್ಲ ಮಠಾಧೀಶರು ಕೂಡ ಇದಕ್ಕೆ ಸಹಕಾರಿಯಾಗಿ ನಾವು ನಿಲ್ತೇವೆ ಅಂತಕ್ಕಂಥ ವಿಚಾರವನ್ನು ಸಂಗಮ ಸಂಸ್ಥೆಗೆ ತಿಳಿಸಿ ನಮ್ಮ 4 ಮಾತುಗಳಿಗೆ ವಿರಮಿಸ್ತೇವೆ. ಶುಭ ಭಕ್ತಿಪೂರ್ವಕ ಧನ್ಯವಾದಗಳು ಪೂಜ್ಯರೇ ಎಂದೆನ್ನುತ್ತಾ ಈಗ ಚಿತ್ರದುರ್ಗದ ಬಂಜಾರ ಸೇವಾಲಾಲ್ ಗುರುಪೀಠದ ಪೀಠಾಧಿಪತಿಗಳಾದಂಥ ಶ್ರೀ 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 ಬಸವ ಸೇವಾಲಾಲ್ ಸರ್ದಾರ್ ಗುರೂಜಿಯವರು ಉಪದೇಶ ಅಮೃತವನ್ನು ನೀಡಬೇಕಾಗಿ ಕೋರಿಕೆ. ಸರ್ವೇ ಜನೋ ಸುಖಿನಃ, ಸರ್ವೇ ಸಂತು ನಿರಾಮಯಂ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತು. ಓ ಏನು ಇಂಟರ್ನ್ಯಾಷನಲ್ ಸಂಸ್ಥೆಯವರು
ಈ ಒಂದು ಎಲ್ಲ ಸಂಘ ಸಂಸ್ಥೆಯವರನ್ನ ಒಂದು ಕಡೆ ಸೇರಿಸಿ ಒಂದು ಉನ್ನತವಾಗಿರ್ತಕ್ಕಂತಹ ಒಂದು ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿರ್ತಕ್ಕಂತಹ ವೀರ ಸಂಗಮೇಶ್ವರ ಪರಮ ಪೂಜ್ಯರಲ್ಲಿ ನಮ್ಮ ಆತ್ಮೀಯ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ನಂದಿಪುರದ ಮಹೇಶ್ವರ ಮಹಾಸ್ವಾಮಿಗಳಲ್ಲಿ ಭಕ್ತಿಯಿಂದ ವಂದಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅನೇಕ ಅವ್ರಿಗೆ ಗಣ್ಯರು ಅಂತ ಹೇಳೋದ್ಕಿಂತ ಅವರೆಲ್ಲರೂ ಕೂಡ ಸಂಪನ್ಮೂಲ ವ್ಯಕ್ತಿಗಳು, ಎಲ್ಲ ಅನೇಕ ಸಂಘ ಸಂಸ್ಥೆಯ ಮುಖ್ಯಸ್ಥರು, ಫೌಂಡರ್, ಸಮಾಜದಲ್ಲಿ ಒಂದು ಬದಲಾವಣೆ, ಸಮಾಜದಲ್ಲಿ ಒಂದು ಸುಧಾರಣೆ ತರ್ತಕ್ಕಂಥ ಅನೇಕ ಗಣ್ಯರು ಈ ವೇದಿಕೆಯಲ್ಲಿದ್ದಾರೆ. ಬಂದಿರತಕ್ಕಂಥ ನಮ್ಮ ಎಲ್ಲ ಸಂಘ ಸಂಸ್ಥೆಯ ಎಲ್ಲ ಸದ್ಭಕ್ತರೇ, ತಾಯಿಯಂದರೆ ನಮಗೆಲ್ಲರಿಗೂ ಭಕ್ತಿಯಿಂದ ವಂದಿಸ್ತಾ, ಈಗಾಗಲೇ ನಮ್ಮ ಸುನೀಶ್ರವರು, ನಮ್ಮ ಮುರುಗೇಶ್ರವರು ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನು ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಕೇವಲ ನಮ್ಮ ರಾಜ್ಯದಲ್ಲಿ ಸಂಘ ಸಂಸ್ಥೆಗಳು ಸಾವಿರಾರಿದ್ದಾವೆ, ನಮ್ಮ ದೇಶದಲ್ಲಿ ಲಕ್ಷಾಂತರ ಸಂಘ ಸಂಸ್ಥೆಗಳಿದ್ದಾವೆ. ಆದರೆ ಎಲ್ಲ ಸಂಘ ಸಂಸ್ಥೆಗಳ ಉದ್ದೇಶಗಳು, ಅವರ ಸಾಮಾಜಿಕ ಸೇವೆಗಳು, ಸುಧಾರಣೆಗಳು ಬಹಳ ಕಡಿಮೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಸಂಘ ಸಂಸ್ಥೆಗಳನ್ನು ಕೇವಲ ಸ್ಟೇಟಸ್ಗಾಗಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಇನ್ನು ಕೆಲವರು ಸಂಘ ಸಂಸ್ಥೆಗಳನ್ನ ಆರಂಭದಲ್ಲಿ ಏನೇನೋ ಹಲವಾರು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡಬೇಕು, ಸಮಾಜದಲ್ಲಿ ಇಂಥ ಸೇವೆ ಮಾಡಬೇಕು, ಇಂಥ ಸುಧಾರಣೆ ಮಾಡಬೇಕು ಅಂತ ಹೇಳಿ. ಬಹುಶಃ ವಿಷನ್ ಏನೋ ಚೆನ್ನಾಗಿದೆ, ಆದರೆ ಅದು ಕಾರ್ಯರೂಪ ಬರಬೇಕಲ್ವಾ. ಸೊ ಅದು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಮಾಡಬೇಕು. ಏನೋ ಬಹಳಷ್ಟು ಜನ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಕೇವಲ ಎಜುಕೇಶನ್, ಓನ್ಲಿ ಫಾರ್ ಎಜುಕೇಶನ್, ಓನ್ಲಿ ಫಾರ್ ಜಾಬ್, ಒಂದು ಎಜುಕೇಶನ್ ಮಾಡಿಸ್ತಾರೆ, ಇಲ್ಲ ಅಂದ್ರೆ ಒಂದು ಜಾಬ್ ಮಾಡಿಸ್ತಾರೆ, ಇಷ್ಟೇ ಅವ್ರದ್ದು. ಇನ್ನು ಯಾವುದೇ ಸಮಾಜ ಬೇಕಾಗಿಲ್ಲ, ಯಾವುದೇ ದೇಶ ಬೇಕಾಗಿಲ್ಲ, ಯಾವುದೇ ಧರ್ಮದ ವಿಚಾರಗಳು ಅವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ಈ ಸಂಘ ಸಂಸ್ಥೆಗಳ ಮೂಲಕವಾಗಿ ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಅವರಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಅವರನ್ನ ಜಾಗೃತಿಗೊಳಿಸ್ತಕ್ಕಂತಹ ಕೆಲಸಗಳು ಯಾವುದರಿಂದ ನಡೀತಾವ ಅಂತ ಹೇಳಿದ್ರೆ ಈ ರೀತಿಯ ಒಂದು ಸಂಘ ಸಂಸ್ಥೆಯ ಮೂಲಕವಾಗಿ ನಡೀತಿದೆ. ಆಗಲೇ ಮುರುಗೇಶನ್ ಅವ್ರು ಹೇಳ್ತಾ ಇದ್ರು, ಹ್ಯಾಕ್ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಇಸ್ ಎ ಆರ್ಮಿ, ಮಿಲಿಟರಿ ತರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮಿಲಿಟರಿ ತರ ಕೆಲಸ ಮಾಡಬೇಕಂದ್ರೆ ಅವ್ರು ಮೊದಲು ಮಿಲಿಟರಿಗೆ ಹೋಗ್ಬೇಕು, ಮಿಲಿಟರಿಯಲ್ಲಿ ಸೇರ್ಪಡೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಗೊತ್ತಾಗಲ್ಲ ಮಿಲಿಟರಿ ವರ್ಕ್ ಹೇಗಿರುತ್ತೆ ಅಂತ ಹೇಳಿ. ಅವರು ಯಾವುದಕ್ಕೂ ಕೂಡ ಹೆದರೋದಿಲ್ಲ, ತನ್ನ ಜೀವವನ್ನ ಪಣಕ್ಕಿಟ್ಬಿಟ್ಟು ತನ್ನ ದೇಶಕ್ಕಾಗಿ ಅವರು ಸೇವೆ ಮಾಡ್ತಾರಲ್ಲ, ತ್ಯಾಗ ಮಾಡ್ತಾರಲ್ಲ, ಅಂತ ಮನೋಭಾವನೆ. ನಮಗೆ ತ್ಯಾಗದ ಭಾವನೆ ಬೇಡ, ಅಟ್ಲೀಸ್ಟ್ ಸೇವಾ ಮನೋಭಾವನೆ ಬಂದ್ರೆ ಸಾಕು. ಶಿಕ್ಷಣದ ಜೊತೆಯಲ್ಲಿ ಒಂದು ಸೇವಾ ಮನೋಭಾವನೆ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ಕೊಟ್ರೆ ಖಂಡಿತ ಸಮಾಜದಲ್ಲಿ ಸುಧಾರಣೆ ಆಗ್ತದೆ. ಬಹಳ ಸಂತೋಷ. ಇವತ್ತು ISR ಮತ್ತು CSR ಫಂಡ್ ಬಗ್ಗೆ ನಮ್ಮ ಸುನೀಲ್ ಸರ್ ಅವರೆಲ್ಲ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಒಂದು ಒಳ್ಳೆ ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡಿ. ಯಾಕೆಂದ್ರೆ ಕರ್ನಾಟಕದ ಜನ ತುಂಬಾ ಹೃದಯವಂತರು, ಎಲ್ಲದನ್ನು ಕೂಡ ಸ್ವೀಕಾರ ಮಾಡ್ತಾರೆ, ಎಲ್ಲದನ್ನ ಕೇಳ್ತಾರೆ, ಹೇಳಿದ್ದನ್ನ ಅವರು ಚಾಚು ತಪ್ಪದ ಕೆಲಸ ಮಾಡುವಂತ ಜನ ಅಂತ ಹೇಳಿದ್ರೆ ಅದು ಕರ್ನಾಟಕ. ದಕ್ಷಿಣ ಭಾರತದ ಜ್ಞಾನ, ಉತ್ತರ ಭಾರತದ ಧ್ಯಾನ ಅಂತ ನೋಡಿ. ಹಾಗೆ ದಕ್ಷಿಣ ಭಾರತದ ಜ್ಞಾನ, ಉತ್ತರ ಭಾರತದ ಧ್ಯಾನ. ಅಲ್ಲಿ ಧ್ಯಾನ ಜಾಸ್ತಿ, ಆದ್ರೆ ಇಲ್ಲಿ ಜ್ಞಾನ ಜಾಸ್ತಿ ನಮ್ಮ ದಕ್ಷಿಣ ಭಾರತದಲ್ಲಿ. ತಮಿಳ್ನಾಡು, ಓಕೆ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಅದ್ರ ಗೋವಾ, ಕೇರಳ, ಇವೆಲ್ಲ ಏನಂದ್ರೆ ನಮ್ಮ ಜ್ಞಾನಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಹಟಗಾರರು, ಛಲದಿಂದ ಬದುಕನ್ನು ನಡೆಸುವಂತ ಅನೇಕ ಜನರಿದ್ದಾರೆ. ಹಾಗಾಗಿ ಬಹಳ ಸಂತೋಷ. ಇವತ್ತಿನ ಏನು ನಮ್ಮ ಸಂಗಮೇಶ್ ಏನು ಇಂಟರ್ನ್ಯಾಷನಲ್ ಸಂಸ್ಥೆಯವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ. ನಿಮ್ಮಗಳ ಜೊತೆಗೆ ನಾವಿದ್ದೇವೆ. ನಮ್ಮ ಶರಣಪ್ಪ ಬರಸಿ ಅವರು, ನಾಗೇಂದ್ರ ಅವರು, ಅನೇಕರು, ನಮ್ಮ ನಾರಾಯಣ ಸ್ವಾಮಿ ಅಂತವರು ಅನೇಕರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಬಹಳ ಸಂತೋಷ. ಕೆಲವರಿಗೆ ಭಾಷೆ ಅರ್ಥ ಆಗುತ್ತೆ, ಆಗೋದಿಲ್ಲ. ಆದರೆ ನಮ್ಮ ಸುನೀಲ್ ಸರ್ ಅವರು, ನಮ್ಮ ಏನು ನಿರೂಪಣೆ ಮಾಡ್ತಕ್ಕಂಥ ಮೇಡಮ್ ಅವರು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ನಾಡ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಅಭಿಮಾನ ಏನಿದೆಯಲ್ಲ, ಈ ಥರದ ಒಂದು ಅಭಿಮಾನ, ಸೇವಾ ಮನೋಭಾವನೆ ಎಲ್ಲರಲ್ಲೂ ಬಂದರೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ, ನಾವೇನು ಸಮಾಜದಲ್ಲಿ ಈ NGO ಮೂಲಕ ಸೇವೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಸುನೀಲ್ ಸರ್ ಅವರು ನೋಡಿ, ಅಗಸ್ತ್ಯ ಏನು ಗುರುಗಳ ಒಂದು ಏನು ಧಾರ್ಮಿಕ
ತಳಹದಿಯನ್ನು ಇಟ್ಕೊಂಡು ಸೇವೆ ಮಾಡಬೇಕು ಅಂತ ಹೊರಟ್ರಲ್ಲ. ಹಾಗಾಗಿ ನಾವು ಯಾರಿಗೂ ಕೇಡ್ ಬಯಸ್ಬಾರ್ದು, ಫಸ್ಟ್ ಆಫ್ ಆಲ್ ಕೆಟ್ಟದ್ದು ಬಯಸ್ಬಾರ್ದು, ಅವನನ್ನು ನೋಡಿ ಜಲಸಿ ಪಡಬಾರ್ದು. ಅದೇ ಸೇವೆ, ಬಹಳ ಮುಖ್ಯವಾದ ಸೇವೆ ಅಂತ ಹೇಳಿದ್ರೆ ಮತ್ತೊಬ್ಬರನ್ನ ನೋಡಿ ಅಸೂಯೆ ಪಡೆದಿದೆಯಲ್ಲ, ಮತ್ತೊಬ್ಬರನ್ನ ನೋಡಿ ಜಲಸಿ ಪಡೆದಿದೆಯಲ್ಲ, ಅದು ಬಹಳ ಕೆಟ್ಟದ್ದು. ಮತ್ತೊಬ್ಬರ ಏಳ್ಗೆಯನ್ನು ನೋಡಿ ನಾವು ಕೂಡ ಹಾಗಾಗಬೇಕು, ನಾವು ಕೂಡ ಅದೇ ಥರ ಸಾಧನೆಯನ್ನು ಮಾಡಬೇಕು, ನಾವು ಅದೇ ಥರ ಮುಂದೆ ಬರಬೇಕು ಅನ್ನುವಂಥ ಒಂದು ಸಾಧನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸೇವೆ ಮಾಡಿದ್ರೆ ಖಂಡಿತವಾಗಿಯೂ ಇಂಥ ಎಷ್ಟೋ ಸಂಘ ಸಂಸ್ಥೆಗಳಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಅಂತಹ ಸಂಘ ಸಂಸ್ಥೆಗಳನ್ನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಗಣ್ಯರು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ದೊಡ್ಡ ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು, ತಮ್ಮಗಳ ಮಾತನ್ನ ನಾವು ಕೇಳಬೇಕಿನ್ನು. ಬಹಳಷ್ಟು ವಿಚಾರಗಳು, ಬಹಳಷ್ಟು ಆಳವಾದ ಜ್ಞಾನ, ಒಳ್ಳೆ ವಿಚಾರಗಳು ಇಲ್ಲಿ ವ್ಯಕ್ತಪಡಿಸಿದ್ರ. ಸಮಯದ ಅಭಾವ. ಮುಂದಿನ ತಿಂಗಳು ಏನು 26-27 ಜನವರಿಯಲ್ಲಿ ಬಹಳ ದೊಡ್ಡ ಈ ಒಂದು NGO ಸಂಘ ಸಂಸ್ಥೆಗಳ ಒಂದು ಬೃಹತ್ ಮೇಳದ ಕಾರ್ಯಕ್ರಮದೊಂದಿಗೆ ಈ ಒಂದು ಏನು ಇಂಥ ಅವರ ಹಲವಾರು ಯೋಜನೆಗಳು ಅತ್ಯಂತ ಯಶಸ್ವಿಯಾಗಿ ನಡೀಲಿ, ನೆರವೇರಲಿ ಅಂತ ಹೇಳಿ ಶುಭಗಳನ್ನು ಹಾರೈಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ರಿಗೂ ಭಕ್ತಿಯ ಶರಣಾರ್ಥಿ. ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳು. ಬಂಜಾರ ಸೇವಾಲಾಲ್ ಗುರುಪೀಠದ ಪೂಜ್ಯರಿಗೆ ಎಂದೆನ್ನುತ್ತಾ ನಮ್ಮ ಮಹೇಶ್ವರಾಜ್ ಅವರು ಮಾತಾಡೋದಕ್ಕಿಂತ ಮುಂಚೆ ನಾಗೇಂದ್ರ ಅವರು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ನಾಗೇಂದ್ರ ಅವರು ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ನ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ. ಹಾಗೆ ರಾಜ್ಯ ಕಾರ್ಯದರ್ಶಿಗಳು JDS ಮತ್ತು ವಕ್ತಾರರು ಕೂಡ JDS ಅಲ್ಲಿ. ಇಲ್ಲಿ ನಡೆದಿರೋಂಥ ವೇದಿಕೆ ಮೇಲೆ ಅಖಂಡ ಜ್ಞಾನ ದಿವ್ಯ ಜ್ಯೋತಿಗಳು ದೀಪ ಥರ ಬೆಳಗ್ತಾ ಇರೋಂಥ ಮಹಾನ್ ಸ್ವಾಮೀಜಿಗಳಿಗೆ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಎಲ್ಲ ಕ್ಷೇತ್ರದಲ್ಲೂ ಅತಿ ಉನ್ನತ ಸ್ಥಾನದಲ್ಲಿ ಹೆಸರು ಮಾಡಿ ಸ್ಥಾನಮಾನ ಪಡೆದಿರೋಂಥ ವೇದಿಕೆ ಹಂಚ್ಕೊಂಡಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಸಂದರ್ಭ ಅಮೃತ ಗಳಿಗೆ ಅಂತ ಹೇಳ್ಬೋದು. ಇವತ್ತು ಏನು ಆರ್ಟಿಕಲ್ 135 ಕಾನ್ಸ್ಟಿಟ್ಯೂನ್ಸಿನ ಒಂದು ಅಮೆಂಡ್ಮೆಂಟ್ ಮಾಡಿ ಇಟ್ಕೊಂಡು ಇವತ್ತು ಸಂಗಮೇಶ್ವರ್ ಹೋಗ್ತಾ ಇದ್ದಾರೋ, ಇದಕ್ಕೆ ಮೂಲ ಸಿದ್ಧಾಂತ, ಇದಕ್ಕೆ ಮೂಲ ಒಂದು ಅಡಿಪಾಯ ಇದೆ, ಇದಕ್ಕೊಂದು ಗ್ರಂಥ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಸಮಪಾಲು ಸಮಬಾಳು. ಈ ಸಮಪಾಲನ್ನ ಮಾಡಬೇಕಾದ್ರೆ ಸಂಗಮೇಶ್ವರವರು ಇದಕ್ಕೆ ಸ್ಫೂರ್ತಿ ಆಗಬೇಕಾಗಿದೆ. ಸಂಗಮಾಸ್ ಅವರಲ್ಲಿ ಸೂರ್ಯ ಚಂದ್ರನ್ ಇಬ್ಬರು ನೋಡಿದ್ದೀವಿ. ಒಂದು ಸೂರ್ಯ ಅಂದರೆ ಮುರುಗನ್ ಸಾರು, ಇನ್ನು ಚಂದ್ರ ಅಂದರೆ ಅದ್ರ ಹಿಂದೆ ಕೆಲಸ ಮಾಡ್ತಾ ಇರೋಂಥ ಸುನೀಶ್ ಸಾರು. ಇವತ್ತು ಏನು NGOಗಳು ಪಾಪ ಅವು ಇಚ್ಛೆಯಿಂದ ಸ್ವಾರ್ಥ ಇದೆ, ನಿಸ್ವಾರ್ಥ ಸೇವೆ ಮಾಡ್ಬೇಕಂತ ಎಷ್ಟೋ NGOಗಳು ದಾರಿ ದೀಪ ಮಾಡ್ಕೊಂಡು ಬರ್ತಾವೆ. ದೀಪದ ಬಿಡುವ ಯಾವಾಗೂ ಕತ್ಲೆ ನಂಗೆ ದೀಪ ಹಚ್ಚಿರ್ತೀವಿ, ಅದು ಬೂಡ ಮಾತ್ರ ಕತ್ಲೆ ಇರುತ್ತೆ. ಸರಿಯಾದ ಬೆಳೆ ಕೊಡಬೇಕಂತ ಎಷ್ಟೋ ಇಚ್ಛೆ ಅಂತ ಎಷ್ಟೋ ಸ್ವಚ್ಛ ಮನಸ್ಸಿಂದ NGOಗಳು ಆರ್ಗನೈಸೇಷನ್ಸ್ ಮಾಡ್ತವೆ. ಅವು ಸಕಾಲ ಕಾಲದಲ್ಲಿ ಮುಚ್ಚೋಗ್ತಾ ಇದ್ದಾವೆ ಅಂದರೆ ಸಫಲತೆಯಾಗಿ ಅವು ಬೇಕಾದಂಥ ಒಂದು ಆರ್ಥಿಕವಾಗಲಿ ಎಲ್ಲ ರೀತಿಯ ಸಹಕಾರ ಇಲ್ಲದೆ ಎಷ್ಟೋ NGOಗಳು ಮುಚ್ಚೋಗ್ತಾ ಇದ್ದಾವೆ. ಎಷ್ಟೋ NGOಗಳಿಗೆ ಅಸಹಾಯಕರಾಗರೆ. ಇವತ್ತು ಅದಕ್ಕೆ ಶಕ್ತಿಯುತವಾದ ಒಂದು ಸ್ಫೂರ್ತಿಯಾದ ಸೂರ್ಯಚಂದ್ರರಾದಂಥ ಮುರುಗೇಶ್ ಅವರವರು ಮತ್ತು ಸುನೀಶ್ ಅವರು ಬಂದಿದ್ದಾರೆ. ಇದನ್ನ ಪರಿಪೂರ್ಣವಾಗಿ ನಾವು ಬಳಸ್ಕೊಂಬೋದು. ಹೆಂಗಪ್ಪ ಅಂತಂದ್ರೆ ಏನು ಸಮಪಾಲು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಇವತ್ತು ಈ ದೇಶದಲ್ಲಿ ದೊಡ್ಡ ಕೊರತೆ ಏನಂದ್ರೆ ಶ್ರೀಮಂತರಾಗಿದ್ದಾರೆ, ಬಡವರಾಗಿದ್ದಾರೆ. ಹಂಚಿ ತಿನ್ನೋದನ್ನ ಕಲಿತಾ ಇಲ್ಲ. ಆದರೆ ಪ್ರಕೃತಿಯಲ್ಲಿ ಅದನ್ನು ತಿಳಿಸ್ತಾ ಇದೆ. ಕಂಡಂತ ನಾವು ಕೋವಿಡ್ ಅಲ್ಲಿ ಎಂತೆಂಥ ಒಂದು ಗಣ್ಯ ವ್ಯಕ್ತಿಗಳು ಕೂಡ ಸಹ ನಾವು ಸ್ಪರ್ಶ ಮಾಡದಂಗಂತ ಸ್ಥಿತಿಯಲ್ಲಿ ಸಾವು ನೋವುಗಳನ್ನ ಈ ದೇಶದಲ್ಲಿ ನೋಡಿದೀವಿ. ಇನ್ನು ಮುಂದೆ ಆದ್ರೂ ಕೂಡಿ ಬಾಳೋಣ, ಸಹಕರಿಸೋಣ. ಏನು ಅಸಹಾಯಕರಿದ್ದಾರೆ ಕೈ ಹಿಡಿದು ನಡೆಸಬೇಕು. ಈ ಕೈ ಹಿಡಿದು ನಡೆಸೋಂಥ ಒಂದು ಸನ್ನಿವೇಶದಲ್ಲಿ ಮೊಟ್ಟ ಮೊದಲ ಹೆಜ್ಜೆ ಶಕ್ತಿಯುತವಾಗಿ, ಘನತೆಯಾಗಿ, ನ್ಯಾಯಯುತವಾಗಿ, ಧರ್ಮಯುತವಾಗಿ ಏನು ಸಂಗಮಾಸನವರು ಒಂದು ಕಟ್ಟಿಟ್ಟು ಕಂಕಣ ಇಟ್ಟು ಬಂದಿದ್ದಾರೆ. ಅಂದರೆ CSR ಫಂಡ್ಗಳು ಅಷ್ಟು ಸುಲಭವಾಗಿ ತೆಗೆಯುವಂಥದ್ದಲ್ಲ. ಅದ್ರ ಹಿಂದೆ ಅಂತ ಬಲಾಢ್ಯವಾದ ಶಕ್ತಿಗಳಿದ್ರೆ ಆ ಶಕ್ತಿಗಳು ಎದುರಾಕೊಂಡು ಹೋರಾಟ ಮಾಡಕ್ಕೆ ನಾವು ಬಂದವರು ಅಂದರೆ ಮುರುಗೇಶ್ ಅವರು, ಸುನೇಶ್ ಅವರಿಗೆ ನನ್ನ ಅಭಿವಂದನೆಗಳು. ಈ CSR ಅನ್ನೋದು ಇದೆಯಲ್ಲ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದರಿಂದ ಇರೋದಂಥ ಮಹಾಶಕ್ತಿಗಳು. ಆ ಶಕ್ತಿಗಳ ಬೇಯಿಸಿ ತರಬೇಕಂತಂದ್ರೆ ನಮ್ಮೆಲ್ಲ NGOಗಳ ಶಕ್ತಿಯಾಗಿ ನಿಲ್ಲಬೇಕು. ನಮ್ಮ NGOಗಳೆಲ್ಲ ಯಾವಾಗ ದೀಪದ ಕಡೆ ದೀಪ ಹಂಚಿದಾಗ ಹೆಂಗೆ ಕತ್ಲೆ ಕೂಡ ಕಪ್ಪಾಗಿರುತ್ತೋ ಅದನ್ನ ಬಿಟ್ಟು ಬೆಳಕಾಗಬೇಕಂತಂದ್ರೆ ಈ ಸೂರ್ಯಚಂದ್ರ ಶಕ್ತಿ ಜೊತೆ ಹೋರಾಡ್ಬೇಕಂದ್ರೆ ಅವ್ರಿಗೆಲ್ಲ ರೀತಿ ಸಹಕರಿಸ್ಬೇಕು. ಇದು ಸ್ವಾಮಿ CSR ಫಂಡ್ ಇರೋದು ಈ ದೇಶದ ಸೊತ್ತಲ್ಲ, ಈ ಪ್ರಜೆಗಳ ಸೊತ್ತು, ಈ ಪ್ರಜೆಗಳ ಶಕ್ತಿ.
ಈ NGOಗಳ ಶಕ್ತಿ, ಸಹಾಯಕರ ಶಕ್ತಿ, ಈ ಸಹಾಯ ಮಾಡೋ ಶಕ್ತಿಗೆ ಎಲ್ಲರೂ ಒಂದಾಗಿ ದುಡಿಬೇಕು, ಒಂದಾಗಿ ಮಾಡಬೇಕು. ಇಲ್ಲಿ ಮಾಡ್ಬೇಕಾಗಿರೋದಿಷ್ಟೇ, ಅವ್ರೇನು ಇವತ್ತೊಂದು ಜ್ಞಾನವಾದಾಗಿ ಸೂರ್ಯಚಂದ್ರನ ಥರ ಒಂದು ಬೆಳಕು ತೋರಿಸ್ತಿದ್ರು, ಆ ಬೆಳಕು ನಾವೆಲ್ಲರೂ ಒಂದು ಕಿಡಿ ಜ್ಯೋತಿ ತಗೊಂಡು ಹೋದ್ರೆ ಪ್ರಜಾರವಾಗಿ ಈ ದೇಶ ಅತ್ಯುನ್ನತ ಸ್ಥಾನದಲ್ಲಿ ಪ್ರಜ್ವಲಿಸ್ತದೆ. ಅವ್ರು ಹೇಳಿದ್ದಾರೆ 23ರಲ್ಲಿ 36 ಈ ಜನವರಿಯಲ್ಲಿ ಇದನ್ನ ದೊಡ್ಡ ಮಟ್ಟದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 48 ಕಂಟ್ರಿಗಳು ಮತ್ತೆ 600 ಕಾರ್ಪೊರೇಟ್ ಸೆಕ್ಟರ್ಗಳು ಈ ತರ ಎಲ್ಲ ಒಂದು ಸಮೂಹನ ಹಿಡಿದು ಕಟ್ಟಾಕಿ ಒಂದು ಜಾಗದಲ್ಲಿ ಸೇರಿಸಿ NGOಕ್ಕೆ ಯಾವತ್ತೂ ಬೆಳಕು ಪ್ರಜ್ವಲಿಸುವಂತ ಕೆಲಸನ ಈ ದೇಶದಂತ ಮಾಡ್ತಾರೆ. ಅದು ಮಾಡಲೇಬೇಕು, ಮಾಡೇ ತೀರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸನ್ನಿವೇಶದಲ್ಲಿ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಈ ಒಂದು ವಿಚಾರದಲ್ಲಿ ಡಾಕ್ಟರ್ ಶಿವಲಿಂಗಯ್ಯ ಸಾಹೇಬರು ಒಂದು 2 ಮಾತು ಹೇಳಬೇಕು ಅಂತ ಚಿಕ್ಕದಾಗಿ ಚೊಕ್ಕವಾಗಿ, ಅದಾದ್ಮೇಲೆ ನಮ್ಮ ಡಾಕ್ಟರ್ ನಾಗರಾಜ್ ಹೆಗಡೆ ಅವರು ಕೂಡ ಇದ್ರ ಬಗ್ಗೆ ತುಂಬಾ ಪರಿಪೂರ್ಣ ಮಾತಾಡ್ತಾರೆ. ಒಂದೊಂದೇ ಸೆಕೆಂಡ್ ಅಷ್ಟೇ ಟೈಮು. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್. ಆಕ್ಚುಲಿ ಧನ್ಯವಾದಗಳು. ನಿರೂಪಕ ಕೂಡ ತುಂಬ ಚೆನ್ನಾಗಿ ಆಗ್ಬೋದು ಸರ್. ನನ್ನ ಕೆಲಸ ಕಿತ್ಕೋಬೇಡಿ ಸರ್, ಚೆನ್ನಾಗಿ ಮಾಡ್ತೀರಾ. ಡಾಕ್ಟರ್ ನಮ್ಮ ಶಿವಲಿಂಗಯ್ಯ ಸರ್ ಅವರು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು. ಮೊದಲಿಗೆ ಕ್ಷಮೆ ಇರಲಿ, ವೈದ್ಯರನ್ನ ಇಷ್ಟು ಹೊತ್ತು ಇರಿಸ್ಕೋಬಾರ್ದು ನಾವು. ಸೊ ಸರ್, ಓವರ್ ಟು ಯು. ಈ ಒಂದು ಸುಂದರ ಸಂಜೆಯ ಆಶಾಕಿರಣವಾದಂಥ ಪ್ರಾರಂಭಿಕ ಪ್ರಿಪ್ರೇಟ್ರಿ CSRನ ಒಂದು ಸಂಗಮದ ಉದ್ಘಾಟನೆ ಮಾಡಿದಂಥ ಗಣ್ಯಾತಿ ಗಣ್ಯರು, ಸ್ವಾಮೀಜಿಗಳ ಪಾದಕ್ಕೆ ನಮಿಸುತ್ತಾ, with respect to Dr. Yogesh and Sumesh, with all the dignitaries on the dais, off the dais, legal departments, I must congratulate, I being a doctor, they have included 12 sectors in the Sangamaas group. I am not a good speaker. Of course, I can tell I am a doctor. From the past 35 years, I have been serving the humankind in different levels. I request only with Dr. Murugesh and Samesh that they have highlighted the disease of kidneys and hearts and etc. I being a doctor, I can appreciate the NGOs work in Chennai by means of Wemaaa Foundation. I am the writer for that Wemaaa Foundation. Probably Chennai people must be knowing that. Kindly do some sort of that work in Bangalore or in Karnataka. Dr. Murugesh sir, Wemaaa Foundation ಅನ್ನೋದು ತುಂಬ ಅದ್ಭುತವಾದ ಫೌಂಡೇಶನ್ನು. ಇತ್ತೀಚಿನ ದಿನಗಳಲ್ಲಿ ಏನು ಕರೋನಾ ಬಂದು ಬಡ್ದು ಬಾಯಲಾಕೊಂಡು ಹೋಯ್ತೋ ಅದಕ್ಕಿಂತ ಹೆಚ್ಚಾಗಿ ಪ್ರಚಲಿತ ಈಗ ಸದ್ಯದ ಸ್ಥಿತಿನಲ್ಲಿ ಸುಮಾರು ಲಕ್ಷಾಂತರ ಜನ ಕಿಡ್ನಿ ಸಮಸ್ಯೆಯಿಂದ ಬಳಲಿ ಕಿಡ್ನಿ ಡಯಾಲಿಸಿಸ್ಗೆ ಹೋಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗದೇ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. NGO ಶಕ್ತಿ ತುಂಬ ಇದೆ. ನಾನೊಬ್ಬ ಸರ್ಕಾರಿ ನೌಕರ, ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಆದರೂ ನನ್ನ ಒಲವಿದೆ NGO ಬಗ್ಗೆ. NGO ಎಷ್ಟು ಶಕ್ತಿ ಅಂತ ಗೊತ್ತು. ದಯಮಾಡಿ ಈ ಒಂದು NGOಸ್ಗಳು ಈ ಕಿಡ್ನಿ ಸಮಸ್ಯೆಗೆ ಆ 12 sectors ಅಲ್ಲಿ one thing I appreciate that environment, organic things. At the same time, they have touched us in all the field. At the same time, second proposal is that health department. Please, I came from very background, rural village. I know the people agony. Since I have also attained so much of, position in the government, and I have seen plenty of patients, especially the kidney patients. Kindly gives some priority to uplift or to more, donors. Athava, as like Wemaaa Foundation, create some foundation in Karnataka. By all means, not only me, along with my colleagues are mental who have a good service mode of people, I'll definitely join with you, and I know how to tackle the issues in Karnataka. Be a Kannadiga, be a Bangalore man, and since my childhood I have been, fascinating for my services.
I can definitely do my service for especially all these foundations in support of NGOs. Let me not take much of time. If I take much of time, ದಿವ್ಯಾನ ವಿದ್ಯಾನ ಬಂದು ಫೋನ್ ಕಿತ್ಕೊಳ್ತಾರೆ ಬಿಕಾಸ್ ಟೈಮ್ ಶಾರ್ಟೇಜ್ ಇದೆ, ಇನ್ನು ಗುರುಗಳು ಮಾತಾಡೋಕ್ಕಿದೆ, ನಾನು ಮಾತಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ಸೊ ಸ್ಟಾರ್ಟಿಂಗ್ ಐ ಥಾಟ್ ಐ ವಿಲ್ ಗಿವ್ ಆಲ್ ಸಾರ್ಟ್ ಆಫ್ NGOs responsibilities, NGOs activities, NGOs power, NGOs involvement in health department, what all happened in the Western countries, what's happening in India, all those things I'm supposed to tell you or supposed to put forward in front of you people. But really it is not the time. Let me involve myself for a huge international conference which is going to happening in ಹೊಸ ವರ್ಷದಲ್ಲಿ 2023 ನಾನು ತನು ಮನ ಧನ ಅರ್ಪಿಸಿ I will involve totally with my team and everything. I will see that especially in medical sector, what all supposed to do, because I am all India level council member, all my associations, and I am also in good leadership. This thing, any help and any possibility for health, please involve me. Take my service. I am always at your service. Let me do a big, international workshop in the coming month. I will involve all the people, all social people, including paramedical, medical, everybody, so that we will make it a good success. Let all the people should get that benefit. God bless you. I'll really wish you for the good success of the coming conference. Thank you very much for your wonderful time. Thank you, Nanda. ಧನ್ಯವಾದಗಳು ಡಾಕ್ಟರ್ ಶಿವಲಿಂಗಯ್ಯರವರಿಗೆ. ಈಗ ಮತ್ತೊಮ್ಮೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಮುಖ್ಯಸ್ಥರು ಸುನೀಶ್ ದೇವನ್ ಅವರು ಒಂದು ಕ್ವಿಕ್ ಆಗಿ ನಿಮ್ಗೆ ಹೇಳ್ತಾರೆ ಯಾಕೆ ನೀವು 3 ದಿನ ಭಾಗವಹಿಸಲೇಬೇಕು ಅಂತ. ಓವರ್ ಟು ಯು ಸುನೀಶ್. There are 2 announcements which has to be made. The project's formulation team in Karnataka is working. So we have appointed one young chap, young captain, a warrior, as chief operations for Karnataka. So we welcome our brother Manjunath brother. So Manjunath brother is going to be the chief operations for projects in Karnataka. And one more announcement is, we know Dr. Sir was telling about the support. We have 3 hours exclusively doctors session, 1,000 doctors. We are inviting for the 26th, 27th or 28th to talk about the importance of magnesium and calcium. The session is for magnesium and calcium. So this is big, sir. The summit details will be, the program details will let you know. This is the announcement. Please go through what is CSR Summit's programming. That is very important. We will send you. And that is the 2 announcements. Thank you. Please take over. Next who is speaking. And Thank you so much, sir. Now I request our High-Tech Agri Private Limited ಮುಖ್ಯಸ್ಥರು ಡಾಕ್ಟರ್ ನಾಗರಾಜ್ ಹೆಗ್ಡೆ ಅವರು 1-2 ನುಡಿಗಳನ್ನು ಆಡಬೇಕಾಗಿ ಕೋರಿಕೆ. ಪ್ರಥಮವಾಗಿ ವೇದಿಕೆ ಮೇಲೆ ಇರುವ ತ್ರಿಮೂರ್ತಿ ಸ್ವರೂಪರಾದ ಶ್ರೀಗಳ ಪಾದಕ್ಕೆ ನಮಸ್ಕಾರಗಳು. ಹಾಗೆ ವೇದಿಕೆ ಮೇಲೆ ಇರುವ ಹಾಗೂ ವೇದಿಕೆ ಎದುರುಗಡೆ ಇರುವ ನನ್ನ ಸಹೋದರ ಸಹೋದರಿಯರೇ, ಅಮಂತ್ರಸ್ಯೋ ಅಕ್ಷರಃ ನಾಸ್ತಿ ನಾಸ್ತಿ ಮೂಲೋ ವನೌಷಧಃ ನಿಷ್ಪ್ರಯೋಜಕಃ ಪುರುಷ ನಾಸ್ತಿ ತತ್ರ ಯೋಜಕಃ ದುರ್ಲಭಃ. ಈ ವಾಕ್ಯದ ಅರ್ಥ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನನ್ನ ವಿಷಯವಾದಂಥ ಕೃಷಿಯಲ್ಲಿ ಮುಖ್ಯವಾದಂಥ ಸಮಸ್ಯೆಯನ್ನು ಈಗಾಗಲೇ ಡಾಕ್ಟರ್ ಸುನೀಶ್ ಅವರು ಹೇಳಿದ್ದಾರೆ. ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟು ಮತ್ತು ಮಣ್ಣಿನ ಸ್ವಾಸ್ಥ್ಯ ಇದು ಅತಿ ಮುಖ್ಯವಾದಂತಹ ವಿಷಯವಾಗ್ತಾ ಇದೆ ಈಗ ಜಗತ್ತಿನಲ್ಲಿ. ದ ಡಿಟರೇಷನ್ ಆಫ್ ದ ಸಾಯಿಲ್ ಹೆಲ್ತ್ ಈಸ್ ಫಾಸ್ಟರ್ ದೆನ್ ಎನಿಬಡಿ ವಿ ಹ್ಯಾವ್ ಇಮ್ಯಾಜಿನ್ಡ್. ಇದಕ್ಕೋಸ್ಕರ ನಾವು ಕಳೆದ 7 ವರ್ಷಗಳಿಂದ ರಿಸರ್ಚ್ ಮಾಡಿ, ತಾವೆಲ್ಲ ಟಿ ವಿಯಲ್ಲಿ ನೋಡಿರ್ಬೋದು, ಭೂಸಿರಿ ಅಂತ ಒಂದು ಮಷಿನ್ನು ವರ್ಲ್ಡಲ್ಲಿ ಫಸ್ಟ್ ಟೈಮ್ ಫಾರ್ ಎನ್ ಇನ್ಸ್ಟಂಟ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮೇಕರನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದು ರೈತರ ಹೊಲಕ್ಕೆ ಹೋಗಿ ಇಮ್ಮಿಡಿಯಂಟ್ ಆಗಿ ಅಲ್ಲಿರ್ತಕ್ಕಂಥ ಸಸ್ಯಗಳ ತ್ಯಾಜ್ಯಗಳೇನಿರ್ತದೆ ಅದನ್ನು ಇಮಿಡಿಯೇಟ್ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಮಾಡಿಕೊಡ್ತಕ್ಕಂಥ ಒಂದು ಮಷಿನನ್ನು ನಾವು ಮಾಡಿದ್ದೇವೆ. ಇದರ ಜೊತೆಗೆ ಕೃಷಿಯಲ್ಲಿ
ಅಗ್ರಿಕಲ್ಚರ್ ರಿಲೇಟೆಡ್ CS ಆಕ್ಟಿವಿಟಿಗಳಿಗೆ ತಮಗೆ ಏನೇ ತಮ್ಮ ಸಹಾಯ ಬೇಕಿದ್ರೆ ತಮ್ಮ ಹತ್ರ ಬನ್ನಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭಾಶಯ ಹೇಳಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು. ಚಿಕ್ಕದಾಗಿ ಚೊಕ್ಕವಾಗಿ ಮಾತಾಡಿದ್ದೀರಾ ತಮಗೆ ಎಂದೆನ್ನುತ್ತಾ, ದೇವಲೋಕನ ನರಿಯೇ ನಾಗಲೋಕನ ನರಿಯೇ ಸತ್ಯಲೋಕವೆಂದು ಈ ಭೂಲೋಕ ಅರಿತು ಇಲ್ಲಿ ಸಲ್ಲಿಸಿದರೆ ಮತ್ತೆಲ್ಲಿಯೂ ಸಲ್ಲಿಸುವ ಅಗತ್ಯವಿಲ್ಲವಯ್ಯ. ಮಠದ ಒಡೆಯನಾಗಿರದೆ ಭಕ್ತರ ಸೇವೆಯನ್ನ ಮಾಡ್ತಾ ಓರ್ವ ಮಠಾಧಿಪತಿಗಳು ಪ್ರಗತಿಪರ ರೈತರಾಗಿರೋದು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರ ಚಿಂತನೆಗಳು ಬಹಳ ಅದ್ಭುತವಾಗಿರುವಂಥದ್ದು. ಬಹಳ ಮಂದಿಗೆ ಗುರುಗಳ ಪರಿಚಯವಿರುತ್ತೆ. ನೀವು ಯೂಟ್ಯೂಬ್ನಲ್ಲಿ ಅವರ ಒಂದು ಪ್ರಖರವಾದ ಮಾತುಗಳನ್ನು ಆಲಿಸ್ತಿರ್ತೀರಾ. ಸನ್ಮಾರ್ಗದಲ್ಲಿ ಸೆಳಿತಾ ಇದ್ದಾರೆ ತಮ್ಮ ಮಾತಿನ ಮುಖೇನ. ಹಾಗೆ ಜೀವನದಲ್ಲಿ ಮೌಲ್ಯ ಹೇಗಿರ್ಬೇಕು ಅಂತ ತಮ್ಮ ಕಾಯಕದ ಮುಖೇನ ತಿಳಿಸ್ತಿರುವಂತಹ ನಮ್ಮ ವಿಜಯನಗರದ ನಂದೀಪುರದ ಶ್ರೀ ಗುರು ಬಸವೇಶ್ವರ ಮಹಾಸಂಸ್ಥಾನದ ಮಹೇಶ್ವರ ಗುರುಜಿಯವರು ಈಗ ಮಾಡಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ನಿಮ್ಮ ಆಶೀರ್ವಚನದ ಮುಖೇನ ಅಂತ ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ತ್ರೈಲೋಕ್ಯ ಸಂಪದಾಲ್ಲೇಖ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪೂಜ್ಯ ದ್ವಯರಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸನ್ಮಾನ್ಯ ಮುರುಗೇಶ್ ಜಿ ಅವರನ್ನ ಮೊದಲು ಮಾಡಿ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ, ಆಗಮಿಸಿದ ತಮಗೂ ಶರಣನ್ನು ಸಮರ್ಪಣೆ ಮಾಡಿ, ಇದೊಂದು ವಿಶೇಷ ಮತ್ತು ವಿಭಿನ್ನ ಒಂದು ಹೊಸ ಆವಿಷ್ಕಾರ ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ. ಸಂಗಮಾಸ್ ಈ ಸಮಿತಿಯ ಕೆಲಸ ನಮಗೆಲ್ಲ ಬಹಳ ಖುಷಿಯನ್ನು ತಂದದೆ. ಈ ಸಂಗಮಾಸ್ ಸಮಿತಿಯವ್ರ ಕೆಲಸ ನಾವು ಹೆಂಗೆ ಉಪಯೋಗ ಮಾಡಿಕೊಳ್ಬೇಕು ಅಂತಂದರೆ, ಹಿಂಗ ಒಂದು ದೇವಸ್ಥಾನ, ಆ ದೇವಸ್ಥಾನ ಇರೋದ್ರಿಂದ ಒಬ್ಬ ಹುಟ್ಟು ಕುರುಡ ಅವನು ಆ ದೇವಸ್ಥಾನದಲ್ಲಿ ಭಿಕ್ಷೆ ಮಾಡಿಕೊಂಡು ಬಂದವರದೆಲ್ಲ ಏನು ಪ್ರಸಾದನ ಇಸ್ಕೊಂಡು ತಿನ್ಕೊಂಡು ಜೀವನ ಮಾಡ್ತಿದ್ದ. ಆ ದೇವಸ್ಥಾನ ಇರೋದ್ರಿಂದ ಅಲ್ಲೆಲ್ಲ ಪುರಾಣ ಪ್ರವಚನ ಕೀರ್ತನೆಗಳು ಇರ್ತಿದ್ವು. ಆ ಪ್ರವಚನದೊಳಗೆ ಗುರುಗಳು ಸೇವಾ ಮಾಡ್ಬೇಕಂತ ಹೇಳ್ತಿದ್ರು ಪ್ರವಚನಕಾರರು. ಹಿಂಗ ಮಳೆಗಾಲ ಯಾರೋ ಒಬ್ಬ ಗುರುಗಳು ಬಂದರು, ಮಳೆಯಾಗಿ ತೋಯಿಸ್ಕೊಂಡು ದಣಕೊಂಡು ಬಂದರು. ಯಾರು ನೀವು ಅಂತ ಕೇಳಿದವ. ನಾ ಹಿಂಗ ಒಂದು ಕಡೆ ಆಶ್ರಮದಿಂದ ಗುರುಗಳು ಬಂದಿವೆ ಅಂತಂದರು. ಇವನು ಸ್ವಲ್ಪ ಕೈ ತೌಡಿಸ್ಕೊಂತ ಹೋಗಿ ಅವ್ರು ಸ್ವಲ್ಪ ಕೈ ಕಾಲು ಹೊತ್ತಿ ಸೇವೆ ಮಾಡಿದ. ಗುರುಗಳಿಗೆ ಭಾಳ ಖುಷಿ ಆಯಿತು. ನೋಡಪ್ಪ, ಭಾಳ ದಣದಿದ್ದೆ, ಆನಂದ ಆಯಿತು, ಪಂಚಾಕ್ಷರಿ ಮಂತ್ರ ಇದನ್ನು ಪಠಣ ಮಾಡು, ಮುಂದೊಂದು ದಿನ ನಿನಗೆ ಸಾಕ್ಷಾತ್ಕಾರ ಆಗ್ತತಿ ಅಂಥೇಳಿ ಗುರುಗಳು ಹೊರಟರು. ಕುರುಡಿಗೆ ಏನು ಕೆಲಸ? ಸದಾಶಿವನಿಗೆ ಅದೇ ಧ್ಯಾನ ಮಾಡಿಕಂತ ಪಂಚಾಕ್ಷರಿ ಮಂತ್ರ ಧ್ಯಾನ ಮಾಡೋದು, ಭಿಕ್ಷೆ ಬೇಡೋದು, ಊಟ ಮಾಡೋದು, ಮಲಗೋದು, ಅಷ್ಟೇ ಕೆಲಸ. ಆ ಪಂಚಾಕ್ಷರಿ ಮಂತ್ರ ಧ್ಯಾನದ ಒಂದು ಪ್ರಭಾವಕ್ಕೆ ಒಂದು ದಿನ ಶಿವ ಪ್ರತ್ಯಕ್ಷ ಆದ. ನಿನ್ನ ಭಕ್ತಿಗೆ ಮೆಚ್ಚಿನಿ, ಏನು ವರ ಬೇಕು ಕೇಳು ಅಂದ. ಅವನು ಕುರುಡ, ಯಾವನ್ ನೀನು ಅಂದ. ಯಾಕಂದ್ರೆ ಅವನು ಕುರುಡ ಇರೋದ್ರಿಂದ ಕಣ್ಣು ಕಾಣಲ್ಲ. ನಾನು ಸಾಕ್ಷಾತ್ ಶಿವನ ಬಂದಿನಿ, ಬೆಕ್ಕದ್ದ ಕೇಳು, ಆದ್ರೂ ಒಂದು ವರ ಕೇಳು ಅಂತಂದ. ಕುರುಡು ಏನು ಕೇಳ್ಬೋದ್ರಿ ವರ? ಕಣ್ಣು ಕೇಳ್ಬೋದು. ಕಣ್ಣು ಬಂದರೆ ಅವನು ಇಷ್ಟು ದಿನ ಭಿಕ್ಷೆ ಮಾಡಿಕೊಂಡು ಉಣ್ಕೊಂಡು ಬಂದಾನೆ, ಬೇರೆ ಏನು ಕೆಲಸ ಗೊತ್ತಲ್ಲ, ಕೃಷಿ ಗೊತ್ತಿಲ್ಲ, ಮತ್ತು ಶಿಕ್ಷಣ ಇಲ್ಲ, ಏನು ಜ್ಞಾನ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಕೇಳ್ಬೋದವ? ಒಂದು ವರ ಕೇಳ್ದ. ಏನು ಕೇಳ್ಬೋದು? ನಿಮಗೆ ಕೇಳ್ಕತ್ತೀನಿ, ಏನು ಕೇಳ್ಬೋದು ಅವ ವರ? ಏನು ಪ್ರಶ್ನೆ? ಕಣ್ಣು ಕೊಟ್ರೆ ಅವಂಗ ಮತ್ತೆ ಮುಂದೇನು ಕೆಲಸ ಗೊತ್ತಿಲ್ಲ, ಮತ್ತು ಕುತ್ಕೊಂಡು ಭಿಕ್ಷೆ ಬಿಡ್ಬೇಕು, ಬೈತಾರ, ಏನು ದಾಡೆ ದುಡ್ಕೊಂಡು ತಿನ್ನೋಗಂತೇಳಿ. ಏನು ಕೇಳ್ಬೋದು? ಏನು ಕೇಳಿದ್ರೆ ಸಮಸ್ಯೆನ? ಬಂಗಾರ ಕೇಳಿದ್ರೆ ಸಮಸ್ಯೆನ? ಆಸ್ತಿ ಕೇಳಿದ್ರೆ ಸಮಸ್ಯೆನ? ಅವಂಗ ಏನು ಕೇಳಿದ್ರೆ ಸಮಸ್ಯೆ ತಗೊಂಡು ಏನು ಮಾಡ್ತಾನವ? ಅದಕ್ಕೆ ಭಗವಂತನ ಕೇಳ್ದ, ಒಂದು
ವರ ಕೊಟ್ಟಿಯಲ್ಲ ಮತ್ತು ಕೇಳ್ಬೋದಾ ಅಂತಂದ. ಆಯ್ತು ಕೇಳು ಅಂತಂದ. ಅವ ಏನು ಕೇಳಿದಂತಂದ್ರೆ, ಅವ್ನು ಕೊಟ್ಟಿರೋ ವರ ಒಂದೇ, ಒಂದು ವರದೊಳಗೆ ತನ್ನ ಇಡೀ ಜೀವನನ ಮುಗಿಬೇಕು. ಏನು ಕೇಳಿರ್ಬೋದವ? ಚಿನ್ನ ತೊಟ್ಲು ತೊಗೊಂಡು ಏನು ಮಾಡ್ತಾನವ? ಅದಕ್ಕೆ ಅವ ಕೇಳಿದ, ದೇವ್ರ ನಡಗಂಗ ವರ ಕೇಳಿದವ, ನನ್ನ ಮರಿ ಮೊಮ್ಮಗ ಈ ರಾಜ್ಯದ ಯುವರಾಜ ಪಟ್ಟಾಭಿಷೇಕ ಆಗೋದು ನಾನು ಕಣ್ತುಂಬ ನೋಡ್ಬೇಕಂತ ಅಂದವ. ಈಗ ಅವಂಗ ಕಣ್ಣು ಬರಬೇಕು, ಆ ರಾಜ್ಯದ ರಾಜನ ಮಗಳು ರಾಣಿ ಮದುವೆ ಆಗ್ಬೇಕು, ಅವಂಗೊಂದು ಮಗು ಆಗ್ಬೇಕು, ಅವನು ವಯಸ್ಸಿಗೆ ಬರ್ಬೇಕು, ಅವನು ಮತ್ತು ಅವನಿಗೊಂದು ಮದುವೆ ಆಗಿ ಅವನಿಗೊಂದು ಮಗು ಆಗ್ಬೇಕು, ಅವನು ಯುವರಾಜ ಪಟ್ಟಾಭಿಷೇಕ ಆಗೋವರೆಗೆ ಇವನು ಚಕ್ರವರ್ತಿ ಆಗಿರ್ಬೇಕು. ಹಂಗೆ ದೇವರ ನಡಗಂಗ ವರ ಕೇಳಿದವ. ಇಲ್ಲ ಹೇಳಿದ್ನಲ್ರಿ, ಉತ್ತರ ಹೇಳಿದೆ. ಹೇಳಾಯ್ತು, ಉತ್ತರ ಹೇಳಾಯ್ತು. ಅದಕ್ಕೆ ಇದು ನಾವೆಲ್ಲ NGO ಅಂತಂದ್ರೆ ಕುರುಡಿದ್ದಂಗೆ. ಈ ಕುರುಡರಿಗೆ ಯಾರೂ ಮಾರ್ಗದರ್ಶನ ಮಾಡಿರಲಿಲ್ಲ. ಈ ಸಂಗಮ ಸಂಸ್ಥೆ ಮಾರ್ಗದರ್ಶನ ಮಾಡಿತು ಜಪ ಮಾಡೋದನ್ನು. ಬೇರೆ ರಾಜ್ಯದವರೆಲ್ಲ ಬಂದಾರ, ಅತಿಥಿಯವರು, ಅವ್ರು ಇನ್ನೂ ಹೆಚ್ಚು ಕೆಲಸ ಮಾಡಲಿ. ಆದರೆ ನಾವು ನಮ್ಮ ರಾಜ್ಯದೊಳಗೆ ಬರೀ ನಾವು ಅಷ್ಟಲ್ಲ, ನಮ್ಮ ಮುಂದೆ 4-5 ಪೀಳಿಗೆ ಆರಾಮಾಗಿ ಸುಖವಾಗಿ ಜೀವನ ಮಾಡ್ಬೇಕು. ಹಂಗೆ ಕೆಲಸ ಮಾಡಿದರೆ ಈ ಸಂಗಮವನ್ನು ಬಂದದ್ದು ಸಾರ್ಥಕ ಆಗ್ತದೆ. ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೆ. 365 ದಿನನೂ 24 ತಾಸು ಕೆಲಸ ಮಾಡಿದ್ರು ಕಡಿಮೆನೆ. ಇವತ್ತು ಸಮಾಜದೊಳಗೆ ಒಂದು ಹೊತ್ತು ಉಂಡು ಜೀವನ ಮಾಡೋರು ಅದಾರ, 4-5 ದಿನಕ್ಕೆ ಒಂದು ಸಲ ಉಂಡು ಜೀವನ ಮಾಡಾರ, ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳೋರು ಅದಾರ. ಸಾಕಷ್ಟು ಜನ ಮನೆ ಇಲ್ಲ, ಆಸ್ತಿ ಇಲ್ಲ, ಅವ್ರಿಗೆ ಸಾಕಾರ ಇಲ್ಲ. ಹಿಂಗೆ ಅಕ್ಬರ್ ಬೀರ್ಬಲ್ಲ ಬ್ಯಾಸ್ಗಿ ಇತ್ತಂತೆ, ಎಲ್ಲರಿಗೂ ಒಂದೊಂದು ಐಸ್ ಕೊಡು ಅಂದಂತ. ಇಟ್ಟಂಗಿ 2 ಸೈಜ್ ಐಸ್ ಕೊಟ್ರಂತ. ಅಕ್ಬರ್ ಬೀರ್ಬಲ್ನ ಕೈ ಕೊಟ್ಟ, ಬೀರ್ಬಲ ಸೇನಾಧಿಪತಿ ಕೈ ಕೊಟ್ಟ, ಸೇನಾಧಿಪತಿ ಸೈನಿಕನ ಕೈ ಕೊಟ್ಟ. ಅವ ಪ್ರಜೆಕ್ಟ್ ಕೊಡತ್ತಿಗೆ ಒಂದು ಸೋಪಿನಷ್ಟು ಆತಂತದೆ ಇಟ್ಟಂಗಿ 2 ಸೈಜ್. ಹಂಗೆ ಇವತ್ತು ಬೇರೆ ಬೇರೆ ಎಲ್ಲ ವ್ಯವಸ್ಥೆಗಳು ಅವು ಕೈಗೆ ಹಂಚು ಹೋಗ್ತಾವ. ಆದ್ರೆ ನಾವು ಈ ಸಂಗಮ ಸಂಕಲ್ಪವನ್ನು ಬರೀ ಎಲ್ಲರ ಕೈಗೆ ಹಂಚೋಗೋದಲ್ಲ, ಇದು ಒಂದು ಸಲ ನಾವು ಕೆಲಸ ಮಾಡಿದ್ರೆ ಸಾಕು, ಜಗತ್ತಿರಲ್ಲಿವರೆಗೂ ಎಲ್ಲರೂ ಸುಖವಾಗಿ ಇರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಈ ಸಂಗಮ ಅವರ ಸಂಕಲ್ಪ, ನಮ್ಮ ಮುರುಗೇಶ್ ಅವರು ಮತ್ತು ಸೋಮೇಶ್ ಅವರು ಜವಾನ್ ಸೇ ದಿವಾನ್ ತಕ್ ಹಮಾರ ಕಾಮ್ ಅಂತ ಏನು ಸಂಕಲ್ಪ ಐತಲ್ಲ, ಆ ಸಂಕಲ್ಪವನ್ನು ನಾವು ಎಷ್ಟು ಮಾಡಿದರೂ ಕಡಿಮೆನೆ. ಅದನ್ನು ನಿಜವಾಗ್ಲೂ ನಮಗೆ ಮೂವರಿಗೂ ಒಂದು ಧಾರ್ಮಿಕ ವೇದಿಕೆ ಸಿಕ್ಕತ್ತೆ. ನಾನು ಏನೋ ಮಾತಾಡ್ಬೇಕು ಅಂದ್ಕೊಂಡು ಬಂದೆ, ಆದರೆ ಅದು ಈ ಖುಷಿ ಆನಂದ ಅದು ನಮ್ಮನ್ನ ಮುಖಸ್ಮಿತ ಆಗಿ ಮಾಡತ್ತೆ. ಹಾಗಾಗಿ ಬೇರೆ ರಾಜ್ಯದವ್ರಿಗಿಂತ ನಮ್ಮ ಕರ್ನಾಟಕದವ್ರು ಇನ್ನು ಹೆಚ್ಚು ಕೆಲಸ ಮಾಡಿ ತೋರಿಸಿದ್ರೆ ಆ ಸಂಗಮ ಅವರ ಸಂಕಲ್ಪ ಮಾಡಿದ್ದು ಸಾರ್ಥಕ ಆಗ್ತದೆ ಅಂತೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ನಾನು ಸಾವಯವ ಕೃಷಿಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಈ ಸಂಗಮ ಸಂಸ್ಥೆ ಜೊತೆಗೆ ಸಾವಯವ ಕೃಷಿ ವಿಚಾರವಾಗಿ ನಾನು ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತೀನಿ. ಅವ್ರು ಎಲ್ಲಿ ಕರೆದ್ರೂ ನಮ್ಮ ಇಡೀ ದೇಶವನ್ನು ವಿಷಯುಕ್ತ ನೆಲವನ್ನಾಗಿ ನಾವು ಮಾಡಿವಿ, ವಿಷಮುಕ್ತ ಭೂಮಿಯನ್ನು ಮಾಡಿ ಮುಂದಿನ ಎಲ್ಲ ಪೀಳಿಗೆ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ಸಮೃದ್ಧಿ ಆಗ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬಹಳ ಅದ್ಭುತವಾದ ನುಡಿಗಳನ್ನು ಆಡಿದ್ರು ನಮ್ಮ ಮಹೇಶ್ವರ ಗುರುಗಳು. ಅವರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕಾಗಿ ಕೋರಿಕೆ. ವಿಷಮುಕ್ತ ಭೂಮಿ, ವಿಷಮುಕ್ತ ಮನಸ್ಸುಗಳು ಆಗಬೇಕಾಗಿದೆ ಅಲ್ವಾ ಗುರುಗಳೇ? ಸೊ ವೈಷಮ್ಯವನ್ನು ಹೃದಯದಲ್ಲಿಟ್ಕೊಂಡು ನಾವೇನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ದಯಮಾಡಿ ನಮ್ಮ ಮುರುಗೇಶನ್ ಅವರು ಹಾಗೆ ಸುನೀಶ್ ಅವರು ಒಡಗೂಡಿ ಗುರುಗಳಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕಾಗಿ ಕೋರಿಕೆ. ನಮ್ಮ ಸುನೀಶ್ ಸರ್ ಅವರ ಫ್ಯಾಮಿಲಿ ಮೆಂಬರ್ಸ್ ಇದರ ವೇದಿಕೆಗೆ ಬರಬೇಕು.
ಪೂಜ್ಯರಿಗೆ ವಂದನೆಗಳು. ನಮ್ಮ ಕರೆಗೆ ಓಗೊಟ್ಟು ಓಡೋಡಿ ವಿಜಯನಗರದಿಂದ ಆಗಮಿಸಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ವತಿಯಿಂದ. ಸುನೀಶ್ ಇಸ್ ಅ ವೆರಿ ಫ್ಯಾಮಿಲಿ ಪರ್ಸನ್ ಐ ಗೆಸ್. ಹೆಂಡತಿ ಅಪ್ಪ ಅಮ್ಮ ಇಲ್ಲದೆ ಅವ್ರು ಯಾರಿಗೂ ಗೌರವ ಸಮರ್ಪಣೆನೂ ಮಾಡೋದಕ್ಕೆ ಇಷ್ಟಪಡಲ್ಲ, ದೀಪ ಬೆಳಗಿಸೋದಕ್ಕೂ ಇಷ್ಟಪಡಲ್ಲ. ವಿಚ್ ಶೋಸ್ ಅ ಮ್ಯಾನ್ಸ್ ಎಥಿಕ್ಸ್ ಐ ಫೀಲ್. ನಮ್ಮ ಸಂಸಾರವನ್ನ ನಾವು ತುಂಬಾ ಇಷ್ಟಪಟ್ಟಾಗಲೇ ಎಲ್ಲರನ್ನ ಇಷ್ಟಪಡ್ಲಿಕ್ಕೆ ಸಾಧ್ಯ. ಕೆಲವ್ರು ಇರ್ತಾರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ, ಅವ್ರ ಮನೆಯರಾಗ ಒದ್ದಾಡ್ತಾನೆ ಇರ್ತಾರೆ ಜೀವನ ಪರ್ಯಂತ. ಸೊ ಇವರು ಮನೆಗೂ ಒಳ್ಳೇದು ಮಾಡ್ತಾ ಸಮಾಜಕ್ಕೂ ಒಳ್ಳೇದು ಮಾಡ್ತಿದ್ದೀರ. ಶುಭವಾಗ್ಲಿ ಸುನೀಶ್ ಅವರೇ. ಹಾಗೆ ನಮ್ಮ ಕುಷ್ಟಗಿಯ ಪೂಜ್ಯ ಗುರುಗಳು ಇದ್ದಾರೆ, ಚಳಗೆರೆ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು. ಅವರಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಗಮನಕ್ಕೆ ದಯವಿಟ್ಟು ಊಟದ ವ್ಯವಸ್ಥೆ ಮಾಡಲಾಗಿದೆ, ಊಟ ಮಾಡಿಕೊಂಡೇ ತೆರಳಬೇಕಾಗಿ ಕೋರ್ಕೊಳ್ತಾ. ಏನು ಇಷ್ಟೊತ್ತಿಗೆ ಹೇಳಿದ್ದೀರಾ ಎಲ್ಲ ಒಟ್ಟೋಗಿದ್ದಾರೆ ಅಂತ ಬೈಕೊಂಬೇಡಿ. ಫಸ್ಟೇ ಹೇಳಿದ್ರೆ ಅರ್ಧ ಜನ ಅಲ್ಲಿ ಒಟ್ಟೋಗ್ತಾರೆ ಅಂತ ಹೇಳಿ ನಾನು ಅಪ್ಪಿ ತಪ್ಪಿ ಆರ್ಗನೈಸರ್ಸ್ ಎಷ್ಟೇ ಹೇಳಿದ್ರು ನಾನು ಊಟದ ಮಾತೇ ಎತ್ತಲ್ಲ. ಯಾಕಂದರೆ ಹೊಟ್ಟೆನೇ ಅಂಥದ್ದು. ಹಸಿದ ಹೊಟ್ಟೆ ಮುಂದೆ ಯಾರೇನಾರು ಮಾತಾಡ್ತಿದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಊಟ ಅಂದ ಕೂಡಲೇ ಮೈಂಡ್ ಸೆಟ್ ಅಲ್ಲಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ, ಅನ್ಯತಾ ಭಾವಿಸ್ಬೇಡಿ. ಪೂಜ್ಯ ಗುರುಗಳಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಧನ್ಯವಾದಗಳು. ಹಾಗೆ ನಮ್ಮ ಚಿತ್ರದುರ್ಗದ ಬಂಜಾರ ಸೇವಾಲಾಲ್ ಗುರುಪೀಠದ ಪೀಠಾಧಿಪತಿಗಳು ಶ್ರೀ 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 ಬಸವ ಸೇವಾಲಾಲ್ ಸರ್ದಾರ್ ಗುರುಜಿಯವರಿಗೂ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸೋಣ. ಎಲ್ಲ ಸುಸ್ತಾಗ್ಬಿಟ್ಟಿದ್ದೀರಾ, ಚಪ್ಪಾಳೆನೇ ಬರ್ತಾ ಇಲ್ಲ ಅಲ್ಲ. ಚಪ್ಪಾಳೆ ಬರಬೇಕ್ರಿ, ನಿಮಗೂ ಒಳ್ಳೆಯದು, ವೇದಿಕೆಯಲ್ಲಿರೋರ್ಗೂ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಚಪ್ಪಾಳೆ ಹೊಡೆಯೋದ್ರಿಂದ ಆರೋಗ್ಯ ಚೆನ್ನಾಗಿರತ್ತೆ. ನಿಮಗೆಲ್ಲ ಗೊತ್ತಿರತ್ತೆ, ನಾವೇನು ಹೊಸ್ದಾಗಿ ಹೇಳೋದು. ಮುಖದಲ್ಲಿ ಸದಾ ನಗ್ತಿರ್ಬೇಕು. ಅಲ್ಲ, ನೀವು ಜನ ಕಮ್ಮಿ ಇದ್ದಾಗ ಜೋರಾಗಿ ಬಡ್ಕೊಂಡ್ರೆ ಇವಳಿಗೇನು ಬಂದಿದೆ ರೋಗ ಅಂತಾರೆ. ಜನ ಕಮ್ಮಿ ಇದ್ದಾಗ ಯಾಕೆ ಕಿರ್ಚ್ಕೊಂಡ್ಲಿ ನಾನು? ಅದು ಸೆನ್ಸ್, ಆಂಕರ್ಸ್ ದ ಸೆನ್ಸ್. ನಮಸ್ಕಾರ ಹೇಗಿದ್ದೀರಾ ಅನ್ನೋದು ಬೇರೆ ವೇದಿಕೆ, ಇದು ಒಂಥರ ಧಾರ್ಮಿಕ ಗುರುಗಳಿರುವಾಗ ಸ್ವಲ್ಪ ಸೌಮ್ಯವಾಗಿ ಮಾತಾಡಬೇಕು. ಡಾಕ್ಟರ್ ಎಂ ಶಿವಲಿಂಗಯ್ಯ ಅವರಿದ್ದಾರೆ, ಡೈರೆಕ್ಟರ್ ಆಫ್ ವಿಕ್ಟೋರಿಯಾ ಹಾಸ್ಪಿಟಲ್. ಅವರಿಗೂ ಕೂಡ ನಲ್ಮೆಯ ವಂದನೆಗಳು. ಅವರಿವರೆನ್ನದೇ ವೇದಿಕೆಯಲ್ಲಿರುವಂತಹ ಎಲ್ರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನ ಮಾಡ್ತಿದ್ದೇವೆ. ಹಾಗೆಯೇ ನಮ್ಮ ಸೇವಾಲಾಲ್ ಗುರುಪೀಠದ ಪೂಜ್ಯರು ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನ ಕೂಡ ನೀಡ್ತಾರಂತೆ. ಆಸಕ್ತರು ಖಂಡಿತವಾಗ್ಲೂ ಅದರ ಸದುಪಯೋಗವನ್ನ ಪಡಿಸ್ಕೊಳ್ಬಹುದು ಅಂತ ಹೇಳ್ತಾ, ಡಾಕ್ಟರ್ ಎಂ ಶಿವಲಿಂಗಯ್ಯ ಸರ್, ವಿಕ್ಟೋರಿಯಾದ ಒಂದು ಪ್ರೈಡ್ ಡಾಕ್ಟರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಇವೆಂಟ್. ಥ್ಯಾಂಕ್ ಯು ಸರ್. ಹಾಗೆ ಡಾಕ್ಟರ್ ನಾಗರಾಜ್ ಹೆಗ್ಡೆ ಅವರು ಕೂಡ ಇದ್ದಾರೆ, ಹೈಟೆಕ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯಸ್ಥರು. ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾವೆ. ಗಣೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಗೌರವ ಸ್ವೀಕರಿಸಲಿಕ್ಕೆ. ಗಣೇಶ್ ಅವರು. ಹಾಗೆ ನಮ್ಮ BC ದತ್ತಾರವರು, ಕಾರ್ಪೊರೇಟ್ ಅಫೇರ್ಸ್ನ ವೈಸ್ ಪ್ರೆಸಿಡೆಂಟ್ ಫ್ರಮ್ ಓಲಾ. ಹಾಗೆ ನಮ್ಮ ಹಿರಣ್ ಅವರು ನಮ್ಮೆಲ್ಲರಿಗೂ ಮಹಿಳಾ ಸಬಲೀಕರಣದ ಕುರಿತಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅವ್ರ ಜೊತೆ ಆಗಮಿಸಿದಂಥ ಉಮಾ ಮೇಡಮ್ ಅವ್ರಿಗೂ ಕೂಡ ನಲ್ಮೆಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಓಲಾದ ವೈಸ್ ಪ್ರೆಸಿಡೆಂಟ್ ಕಾರ್ಪೊರೇಟ್ ಅಫೇರ್ಸ್ BC ದತ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ವಿತ್ ಅಸ್. ಇವತ್ತೇನು ಮಾತಾಡಿಲ್ಲ, ಬಹುಶಃ ಆ 3 ದಿನದ ಒಂದು ಶೃಂಗಸಭೆಯಲ್ಲಿ ಮಾತಾಡ್ತಾರೆ ಅಂತ ಭಾವಿಸ್ತೇನೆ. ನಾಗೇಂದ್ರ ಅವರು ನಮ್ಮ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ನ ಕೌನ್ಸಿಲ್ ಮೆಂಬರ್, ಜನರಲ್ ಕೌನ್ಸಿಲ್ ಮೆಂಬರ್ ಮತ್ತು JDSನ ರಾಜ್ಯ ಕಾರ್ಯದರ್ಶಿಗಳು, JDS ವಕ್ತಾರರು. ನಾಗೇಂದ್ರ ಅವ್ರಿಗೂ ಕೂಡ ಗೌರವ ಸಮರ್ಪಣೆ. ಪರಿಮಳ ಅವರು ಎಲ್ಲಿ ಹೋಗ್ತಾರೆ ಘಮ ಪಸರಿಸ್ತಾನೆ ಇರತ್ತೆ ಎಲ್ಲ ಕಡೆ. ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆ ತಂದಿದ್ದವರೇ. ಹೇಳಿದ್ದೇನು ಗೊತ್ತಾ, ದಿವ್ಯಾ ಅವರೇ 1 ಗಂಟೆ ಕಾರ್ಯಕ್ರಮ ಅಷ್ಟೇ, 4 ಗಂಟೆ ಆಯ್ತು ಅಷ್ಟೇ.
ಹಾಗೆ ಸಚಿನ್ ಜೈನ್ ಆಂಟ್ರಪ್ರಿನರ್ ಸಚಿನ್ ಅವರು ಕೂಡ ಬಂದು ಗೌರವ ಸ್ವೀಕರಿಸ ಚೆಕ್. ಹಾಗೆ ಪರಿಮಳ ಮೇಡಮ್ ಬಹಳಷ್ಟು ಪೂಜ್ಯರು ಹೇಳಿದ್ರು, ನಾಗೇಂದ್ರ ಅವರು ಪರಿಮಳ ಅವರು ಎಲ್ಲ ಒಡಗೂಡಿಸಿ ನಮ್ಮನ್ನು ಕರೆತಂದಿದ್ದಾರೆ ಇಲ್ಲಿಗೆ ಅಂತ. ನಾಗೇಂದ್ರ ಅವರೇ ಶುಭವಾಗಲಿ. ಹಾಗೆ ಪರಿಮಳ ಅವರು ಈ ಭಾಗದಲ್ಲಿ, ಉಮಾ ಮೇಡಮ್ ಆ ಭಾಗದಲ್ಲಿ, ಇಬ್ಬರಿಗೂ ಒಟ್ಟಿಗೆ ಸನ್ಮಾನ ಮಾಡ್ಬೋದು ಅಂತ ಭಾವಿಸ್ತೀನಿ. ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ನಡೆಸ್ತಿದ್ದಾರೆ ಉಮಾ ಮೇಡಮ್ ಅಂತ ನಾನು ಕೇಳ್ಪಟ್ಟೆ. ಬಹಳ ನೆಚ್ಚಿನ ವೃತ್ತಿ ನನಗೆ ವಕೀಲ ವೃತ್ತಿ. ಆದರೆ ಸಬ್ಕಿ ಬಸ್ಕಿ ಬಾತ್ ನಯ್ಯೆ ಅಂತಾರಲ್ಲ ಹಾಗೆ ಸಿಕ್ಕಾಪಟ್ಟೆ ಆರ್ಟಿಕಲ್ಸ್ನ ತಲೆಯಲ್ಲಿ ಇಟ್ಕೊಳ್ಬೇಕು, ಎಕ್ಸಾಮ್ ಪಾಸ್ ಆಗೋದೇ ದೊಡ್ಡ ವಿಚಾರ. ಮಂಜುನಾಥ್ ರವರು ಹೊಸಪೇಟೆಯ ಸಮಾಜ ಸೇವಕರು ಹೊಸದಾಗಿ ಇವತ್ತೊಂದು ಪೋಸ್ಟ್ ಬೇರೆ ಕೊಟ್ಟಿದ್ದಾರೆ. ನಮ್ಮ ಸುನೀಶ್ ಅವರು ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ ಈ ಮುಖೇನ. ಥ್ಯಾಂಕ್ ಯು. ಪರಿಮಳ ಅವರು ದಯವಿಟ್ಟು ಗೌರವ ಸ್ವೀಕರಿಸಬೇಕು. ಹಾಗೆ ಸಚಿನ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಪರಿಮಳ ಅವರು ಥ್ಯಾಂಕ್ ಯು ಸಚಿನ್. ಹಾಗೆ ನಮ್ಮ ಶರಣಪ್ಪ ಬರ್ಸಿಯವರು ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಧನಾ ಸಂಸ್ಥೆಯ ಮುಖ್ಯಸ್ಥರು ರಫೇಲ್ ರಾಜ್ ಅವರು ವೇದಿಕೆಗೆ ಬಂದು ಮಾತುಗಳನ್ನಾಡಿದ್ದಾರೆ. ರಫೇಲ್ ರಾಜ್ ಅವರು ಕೊಡ್ಲ ಸರ್ ಮೈಕು? ನಮ್ಮ ಕೆಲಸ ನೀವು ಯಾಕೆ ಮಾಡ್ತೀರಾ? ರಾಜಶೇಖರ್ ಪಾಟೀಲ್ ಅವ್ರ ಕಡೆಯಿಂದ ಮಂಜುನಾಥ್ ಅವರಿಗೆ ಗೌರವ ಸಮರ್ಪಣೆ. ನಾವು ಕೇವಲ ಪಾತ್ರಧಾರಿ, ಅವ್ರ ಸೂತ್ರಧಾರಿ, ಹೇಳ್ದಂಗೆ ಕೇಳಬೇಕು. ಕರೆಕ್ಟ್? ನಮ್ಮ ಶರಣಪ್ಪ ಬರ್ಸೀರ್ ಅವ್ರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಉಮಾಪತಿ ಮತ್ತು ತಂಡದವರಿಂದ ಸುನೀಶ್ ಮತ್ತು ಮುರುಗೇಶನ್ ಅವ್ರಿಗೆ, ಹಾಗೆ ಜೈಕುಮಾರ್ ಮತ್ತು ತಂಡದವರು ಅಜಯ್ ರತ್ನಮ್ ಅವರಿಗೆ. ಅವ್ರ ಹುಟ್ಟುಹಬ್ಬ ಇತ್ತೀಚೆಗಷ್ಟೇ ಆಗಿದೆ, ಅದಕ್ಕೆ ಲೇಟೆಸ್ಟ್ ಆಗಿ ವಿಶ್ ಮಾಡಕ್ ಬಂದಿದ್ದಾರೆ. ಜಿಯಾವುಲ್ಲಾ ಅವರು ದಯವಿಟ್ಟು ಸ್ಟೇಜಿಗೆ ಬರ್ಬೇಕು. ಜಿಯಾವುಲ್ಲಾ. ರಾಜು ಅವರು ವೇದಿಕೆಗೆ ಬರ್ಬೇಕು. ರಾಜು ಸೋಲ್ಮನ್ ಸರ್. Raju Solomon, brother, on stage, please. Wonderful. I heartily welcome you to the Karnataka, sir. Thank you. To our NGO, we bought this Go Nisheda Kanun, and we ಡಿಸಿಗಳ ಜೊತೆ ಜಗಳ ಮಾಡಿ ಬಂದಿದ್ದೀನಿ.
ಅವರಿವರೆನ್ನದೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಟ್ ಇಸ್ ಜಸ್ಟ್ ಎ ಸ್ಟಾರ್ಟ್, ಪಿಕ್ಚರ್ ಅಭಿ ಬಾಕಿ ಹೈ ಬಾಸ್ ಅನ್ನೋ ಸಮಯ. ಸೊ ಖಂಡಿತವಾಗ್ಲೂ ಎಲ್ಲರೂ ಮತ್ತೆ ಸಿಗೋಣ. ಲೆಟ್ಸ್ ಸ್ಟೇ ಇನ್ ಟಚ್. ಡಾಕ್ಟರ್ ಶಾರದಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹೋಮಿಯೋಪತಿ ಡಾಕ್ಟರ್ ಅವರು ಬಹಳಷ್ಟು ವರ್ಷಗಳಿಂದ ಒಂದು ಸೇವಾ ಕ್ಷೇತ್ರದಂತೆ ಹೋಮಿಯೋಪತಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಪೂಜ್ಯರು ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ. ಹಾಗೆ ಪರಮ ಪೂಜ್ಯ ಗುರುತ್ರಯರಿಗೂ ಕೂಡ ಭಕ್ತಿ ನಮನವನ್ನ ಅರ್ಪಿಸ್ತಾ ಬೀಳ್ಕೊಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರುವಂಥವ್ರು ಎಲ್ರಿಗೂ ವಂದನೆಗಳು. ಅದಕ್ಕಿಂತ ಮುಖ್ಯವಾಗಿ ಮುಂಭಾಗದಲ್ಲಿ ಇರೋವಂಥವ್ರು ಅಂತ ಹೇಳಕ್ಕೆ ಪರವಾಗಿಲ್ಲ, ಜನ ಹೊರಟಿದ್ದಾರೆ. ಬೆಂಗಳೂರೇ ಹಾಗೆ, ತುಂಬ ಹೊತ್ತು ಇರೋದಿಲ್ಲ. ಆದರೂ ಮುತ್ತುರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮುತ್ತುರಾಜ್ ಅವರು ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಹಾಗಾಗಿ ಇರೋ 3 ದಿನದಲ್ಲಿ 3 ಜನಕ್ಕೆ ಒಳ್ಳೇದು ಮಾಡ್ತಾ ಸಾಗೋಣ. ಅದನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ತಿಳಿಸೋದಕ್ಕೆ ನಮ್ಮ ಸಂಗಮ ಇದೆ. ಧನ್ಯವಾದಗಳು. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಸಮಯಕ್ಕೆ ಆಗಮಿಸಿ ಎಂದೇನುತ್ತಾ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಲಾರೆನ್ಸ್ ಪಾಸ್ಟರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. Lawrence Pastor. ಲಾರೆನ್ಸ್ ಪಾಸ್ಟರ್ ಸರ್, ದಯವಿಟ್ಟು ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡ್ಕೊಂಡೆ ಹೋಗ್ಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ವೇದಿಕೆ ಮುಂಭಾಗ ಅನ್ನೋದಕ್ಕಿಂತ ವೇದಿಕೆ ಮೇಲಿರೋರ್ಗೂ ಹೇಳ್ಬೇಕೀಗ. ವಿ ರಾಘವರೆಡ್ಡಿ ಸರ್.
It's a pleasure from Sangamaas International to honor the MC of the evening and my sister Divya. Please come down, sister. Please come. I request Sister Wemaaa to honor Divya sister. The honors for Akula Jalishmar.